ಎಸ್ ಮೇಡಮ್, ಸ್ಟಾರ್ಟ್ ಆಗಿದೆ. ಓಕೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಯ ಸಹಯೋಗದಲ್ಲಿ ಇಂದು ಸವದೆಯಲ್ಲಿ ಶರಣ ಸಂಸ್ಕೃತಿ ವೈಭವ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾತನಾಡಿದ ವಿಡಿಯೋದ ನೇರ ಪ್ರಸಾರವನ್ನು ಪ್ರಸ್ತುತಪಡಿಸಲಾಗುವುದು. ತದನಂತರದಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಲು ಅವಕಾಶವಿದೆ. ಸದ್ಯ ಈಗ ನೇರ ಪ್ರಸಾರ ಪ್ರಾರಂಭಗೊಳ್ಳಲಿದೆ. ಧನ್ಯವಾದಗಳು. ಮೇಡಮ್, ಪ್ರಾರ್ಥನೆ ಸರಸ್ವತಿ ಬಿರಾದರ್ ಮೇಡಮ್. ಪ್ರಾರ್ಥನೆ ಯಾರು ಮಾಡ್ತಾರೆ ಮೇಡಮ್? ಓಕೆ, ಸರಸ್ವತಿ ಈಗ ವಚನ ಪ್ರಾರ್ಥನೆ ನಡೆಸಿಕೊಡುವವರು ಶರಣೆ ಸರಸ್ವತಿ ಬಿರಾದಾರ್ ಅವರು. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಬಸವಣ್ಣನವರ ವಚನ ಹೇಳುವೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರ ನಾದ, ಬೀಸಿ ಮಡಿವಾಳನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಇದು ಕಾರಣ ಕೂಡಲ ಸಂಗಮ ದೇವ. ಲಿಂಗಸ್ಥಳ ಅರಿದವನೇ ಕುಲಜನು, ಲಿಂಗಸ್ಥಳ ಅರಿದವನೇ ಕುಲಜನು, ಕಾಸೆ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸೆ ಕಮ್ಮಾರನಾದ, ಕಾಸೆ ಕಮ್ಮಾರನಾದ, ಕಾಸೆ ಕಮ್ಮಾರನಾದ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶರಣೆಯಾದ ಸರಸ್ವತಿ ಬಿರಾದಾರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಶರಣ ಸಂಸ್ಕೃತಿ ವೈಭವ ಕುರಿತು ವಿಡಿಯೋದ ನೇರ ಪ್ರಸಾರ ಪ್ರಾರಂಭವಾಗುತ್ತಿದೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಭಗಿವನಿಗೆ, ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮಗೆ ಹೆಸರಿದ್ದಾತ ನಮ್ಮ ಬಸವಣ್ಣನ ಪ್ರಾರ್ಥಸ್ಮರಣೀಯರಾದ ಬಸವಾದಿ ಪರಮತನ ನೆನೆದು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ವಂದಿಸಿ, ನೆರೆದ ಶರಣ ತಂದೆ ತಾಯಿಗಳ ಪಾದಾರವಿಂದಗಳಲ್ಲಿ ವಂದಿಸಿ, ಬಸವಣ್ಣ ಮಾಡಿದಂತ ಬಹುದೊಡ್ಡ ಕ್ರಾಂತಿಯನ್ನ ಮ್ಯಾಗ್ನಾ ಕಾರ್ಟಾ, ಇಂಗ್ಲೆಂಡಿನ ಸಂಸತ್ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಮ್ಯಾಗ್ನಾ ಕಾರ್ಟಾ ಹೇಳ್ತಾರ, ಬಸವಣ್ಣ ಹ್ಯಾಸ್ ಎಸ್ಟಾಬ್ಲಿಷ್ ದ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್, ಈಸ್ ದ ಫೌಂಡರ್ ಆಫ್ ದ ಪಾರ್ಲಿಮೆಂಟ್ ಅಂತಾರ. ನಾವೇನಂತೀವಿ? ಬಸವಣ್ಣಗಿಂತ ಮುಂಚೆ ನಾವಿದ್ದೀವಿ ಇಲ್ಲಿ ಕೆಲವು ಮಂದಿ. ಬಸವಣ್ಣನನ್ನು ತಿಳ್ಕೊಳ್ತಕ್ಕಂಥ ಮನಸ್ಸುಗಳಿಲ್ಲ, ಮನಸ್ಸುಗಳಿಲ್ಲ. ಬಸವಣ್ಣ ಯಾವ ವೈದಿಕ ಪರಂಪರೆಯನ್ನ ದೂರ ಇಟ್ಟಿದ್ದ ಅದನ್ನ ಮತ್ತೆ ತಂದು ನಾವು ಹೌದಲ್ರಿ ಬಸವಲಿಂಗ ಯಾವ ಯಾವ ಜಗತ್ತಿನೊಳಗ ಪರಂಪರೆಯನ್ನ ಸಾಂಸ್ಕೀಕರಣವಲ್ಲದ ಏಕೈಕ ಧರ್ಮ ಯಾವ್ದೈತೆ ಅಂದ್ರೆ ಅದು ಬಸವ ಧರ್ಮ. ಅಲ್ಲಿ ಬಹಳ ಅಭಿಮಾನ ಹೇಳ್ತಿಲ್ಲ, ಸಾಂಸ್ಕೀಕರಣವಲ್ಲದ ಧರ್ಮ. ಈ ಧರ್ಮಕ್ಕ ಮಸೂದಿ ಬೇಡ, ಚರ್ಚ್ ಬೇಡ, ಗುಡಿ ಬೇಡ, ವಿಹಾರ ಬೇಡ, ಬಸದಿ ಬೇಡ, ಭಕ್ತನಂಗಳವೇ ವಾರಣಾಸಿ. ಹೌದಲ್ರಿ? ಭಕ್ತನಂಗಳವೇ ವಾರಣಾಸಿ.
ಅಷ್ಟಮಿ ನವಮಿ ಎಂಬ ಬೇಕಿತ್ತು ಶಿವಚಾರಕ್ಕೆ. ನಾವೇನ್ ಮಾಡಿದ್ವಿ ಅಂತಂದ್ರ, ಯಾವ ಕಾಲಘಟ್ಟದೊಳಗ ದಲಿತರನ್ನ ಬಸವಣ್ಣ ಹಾಕಿಕೊಂಡ ಇವ ನಮ್ಮವ ಅದ, ನಾವೇನ್ ಮಾಡಿದ್ವಿ ಅವ್ರು ಹೊರಗಿಟ್ಟಿವಿ. ಯಾವ ಪೌರೋಹಿತ್ಯನ ಓಡಿಸಿದ ಬಸವಣ್ಣ. ಪೌರೋಹಿತ್ಯವಿಲ್ಲದ ಧರ್ಮ ಇದು. ಬಹಳ ನೋವಾಗತ್ತಿದ. ಮತ್ತೀಗ ಅರ್ಥಂಚಮೆ, ಕಾಮಂಚಮೆ, ಚಮಂಚಮೆ, ರುದ್ರಾಭಿಷೇಕ ಮಾಡ್ತ್ರಿ, ಪಾದ ಪೂಜೆ ಮಾಡ್ತ್ರಿ, ತೊಳಿರಿ, ಉಗ್ರಿ. ದಯವಿಟ್ಟು ಯಾರಿಗಾರ ನೋವು ಆದ್ರ ನನಗೇನು ಕಾಸ್ಟ್ ಇಲ್ಲ. ಯಾಕಂದ್ರೆ ನನಗೆ ಒಮ್ಮೆ ಕರ್ಸಿದ್ರೆ ಇನ್ನೊಂದು ಯಾರು ಕರ್ಸೋದಿಲ್ರಿ, ಅಷ್ಟೆಲ್ಲ ಮಾತಾಡ್ತೀವಿ ನಾವು. ಅಲ್ಲಿ ಅಂದ್ರು ಪ್ರಕಾಶ್ ಸಾರ್ವಾಡ್ ಸರ್ ಕರ್ಸ್ಯಾರ, ನನಗೇನು ತ್ರಾಸ ಮಾಡೋ ಬದ್ಲಿ ಅವ್ರಿಗೆ ಮಾಡ್ರಿ. ಬಂಧುಗಳೇ, ಲಿಂಗ ಅಂತಕ್ಕಂಥದ್ದು ಇದು ಅನ್ವೇಷಿತ. ಇದು ಬಹಳ 10 ಸಲ ಹೇಳ್ತೀನಿ, ಇದು ವಿಕಸಿತ ಅಲ್ಲ. ಹರಪ್ಪ ಮೋಹನರಾಗ್ಲಿ, ಸ್ಥಾವರಗಳಾಗ್ಲಿ, ಚರಲಿಂಗ ಆಗ್ಲಿ, ಪರಲಿಂಗ ಆಗ್ಲಿ, ನಿಮ್ಮ ಲಿಂಗಕ್ಕೆ ನಮ್ಗೆ ಸಂಬಂಧ ಇಲ್ಲ. ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ. ಜಂಗಮಕ್ಕೆ ಎರೆದರೆ ಸ್ಥಾವರ ನೆನೆಯುತ್ತೆ. ಅಲ್ಲಂ ಪ್ರಭು ಹೇಳ್ತಾರ, ಹೊಟ್ಟೆ ಹೋಗರದ ಮೇಲೆ ಲಿಂಗ ಕಲ್ಲು ಕಟ್ಟಿದರೆ ಅದು ಲಿಂಗವೇ, ಕಟ್ಟಿದ ಗುರುವೇ, ಕಟ್ಟಿಸಿಕೊಂಡಾತ ಶಿಷ್ಯನೇ. ಅಂದ್ರೆ ನಾವು ಲಿಂಗ ತಿಳ್ಕೊಂಡಿಲ್ಲ. ಲಿಂಗ ನಾವೇನ್ ಮಾಡ್ಬಿಟ್ಟು ಸ್ಥಾವರ ಮಾಡಿದ್ವಿ. ಲಿಂಗದ ಆಚೆ ಈಚೆ ನೋಡ್ಬೇಕು ನಾವು. ಲಿಂಗದಿಂದ ಜಡ ಮತ್ತು ಸ್ಥಾವರ ಹೊಂಟಿವಿ ನಾವು. ಲಿಂಗದಿಂದ ಸೂಕ್ಷ್ಮ ಮತ್ತು ಕಾರಣಕ್ಕೆ ಹೋಗವಲ್ವಿ. ಲಿಂಗ ಆಯತ ಆಗಿವಿ, ಲಿಂಗ ಸ್ವಾಯತ ಸನ್ನಿಹಿತ ಆಗವಲ್ವಿ. ತಾಕತ್ತಿಲ್ಲ ನಮ್ ಕಡೆ ಹಿಡ್ಕೊಳಕ್ ಆಗವಲ್ದಾಗೈತಿ. ಲಿಂಗವನರಿಯದೆ ಏನನ್ನರಿದ್ರು ಫಲವಿಲ್ಲ. ಲಿಂಗ ಸಮಷ್ಟಿ ಪ್ರಜ್ಞೆ. ಪಂಚಮಹಾಭೂತಗಳಿಂದ ಪಂಚೇಂದ್ರಿಯಗಳಿಗೆ ಗ್ರಹಿಕವಾಗ್ತಕ್ಕಂಥ ಬಹುದೊಡ್ಡ ಜ್ಞಾನ. ಅದಕ್ಕೆ ಚಣ್ಣ ಬಸವಣ್ಣ ಹೇಳ್ತಾನ, ಲಿಂಗ ಸಾಧಕರೆಲ್ಲ ಭೂಭಾರಿಗಳಾದರು. ಇವತ್ತು ಲಿಂಗವನ್ನು ತಿರಸ್ಕಾರ ಮಾಡಕತ್ತಿಲ್ಲ, ಅದ್ರ ಲಿಂಗವನ್ನ ನೀವು ತಿಳ್ಕೊಳಕತ್ತಿಲ್ಲ ಅಂತಕ್ಕಂಥ ನೋವು ನನ್ನೊಳಗೈತಿ. ಈಗ ಹೇಳಿದ್ರು ಬೆಳಗ್ಗೆ ಆ ಹಾಡಿದ ಜನಪದ ಸಾಹಿತ್ಯರು ಹೇಳ್ತಾರ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಕಲ್ಯಾಣದೊಳಗ ಬಸವಣ್ಣನಿರುವಾಗ ಕಲ್ಲಿಗೆ ಹಾಕಿ ಕೈಯ ಮುಗಿಯುವೆ. ನಾವೇನ್ ಮಾಡ್ತೀವ್ರಿ? ಮತ್ತೆ ಅವರು ಮುಗಿತಾರ, ನಾವು ಮುಗಿತೀವಿ. ಹೌದು, ಸುಮ್ಮ ಹಾಡಬೇಕಂತ ಹಾಡೋ ನಮ್ದು ಒಂದ್ ಪಾತ್ರ, ಅವರು ಒಂದ್ ಪಾತ್ರ, ಎಲ್ಲರೂ ಕೂಡಿ ನಾವು 12ನೇ ಶತಮಾನದೊಳಗೆ ನಡೆದಂತ ಬಹುದೊಡ್ಡ ಕ್ರಾಂತಿಗೆ ಅನ್ಯಾಯ ಮಾಡಿದ್ರ ಅದಕ್ಕೆ ನಾವು ಇವತ್ತ ಬಹಳ ನೊಂದು ಹೇಳ್ತಾ ಇದ್ದೀನಿ. 12ನೇ ಶತಮಾನದೊಳಗಾದಂತ ಕ್ರಾಂತಿ ಜಗತ್ತಿನ ಯಾವ ಕ್ರಾಂತಿಗೆ ಯಾವ ರಾಜಾಶ್ರಯ ಇಲ್ಲ. ಬಸವಣ್ಣ ಹೇಳ್ತಾನ, ಭವಿ ಬಿಚ್ಚಳನ ಭಂಡಾರ ವ್ಯಕ್ತಿದ್ದರೇನು ತಗೊಂಡೇನ್ ಮಾಡಿ ನಾನು ಏಕಕಾಲಕ್ಕೆ ಜಾತಿ ಶ್ರೇಷ್ಠತೆ, ವರ್ಗ ಶ್ರೇಷ್ಠತೆ, ವರ್ಣ ಶ್ರೇಷ್ಠತೆಯನ್ನ, ಲಿಂಗ ಅಸಮಾನತೆಯನ್ನು ತೆಗೆದುಹಾಕಿ ಆಶ್ರಮರಹಿತವಾದಂತ ಮೊನಾರ್ಚಿಸ್ ತೆಗೆದು ಹಾಕಿದಂತ ಧರ್ಮ ಇತ್ತಂದ್ರದ ಬಸವ ಧರ್ಮ. ಎಷ್ಟು ಸರಳ ಮಾಡಿದ್ರು ಬಸವಣ್ಣ, ಎಷ್ಟು ಸರಳ ಮಾಡಿಕೊಟ್ಟಾರ ಬಸವಣ್ಣ. ನಾವು ಅದನ್ನ ಮತ್ತೆ ಸಂಕೀರ್ಣ ಮಾಡಿದ್ವಿ, ನಾವು ಸಂಸ್ಥೀಕರಣ ಮಾಡಿದ್ವಿ, ಅದಕ್ಕೆ ಚೌಕಟ್ಟು ಕಟ್ಟಿದ್ವಿ, ಅವಕ್ ಆಶ್ರಮಗಳನ್ನ ಕಟ್ಟಿದ್ವಿ, ಅವಕ್ ವಚನ ತಿದ್ದಿದ್ವಿ, ಅಂಕಿತ ತಿದ್ದಿದ್ವಿ, ಪ್ರಕ್ಷಿಪ್ತ ಮಾಡಿದ್ವಿ, ಏನೆಲ್ಲಾ ಮಾಡಿದ್ವಿ. ಆದ್ರೆ ಬಸವ ಧರ್ಮ ಇವತ್ತ ಪಾರ್ಲಿಮೆಂಟ್ ಮುಂದೆ ಹೋಗಿ ಬಸವಣ್ಣ ಕುಂತಾನಂದ್ರ ತನ್ನ ತಾಕತ್ ಮೇಲೆ ಕುಂತಾನ. ಯಾವ ಸ್ವಾಮಿಗಳು ಕುಂಡಿಸಿಲ್ಲ, ಯಾವ ರಾಜಕಾರಣಿಗಳು ಕುಂತಿಲ್ಲ. ನಿಜವಾಗಿ ಹೇಳ್ತೀನಿ, ಬಸವಣ್ಣನ ತಿಳ್ಕೊಳ್ಳಿಲ್ಲ ನೀವು. ಬಸವ ಏನ್ ಮಾಡಿವಂದ್ರ, ಮರೆತು ಮನದಲ್ಲಿ ಬಸವನ ವನವ ಸುತ್ತಿದಾರೇನು ಅಂತ. ಬಸವಣ್ಣನ ಮನಸ್ಸಿನಾಗ ಬರ್ತೀವಿ, ಬಸವ ಕಲ್ಯಾಣಕ್ಕೆ ಹೋಗ್ತೀವಿ, ಕೂಡ್ಲು ಸಂಗಮಕ್ಕೆ ಹೋಗ್ತೀವಿ, ಅಲ್ಲಿ ಬಸವಣ್ಣ ಇಲ್ಲ. ಬಸವಣ್ಣ ನಿಮ್ಮೊಳಗದ. ಬಸವಣ್ಣ ಹೇಳ್ತಾನ, ಲಿಂಗವ ಪೂಜಿಸಿ ಫಲವೇನು, ಸಮರತಿ ಸಮಕಳೆ ಸಮ ಸುಖವಂದ ಅರಿಯೋದನ್ನಕ್ಕ, ನದಿಯೊಳಗೆ ನದಿ ಬೆರೆಸಂತಾಯ್ತನ್ನು ಕೂಡಲ ಸಂಗಮ ದೇವ. ಡಾರ್ವಿನ್ ಸಿದ್ಧಾಂತ ಒಂದು ಬಯೋಲಾಜಿಕಲ್ ಎವಲ್ಯೂಷನ್ ಅಂತಾರೆ, ಜೈವಿಕ ವಿಕಾಸ ಅಂತ. ಸಮರತಿ ಸಮಕಳೆ ಸಮ ಸುಖ. ನಾವು ವಚನದ ಆಶಯಗಳನ್ನ ಹಿಡಕ್ಲಿಲ್ಲ, ನಾವು ವಚನಗಳನ್ನ ನೋಡಕ್ ಹೋಗ್ಲಿಲ್ಲ. ನಾವು ವಚನ ಹೆಂಗ್ ಮಾಡಿದ್ವಿ ಅಂದ್ರೆ, ಸುಮ್ಮನೆ ಒಂದ್ 4 ವಚನ ಹೇಳೋದು, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಗ ನೀವೊಂದ್ ಆಡೋದು, ನಾವೊಂದ್ ಆಡೋದು, ಶೋಭಾ ಮಾಡ್ಕೊಂಡು ಕುಂದ್ಬಿಟ್ವಿ. ವಚನ ಪಚನ ಆಗ್ಲಿಲ್ಲ ನಮ್ಗ. ವಚನ ಪಚನ ಆಗಿತ್ತಂದ್ರ ಇವತ್ತು ಜಾಗ್ರಬ್ ಮತ್ತು ಕ್ರೊಯೇಷಿಯಾದಾಗ ಯೂನಿವರ್ಸಿಟಿ ಆಫ್ ಶಿವಯೋಗ ಐತಿ. ನನಗ 2002 ಪಾದೋದಕ ಅಂದ್ರೆ ಗೊತ್ತಿರ್ಲಿಲ್ಲ. ನಾನು ಹಿಂಗ ಪಾದೋದಕ, ಅದಕ್ಕ ಚಾಮರಸ ಹೇಳ್ತಾನ, ಕಾಯಗಳು ಗುರುಲಿಂಗ ಜಂಗಮದ ಆಯತ್ವ ಅರಿಯಲ್ಕೆ, ಸುಲಭೋಪಾಯದಿ ಬಾಹ್ಯ ಕರಸ್ಥಳಕ್ಕೆ ಕುರುವಾಗಿ ತಂದರಿಸಿಟ್ಟು ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಅಂತ. ಕಾಯಗುಣಗಳು ಇರ್ಲಿಲ್ಲನು, ವಿಭೂತಿ ಮೊದಲ ರುದ್ರಾಕ್ಷ ಇರ್ಲಿಲ್ಲನು. ಎಂತ ಮರು ವ್ಯಾಖ್ಯಾನ ಕೊಟ್ಟನ್ರಿ ಬಸವಣ್ಣ. ಬಸವಣ್ಣನ ಅರಿತುಕೊಳ್ತಕ್ಕಂಥ ಮನಸ್ಸುಗಳು ನಿಮ್ಗೆ ಗಮನ ಒಂದು ಶೋ ಮಾಡೋದು, 1 ವರ್ಷಕ್ಕೊಂದು ಕರಗ. ಇವು ಪರಮ ಪೂಜ್ಯ ಸಂಗನ ಸ್ವಾಮಿಗಳು, ಅತನಿ ಶಿವಗಳು ಪತ್ರಿ ಗಿಡದ ಕೆಳಗೆ ಟಾವಲ್ ಹಾಕ್ತಿದ್ರಂತ, ಹರಿದ್ರ ನೋವು ಹಾಕೈತ. ಒಬ್ಬ ಹುಡುಗ, ಮುಸಲ್ರಂ ಹುಡುಗ
ಮಠದಿಂದ ಕಂಚಿಕಾಯಿ ತಗೊಂಡು ಓಡಿ ಹೊಂಟಿದಂತ, ಹೋಗಿ ಹಿಡಿದ್ರಂತ. ಮುಸಲ್ರ ಹುಡುಗವ ಬಡಿತಾರಂತ ತಿಳ್ಕೊಂಡಿದ್ರಂತ. ಇಲ್ಲಪ್ಪ, ಬಿಸಲಾಗ ಈ ಕಂಚಿಕಾಯಿ ತಂದ್ರ ಪಿತ್ತ ಕತ್ತಿ ಇನ್ನೊಂದು ಸ್ವಾಮಿಗಳು ದಂಡ ಇಟ್ಟಿದ್ರಂತ. ಎಷ್ಟು ಮಂದಿ ಸ್ವಾಮಿಗಳದಾರ ಹಂಗ? ಒಳ್ಳೆಯವ್ರು ಬಂದವ್ರ ಇಲ್ಲ ಅಂತಲ್ಲ, ಉಳ್ಕಾದ್ರಿಗೆ ಇಲೆಕ್ಷನ್ ತಯಾರಿ ಮಾಡಕತ್ತಾರ, ಟಿವಿಯಾಗ ಇರ್ತಾರ, ಒದರಾಡ್ತಾರ. ನನಗ ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಎಷ್ಟು ಸರಳೀಕರಿಸಿ ಮಾಡಿ, ಎಷ್ಟು ಲಿಬರಲೈಸೇಷನ್ ಮಾಡಿದ, ಎಷ್ಟು ಮುಕ್ತವಾಗಿ ಕೊಟ್ಟ ಜಗತ್ತಿಗೆ. ಆರ್ಥರ್ ಮೈಲ್ಸ್, ಎಡ್ಗರ್ ಥರ್ಸ್ಟನ್, ಕ್ಯಾಂಪೆಲ್, ಇಜೆ ಸ್ಟ್ರೋಕ್ 175 ಮಂದಿ ಪಾಶ್ಚಿಮಾತ್ಯರು ಬರೀತಾರ ಬಸವಣ್ಣ ಇಸ್ ದ ಫೌಂಡರ್ ಆಫ್ ಲಿಂಗಾಯತ್ ರಿಲಿಜನ್. ಎಂತ ಮೌಲ್ಯಗಳನ್ನು ಕೊಟ್ಟ ಬಸವಣ್ಣ, ಎಂತ ತತ್ವಗಳನ್ನು ಕೊಟ್ಟ. ಸಾಹಿತ್ಯ, ಸಂಸ್ಕೃತಿ, 29 ಕೋಟಿ ವಚನವ ಹಾಡಿ ಆಡಿ ದನಿದನೆಯ ಅಂತಾರ. ನಮಗ್ ಸಿಕ್ಕಿದ್ದು 15,000 ವಚನ. ಅಂದ್ರೆ ಉಳಿದ ವಚನ ಸುಟ್ಟಾರ. 15,000 ವಚನ ನಮ್ಗೆ 10-15 ವಚನ ಬರ್ತಾವ. ಅದನ್ನ ಬೆರೆಸಿ ನೀವಷ್ಟು ಆಡೋದು, ನಾವಷ್ಟು ಆಡೋದು, ನೀವು ತಬಲ ಬಾರಿಸೋದು. ನಮ್ ಸಂಗೀತ ಕೇಳ್ತೀವಿ, ಭಾವ ಕೇಳಂಗಿಲ್ಲ. ಬಂಧುಗಳೇ, ಲಿಂಗ, ಇಷ್ಟಲಿಂಗ ಇಸ್ ಲೈಕ್ ಎ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ದ ಸೊಸೈಟಿ ಅಂತಾರೆ. ಇದು ಜಾತಿವಾಚಕ ಅಲ್ಲ, ಇದು ಸಮಾನತೆಯ ಸಂಕೇತ. ಇದು ಶ್ರೇಣೀಕೃತ ವ್ಯವಸ್ಥೆಯನ್ನು ಕಿತ್ತು ಹಾಕಿದಂತ ಸಂಕೇತ. ಇದು ಇಷ್ಟಲಿಂಗ ಇಸ್ ಎ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ದ ಸೊಸೈಟಿ. ಸಮಾಜದ ಏರಿಳಿತಗಳನ್ನ ಸಮಾನಗೊಳಿಸಿದಂತ ಇಷ್ಟಲಿಂಗ ಇದು. Whatever the legend may say about Basavanna, it is pretty clear that he is the first free thinker of India. ಬುದ್ಧನಿಗೆ ಕೊಡಂಗಿಲ್ಲ ಕ್ರೆಡಿಟ್. ಅವ ಆರ್ಥರ್ ಮೈಲ್ಸ್ ಬಸವಣ್ಣ ಕೊಡ್ತಾರೆ, ಬಸವಣ್ಣ ಕೊಡ್ತಾರೆ. ಬಹಳ ಮಂದಿ ನಾವು ಎಲ್ಲೋ ಒಂದು ಹಂತದೊಳಗೆ ನಾವು ತಪ್ಪೀವಿ. ಕಾರಣ, ನಾವು ಕನ್ನಡ ಮೀಡಿಯಂದಾಗ ಅಡ್ಮಿಷನ್ ತಗೊಂಡಿದ್ವಿ, ನಮ್ಗೆ ಉರ್ದು ಶಾಲೆ ಕಲಿಸ್ಯಾರ. ಯಾಕಂದ್ರೆ ಅವರು ಉರ್ದು ಶಾಲೆ ಕಲ್ತಾರ, ನಮಗ್ ಕಲಿಸೋರು ಉರ್ದು ಕಲ್ತಾರ. ಅವೈದಿಕ, ಹಿಂದೂಯೇತರ ಆಗಮ, ಶಾಸ್ತ್ರ, ಪುರಾಣ, ತರ್ಕಗಳನ್ನ ಎಕ್ಕರಿಸಿದಂತ ಯಾವೂ ಆಗ್ಲಿಲ್ಲ. ತಮ್ಮ ಅಕ್ಕನಿಗಾಗಿ ಬಸವಣ್ಣ ಬಿಟ್ಟು ಹೋದ್ರಿ, ತಮ್ಮ ಅಕ್ಕನಿಗಾಗಿ ಬಿಟ್ಟು ಹೋದ. ಎಷ್ಟು ಎದಿ ಮೇಲೆ, ಎಷ್ಟು ಜನರು ಎದಿ ಮೇಲೆ. ಲಿಂಗದ ಆಚೆ ಈಚೆ ನೋಡ್ರಿ, ಲಿಂಗದ ಆಚೆ ಈಚೆ, ಲಿಂಗದ ಒಳ ಹೊರಗೆ ನೋಡ್ರಿ. ಅದಕ್ಕ ಅಲ್ಲಂ ಪ್ರಭು ಹೇಳ್ತಾರ, ನಿರಾಳವೆಂಬ ಕೂಶಿಂಗೆ ಬೆನ್ನೆ ನಿಕ್ಕಿ ಹೆಸರಿಟ್ಟವರು ಅಕಟಕಟ. ಇದು ಶಬ್ದದ ಲಜ್ಜೆ ನೋಡ. ನಾವು ಅರ್ಥ ಮಾಡ್ಕೊಳಕತ್ತಿಲ್ಲ, ನಾವು ಮೌಲ್ಯಗಳನ್ನ ತಿಳ್ಕೊಳಕತ್ತಿಲ್ಲ, ವಚನ ಸಾಹಿತ್ಯದ ಹರಿವುಗಳನ್ನ ನಾವು ಹುಡುಕಾಕತ್ತಿಲ್ಲ. ನಾವು ಮ್ಯಾಲ ವಾಚ್ಯಾರ್ಥ ಶಬ್ದಗಳನ್ನ ತಗೊಳ್ಳೋದು. ಕಳಬೇಡ ಕೊಲಬೇಡ ಅನ್ನಪ್ಪ, ಕಾಲ್ ಮುಗಿ, ನಾವೊಂದಿಷ್ಟು ಕಲ್ಸಕೃತು, ಅದ ಪ್ರಸಾದ ಹೇಳಿದಲ್ಲ, ಕಾಯದ ಗುರುಲಿಂಗ ಜಂಗಮದ, ಇವೆಲ್ಲ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳು ವಿಕಾಸದ ವಿವಿಧ ಮಜಲುಗಳು, ಹಂತಗಳಲ್ಲ, ಮೆಟ್ಟಿಲುಗಳಲ್ಲ, ಮಜಲುಗಳು. ಅದ್ರ ಪಾಟನಿಗೆ ಮಾಡ್ಬಿಟ್ರು ಕೆಲವು ಮಂದಿ. ಸಪ್ತಸ್ಥಲ, ಮಹೇಶ ಸ್ಥಳ, ಐಕ್ಯ ಸ್ಥಳ ಮೇಲೆ ಬಸವಣ್ಣ ಇಟ್ಬಿಟ್ರು. ನಾವು ತಪ್ಪಿವಿ. ಮರುಮೌಲ್ಯಮಾಪನ, ವಚನ ಸಾಹಿತ್ಯದ ಮರುಮೌಲ್ಯಮಾಪನ, ಮರುಚಿಂತನೆ ಆಗ್ತಕ್ಕಂತ ಅಗತ್ಯತೆ ಈಗ. ಮಠಗಳು ದಯವಿಟ್ಟು ಹೇಳ್ತೀನಿ, ಇದು ಸಂಶೋಧನಾ ಕೇಂದ್ರಗಳಾಗಬೇಕು. ಮರುಮೌಲ್ಯಮಾಪನ ಮಾಡ್ರಿ. ಶೂನ್ಯ ಸಂಪಾದನೆ ಹಲಗೆಯಾರ್ಯ ಮಾಡಿದಂತ ಅಥವಾ ಸಿದ್ದನಂಜೇಶ ಮಾಡಿದಂತ ಎಲ್ಲ ರಾಡಿಗಳನ್ನು ತೊಳಿಬೇಕಾಗಿತ್ತು. ನಾವು ಈಗ ಸಿಕ್ಕಂತ ವಚನದೊಳಗ ಕಲಬೆರೆ ಸೇರ್ಬಿಟ್ಟಾವ, ಹಂಗ ಹೋಗ್ಬಿಟ್ಟತಾವ. ಆರಂಭವ ಮಾಡುವೆ ಗುರುಪೂಜೆಗೆಂದು ಅಂತಾರ, ಗುರುಪೂಜೆಗೆಂದು ಅಂತಾರ. ವ್ಯವಹಾರ ಲಿಂಗಾರ್ಚನೆ, ಅರ್ಚನೆ, ಜ್ಞಾನ, ದೀಕ್ಷೆ, ಅರಿವು, ಇವರು ಅರ್ಚನೆ ಮಾಡಿದ್ರು. ಯಾವ ಜಾತಿಯ ವ್ಯವಸ್ಥೆಯನ್ನ ಬಸವಣ್ಣ ಕಿತ್ತು ಹಾಕಿದ್ದ, ಯಾವ ವ್ಯವಸ್ಥೆಯನ್ನ ತೆಗೆದು ಹಾಕಿದ್ದ, ಆ ಜಾತಿಯ ವ್ಯವಸ್ಥೆಗೆ ನಾವು ಮತ್ತೆ ಕುಂತೀವಿ. ನಮಗ್ ಬೇಕಾಗ್ತಕ್ಕಂಥದ್ದು ನಮ್ಮ ಗುರುತು. ಬಸವಣ್ಣ ಹೇಳ್ತಾನ ಅಂತ ಮಾತಂದ್ರ, ಐದಕ್ಕಿ ಲಕ್ಕಮ್ಮ ತನ್ನ ಗಂಡ ಹೆಚ್ಚಿನ ಅಕ್ಕಿ ಆದಾಯ, ಆಯದ ಅಕ್ಕಿ, ಅದು ಆಯದ ಅಕ್ಕಿ ಅಲ್ಲ. ಆಯ ಅಂದ್ರೆ ಕೂಲಿಗಾಗಿ ಕಾಳು. ಗಂಡ ಹೆಂಡತಿ ದುಡಿತಿದ್ರು, ಒಂದು ಚಟಾಕು ಬುಟ್ಟಿ ಅಂತಾರಲ್ಲ ಹಂಗ ಅಕ್ಕಿ ಕೊಡ್ತಿದ್ರು. ಆ ಅಕ್ಕಿ ತಂದು ಸೇವೆ ಮಾಡ್ತಿದ್ರು. ಅವತ್ತು ಅವ್ರ ಸೇವೆ ಹೆಚ್ಚು ಮಾಡಿದ, ಹೆಚ್ಚಿನ ಅಕ್ಕಿಯನ್ನ ಕಳಿಸ್ಕೊಟ್ರು. ಈ ಭಾಗದಾಗ ನಿಲ್ಲಿಸ್ತಾವ, ನಿಂದರಿಲ್ಲ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಮಾರಯ್ಯ, ರೋಷವೆಂಬುದು ಯಮದೂತರಿಂಗಲ್ಲದೆ ಅಜಾತರಿಗುಂಟೆ ಮಾರಯ್ಯ. ಈ ಸಖಿ ಆಸೆ ಯಮಗೆ ತಕ್ಕೆ ಮಾರಯ್ಯನೊಪ್ಪ ಅಪರೇಶ್ವರ ಲಿಂಗಕ್ಕೆ ದೂರು. ಐ ಹ್ಯಾವ್ ಲಾಸ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಇನ್ ದ ಸುಪ್ರೀಂ ಡಿವೈನ್.
ಒಮ್ಮನದಲ್ಲಿ ಮೀರಿ ಇಮ್ಮನಲ್ಲಿ ತಂದಿರಿ. ಇದು ನಿಮ್ಮ ಮನವು ಬಸವಣ್ಣನ ಅನುಮಾನದ ಚಿತ್ತವು. ಹಂಗ್ರಿ ಎಷ್ಟು ಧೈರ್ಯ ನೋಡ್ರ ಹೆಣ್ಮಗಳ. ಐದಕ್ಕೆ ಲಕ್ಕಮ್ಮ ಗಂಡ ಬುದ್ಧಿ ಹೇಳ್ತಾಳ, ಏನೋ ಹೋಗಿ ಸುರಿಬಾ ಅಂತಾಳ. ಪಾಪವ ಈಗ ಹಂಗಲ್ರಿ, ಇಸೆ ಚೆಕ್ ಮಾಡ್ತಾರ, ಇನ್ನೊಂದ್ ತೊಂಬ ಹೋಗಂತಾರ. ಇಷ್ಟ ಬಿಟ್ರ ಆಡು ಏನಾರ ಆಡು ರೊಕ್ಕ ತೊಂಬ ಅಂತಾರ. ಅಂದ್ರ ಯಾವ ಮೌಲ್ಯಗಳನ್ನ, ಯಾವ ಕೆಳಸ್ತರದ ಹೆಣ್ಮಕ್ಳನ್ನ ಎಬ್ಸಿದ್ರು ಬಸವಣ್ಣ. ಅಲ್ಲಂ ಪ್ರಭುಗಳು ಅಂತಾರ, ಕಾರ್ಲ್ ಮಾರ್ಕ್ಸನಿಗಿಂತ 1000 ಮೈಲಿ ಮುಂದದನ ಬಸವಣ್ಣ. ಕಾರ್ಲ್ ಮಾರ್ಕ್ಸ್ ಹೇಳ್ತಾನ, he has taught only the dignity of labor. ಬಸವಣ್ಣ has taught both dignity and dignity. ಕಾರ್ಲ್ ಮಾರ್ಕ್ಸ್ ಹೇಳ್ತಾನ, ನೀನು ದುಡಿದ ಸಂಪತ್ತು ನಿನಗೆ ಸೇರಬೇಕು. ಬಸವಣ್ಣ ಅಲ್ಲ, ಹಣ್ಣದೊಳಗೊಂದು ಎರೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂತೇನಾದ್ರೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮತ್ನ. ಅದಕ್ಕೆ ಲಕ್ಕಮ್ಮನ ಗಂಡು ಹೋಗಿ ಮಾರಾಯ ಸುರಿ ಬಂದ, ಬ್ಯಾಡ್ರಿ ನಾನು ಮನ್ಯಾಗ ಹೆಣ್ಮಕ್ಳು ಬೈತಾರ, ಅಕ್ಕಿ ಕೊಟ್ಟು ಬಂದ. ಬಸವಣ್ಣಗ ಕಾಯಕ ಪ್ರಜ್ಞೆ ಅಲ್ಲೇ ನಂದೇನ್ ತಪ್ಪೈತಿ, ಅವ್ ಯಾಕೆ ದುಡ್ದ ನಾವು ಕೊಟ್ಟಿನಿ. ಬಸವಣ್ಣ ಅಲ್ಲಂ ಪ್ರಭುಗಳು ಅನುಭವ ಮಂಟಪಕ್ಕೆ ಕರೆಸ್ತಾರ, ಸಂವಾದ ಮಾಡ್ತಾರ. ಇಲ್ಲ, ಕಾಯಕಕ್ಕೆ ತಕ್ಕಂತ ನಾನು ದಾಸೋಹ ಮಾಡೀನಿ, ಕೂಲಿ ಕೊಡ್ತೀನಿ, ಅವ್ ದುಡ್ಯಾಕತ್ತಾರ. ಅವಾಗ ಚರ್ಚೆ ನಡೀತಿಲ್ಲ. ಕಡ್ಗವ್ವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ಮಾರಯ್ಯ. ಹೆಂಡತಿ ಬುದ್ಧಿ ಹೇಳ್ತಾರ, ಕಡ್ಗವ್ವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ಮಾರಯ್ಯ. ಸ್ತ್ರೀಯವ ಕೊಡಬಹುದಲ್ಲದೆ ಕೂಟವ ಕೊಡಬಹುದೇ ಮಾರಯ್ಯ. ನಿನ್ನ ಕೈ ಒಂದ್ ಪೆನ್ ಕೊಡ್ತೀವಿ, ಡಿಸ್ಟಿಂಕ್ಷನ್ ತಗೊಂಬ ಮಾರ್ಕ್ಸ್ ಕೊಡಕಾಗತ್ತ, ವಿದ್ಯಾ ಕೊಡಕಾಗತ್ತ. ಚರ್ಚೆ ನಡೀತಿತ್ತು ಅನುಭವ ಮಂಟಪದಾಗ. ಕಡಿಕಾಕಿ 5 ಲಕ್ಷ ಹೇಳ್ತಾಳ, ಕಾಯಕವು ನಿಂದಿತ್ತು ಹೋಗಯ್ಯ ಎನ್ನಾದ ಒಡೆಯ. ಗಂಡ ಬುದ್ಧಿ ಹೇಳ್ತಾರ, ಇವ್ರು ಏನು ಅಲ್ಲ ಪ್ರಭು ಬಸವಣ್ಣ ಬಿಟ್ಬಿಡ್ತಾರ. ಕಾಯಕವು ನಿಂದಿತ್ತು ಹೋಗಯ್ಯ ಎನ್ನಾದ ಒಡೆಯ. ಅಷ್ಟು ಮೌಲ್ಯವಂತ ಹೇಳಿದ್ರೆ ಹಿಂದ್ ಏನು ವಿಚಾರ ಮಾಡ್ಬೇಡ, ಸಲಹೆ ಸಂದಿದ್ದಾಗಲೇ ಮಾಡಬೇಕು. ನಿಮ್ಮ ಶರಣರ ತಿಪ್ಪೆಯ ತಪ್ಪಲವನ್ನಾದರೂ ತಂದು ಪ್ರಸಾದವ ಮಾಡಬೇಕು. ದುಡ್ಡು ತಂದು ಮಾಡೋನು ನಮ್ಗೆ ಹೆಚ್ಚಿನ ಕಾರಣ. ಎಷ್ಟು ಜನರಿಗೆ ಐತಿ ನಮ್ಮೊಳಗ. ಅದಕ್ಕ ಬಸವಾದಿ ಪ್ರಮುಖರ ಮಾಡಿದಂತ ಬಹುದೊಡ್ಡ ಕ್ರಾಂತಿಯ ಹಿನ್ನೇಟು ವೈಫಲ್ಯ ಅನ್ನಂಗಿಲ್ಲ. ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರದೊಳಗ, ಕೆನಡಾ, ಜರ್ಮನ್, ಫ್ರಾನ್ಸ್, ಒಂದು ಪ್ರಗತಿಪರ ರಾಷ್ಟ್ರದೊಳಗ ಬಸವಾದಿ ಪ್ರಮತರ ತತ್ವಗಳು, ಚಿಂತನೆಗಳು, ವಚನಗಳು ಬಹಳ ಆಳವಾಗಿ ಇಳಿದು ಓದ್ತಾರ, ಬಹಳ ಆಳವಾಗಿ ಇಳಿದು ಹೇಳ್ತಾರ. ಅಲ್ಲಮ್ಮ ಪ್ರಭು ಒಂದು ವಚನ ನಿಮ್ಗೆ ಕೋಟ್ ಮಾಡ್ತೀನಿ. ಉದಕದೊಳಗೆ ಕಿಚ್ಚು ಹುಟ್ಟಿ ಸುಟ್ಟಿ ಕಂಡೆ, ಗಗನದಲ್ಲಿ ಮಾಮರವ ಕಂಡೆ, ಪಕ್ಕವಿಲ್ಲದ ಹಕ್ಕಿ ಹುವಿಯ ನುಂಗಿದ ಕಂಡೆ ನೋಡ ಗುಹೇಶ್ವರನಿನ ಕಾಲದ ಭಿನ್ನಾನ ಅಂತ. ಅರಗಿನ ಪುತ್ತಳಿಗೆ ಉರಿಯ ಕೊಂಡೊಡೆ ಉದಕ ಬಾಯಾರಿ ಬಳಲಿತ್ತು ನೋಡ, ಉದಕ ಬಾಯಾರಿ ಬಳಲಿತ್ತು ನೋಡ, ಜಗತ್ತಿನ ಯಾವ ಕವಿ ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ಸರಗಳ ವಿಷಯಾದಿಗಳು ಬೆಂಕಿ ಉದಕ ಬಾಯಾರಿ ಬಳಲಿತ್ತು ನೋಡ, ಅಗೆಯೆಂಬೋ ಭಾವಿ ಅಗೆಯೆಂಬೋ ಅಗೆದಾದ ಸತ್ತ ಬಚ್ಚಿತ್ತು ಬಾಡಿ. ಓದಿಲ್ಲ ನಿಮ್ಮಂಗ MA, BA, B.Ed, ECH ಮಾಡಿಲ್ಲ. ಅವ್ರು ಶಾಲೆ ಅಂತಂದ್ರೆ ಅನುಭವಶಾಲಿ. ಅದಕ್ಕ ಬಸವಣ್ಣ ಹೇಳ್ತಾನ, ಅಕ್ಷರ ಕಲಿಸೋದು ವ್ಯರ್ಥವಾಗಲಿಲ್ಲ ಚೆನ್ನಯ್ಯನಿಗೆ. ಮಾದಾರ ಚೋಳರಾಜನ ಕುದುರೆಗೆ ಹೋಬಳಿ ತೋಡ್ತಿರ್ತಾರ. ತಮಿಳುನಾಡಿನ ಬಂದಂತ ಮಾದಾರ ಚೆನ್ನಯ್ಯ ನಡೆ ಚೆನ್ನ, ನುಡಿ ಚೆನ್ನ, ಪುರಾತನಗಳು ಚೆನ್ನ, ಪ್ರಮಥಗಳು ಚೆನ್ನ, ನಮ್ಮ ಕೂಡಲ ಸಂಗಮ ನಿಯಮ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಅಂಬ್ಲಿ ಮಾಡ್ತಿದ್ದ, ಇಲ್ಪ ನಾನು ಮಾತ್ರ ಅಂದಾಗ, ಇಲ್ಪ ನಮ್ಮ ಮನೆ ಕೂಡಲ ಸಂಗಮಗೆ ಎಡಿ ಹಿಡಿತೀರ ಅಂದಾಗ ಕೈ ತೆಗದಂತ ದಲಿತರನ್ನ ಒಪ್ಕೊಂಡ ಬಸವಣ್ಣ, ಎಂತ ಮಹಿಳೆಯರನ್ನ ಒಪ್ಕೊಂಡ ಬಸವಣ್ಣ. ಅಸ್ಪೃಶ್ಯರನ್ನ, ದಲಿತರನ್ನ, ಶೋಷಿತರನ್ನ, ದಮನಿತರನ್ನ, ಈ ಜಗತ್ತಿನ ಸಪ್ರೆಸ್ ಕ್ಲಾಸ್ ತುಳಿತಕ್ಕೆ ಒಳಗಾದವನ್ನ ಅಪ್ಪಿಕೊಂಡ ಜಗತ್ತಿನ ಯಾರಿತ್ತಂದ್ರ ಅದು ಬಸವಣ್ಣ ಒಬ್ಬವಣ. ಬಸವಣ್ಣ ಬಿಟ್ಟು ನೋ ಸಬ್ಸ್ಟಿಟ್ಯೂಷನ್ ಫಾರ್ ಬಸವಣ್ಣ. ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. दोस्तों क्या आपके MS ऑफिस सॉफ्टवेयर के अंदर ये वाला ऑप्शन है? ध्यान से देखो।
इसे कहते हैं को पायलट। मैं गारंटी के साथ बोल रहा हूँ 1916 ಹಳಕಟ್ಟಿ ಫಕೀರಪ್ಪನವರು ಅದನ್ನ ಪಾರ್ಷಲ್ ಮಿಷನ್ ಕಳಿಸಿದ್ರು ಅಂತ ಪ್ರಿಂಟ್ ಮಾಡಕ್ ವಚನಗಳನ್ನ. ಅವ್ರು ಸಾರಿ ವಿ ಕೆನಾಟ್ ಪಬ್ಲಿಷ್, ನಾವು ಮಾಡೋದಿಲ್ಲ. EP ರೈಸ್ ಇಂಗ್ಲೆಂಡ್ UK ಟೈಮ್ಸ್ ಕಳ್ಸಿಕೊಡ್ತಾರೆ ವಚನಗಳನ್ನ, ಅಲ್ಲಿ ಮಾಡ್ರಿ ಪಬ್ಲಿಷ್ ಮಾಡ್ರಿ. ಸಾರಿ ನಾವು ಮಾಡಕ್ ಆಗಂಗಿಲ್ಲ, ಕಾರಣ ನಿಮ್ಮೊಳಗ ಮಠಗಳದಾವು, ನಿಮ್ಮೊಳಗ ವ್ಯವಸ್ಥೆ ಐತಿ. ಇಂಗ್ಲೆಂಡ್ದಾಗ ಏನಾದ್ರು ಇಂಥ ಕ್ರಾಂತಿ ಆದ್ರ ಅದಕ್ಕೆ ಪರ್ಯಾಯವಾಗಿ ಒದಿಸ್ತಕ್ಕಂಥ ಆಕ್ರಗಳಿಲ್ಲ, ನಾವು ಮಾಡೋದಿಲ್ಲ ಅಂತ. ಅಂದ್ರ ಶರಣರ ಮೌಲ್ಯಗಳನ್ನ, ಶರಣರ ಚಿಂತನೆಗಳ ಇಡೀ ಜಗತ್ತಿಗೆ ಹೊಂಟವು, ನಮಗ್ ಗೊತ್ತಾಗೋದಾಗೈತಿ. ಪವಿತ್ರ ಬಸವಣ್ಣ ಹೇಳನ ಎಲ್ಲರೂ ದೇವರಾಗ್ಬೇಕು, ಎಲ್ಲರೂ ದೇವರಾಗ್ಬೇಕು. ಇಷ್ಟಲಿಂಗ ಅಂತಕ್ಕಂಥದ್ದು ಅರಿವಿನ ಅನುಸಂಧಾನದ ಕುರುಹು. ಇದು ನಿರಂತರವಾಗಿ ನಡೀತಕ್ಕಂಥ ಅರಿವಿನ ಅನುಸಂಧಾನದ ಕುರುಹು. ಅದಕ್ಕೆ ಹೇಳ್ತಾನೆ, ಎರೆದರೆ ನೆನೆಯೋದು ಮರೆದರೆ ಬಾಳ್ತು, ಹೊರಳಿಲ್ಲ ಲಿಂಗಾರ್ಚನೆ. ಲಿಂಗವ ಪೂಜಿಸಿ ಫಲವೇನು? ನಾವೇನ್ ಮಾಡ್ತೀವಿ, ವಚನವನ್ನ ಪಾಮ ಕೊಡಂಗಿಲ್ರಿ. ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿಯ ತಂದು ಹೊತ್ತು ಹೋಗುವ ಮುನ್ನ ಪೂಜಿಸು. ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕಾಯಕ ಮಾಡು ಕೂಡಲ ಸಂಗಮ. ವಾಟ್ ವಾಸ್ ದ ಪ್ರಯಾರಿಟಿ ಆಫ್ ಬಸವಣ್ಣ? ಈ ವಾಂಟೆಡ್ ಎ ಲೇಬರ್. ನೀನ್ ಕೆಲಸ ಮಾಡಪ್ಪ, ಕಾರ್ಯ ಮಾಡು, 4 ಮಂದಿಗೆ ಉಣಿಸು ತಿನಿಸು, ದಾಸೋಹ ಮಾಡು. ಮುಂಜಾಲಿಂದ 3 ತಾಸು, ಸಂಜೆ ಮುಂದೆ 6 ತಾಸು, 9 ತಾಸು ನಾ ಲಿಂಗ ಪೂಜೆ ಮಾಡ್ಕೊಂಡ್ ಕುಂಡಿರ್ತಂದ್ರೆ ಏನು? ಲಿಂಗ ಅನ್ನೋದು ಪೂಜೆ ಅಲ್ಲ, ಅದು ಯೋಗ. ಅದನ್ನ ನಿಜಗುಣ ಶಿವಯೋಗ ಬಹಳ ಚಂದ ಹೇಳ್ತಾರ. ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾದಿತ ಲಿಂಗವೇ ಜ್ಯೋತಿ ಬೆಳಗುತ್ತಿದೆ. ನಿರುಪಾದಿತ ವಸ್ತು ಸಾಧನ. ಇದು ಗಾಡಿ ಚಾಲೂ ಮಾಡಕಂತ ಕಿವಿ ಚಾವಿ ನಾವೇನ್ ಮಾಡಾಕ್ತಿವಿ, 3 ತಾಸು ಚಾವಿ ಹೊಡ್ಕೊಂತ ಕುಂತೀವಿ, ಮಷಿನ್ ಗಾಡಿ ಖರಾಬ್ ಆಗ, ಮಷಿನ್ ಕೆಡಾಕತೈತಿ. ಇದು ನಮಗ್ ಚಾಮರಸಕ್ಕೆ ತಿಳಿದಂತ ಲಿಂಗ, ಕಾಯದಳು ಗುರುಲಿಂಗ ಜಂಗಮದ ಆಯತವಾರಿಯಲ್ಲಿ ಚಣ್ಣ ಬಸವಣ್ಣ ಹೇಳ್ತಾನ, ಇದು ಭೂಭಾರಿಗಳಾದ್ರು, ಲಿಂಗ ಸಾಧಕರೆಲ್ಲ ಭೂಭಾರಿಗಳಾದ್ರು ಅಂತ. ಬಸವಣ್ಣನ ಹೇಳ್ತಾನ, ಲಿಂಗ ಅಂತಕ್ಕಂಥದ್ದು ವಸ್ತು ಮಾಡಿದ್ವಿ, ಜಂಗಮ ಅಂತಕ್ಕಂಥ ಜಾತಿ ಮಾಡಿದ್ವಿ, ಒಂದು ವರ್ಗವನ್ನು ಮಾಡಿದ್ವಿ. ಅವ್ರಿಗೆ ಅಷ್ಟ ಅಡ್ಮಿಷನ್ ಕೊಟ್ರು, ಅವ್ರಷ್ಟ ಹೋಗ್ಬೇಕು. ಹೇಳಲ್ಲ, ಭಕ್ತ ಮತ್ತು ಭವಿ ಅರಿದೊಡೆ ಶರಣ ಮರೆದೊಡೆ ಮಾನವ. ನನಗೆ ಬೆಳ್ಳಗೆ ಕನ್ನಡಿ ಅನ್ಸಿತ್ತಯ್ಯ ಅಂತ ನಾವು. ಕಾರಣ ಅರಿಯತಕ್ಕಂಥ ಮನಸ್ಸನ್ನ ನಾವು ಹುಡುಕ್ಲಿಲ್ಲ ಅಂದ್ರ ನಮಗ ಕಲ್ಯಾಣ ಕ್ರಾಂತಿಯ ಸಮಗ್ರ ಚಿತ್ರಣ ಸಿಗಂಗಿಲ್ಲ. ಬಂಧುಗಳೇ, ಜಮಖಂಡಿ, ಅಥಣಿ ಇದೆಲ್ಲ ಶರಣರಾದೋಗ್ಯಾರ. ಚಿಮ್ಮಡ, ಎಳದಾಳ, ಚಿಮ್ಮಡದೊಳಗ ಸಾಕಷ್ಟು ತಿಂಗಳವರೆಗೆ ಅಲ್ಲಂಪ್ರಭುಗಳು ವಾಸವಾಗಿತ್ತು. ಮನೆಗುರು ಶ್ರೀಗಳು, ಬನಟ್ಟಿ, ಎಳದಾಳ, ರಬಕವಿ, ರೆಬ್ಬೆವನ ಗವಿ. ಅದು ರೆಬ್ಬೆವ ಅಂತ ಶರಣೇಕೆಗಳಲ್ಲಿ ಏಕಾರ ಕುಟುಂಬಕ್ಕೆ ಸೇರಿದಂತ ರೆಮ್ಮೆವೆ ಅಲ್ಲೇಕೆಗಳ ರೆಬ್ಬೆವನ ಗವಿ ರಬಕವಿ. ಕಾರಣ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಡ್ರಿ. ಇದ್ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ನಮ್ಗೆ ಬರೀ ಸ್ವತಂತ್ರ ಧರ್ಮ ಸಿಕ್ತಂತೇಳಿ ಗುಲಾಲ್ ಹೊಡೆದು ಪಟಾಕ್ಷಿ ಹೊಡೆದ್ರ ಅಲ್ಲ. ನಾನು ಸ್ವತಂತ್ರನಾಗಬೇಕು, ನಾನು ವೈಚಾರಿಕವಾಗಿ ನಾನು ಗಟ್ಟಿ ಆಗಬೇಕು, ಮುಕ್ತ ಸಮಾಜಕ್ಕೆ ನಾನು ಕಟ್ತೀನಿ ಅಂತ ಬದ್ಧ ಆದಾಗ ಸ್ವತಂತ್ರ ಧರ್ಮದ ಏನು ಕೊಟ್ಟಿದ್ದಲ್ಲ ಬಸವಣ್ಣ, ಅದಕ್ಕೆ ನಾವು ಸಾರ್ಥಕತೆ ಕೊಟ್ಟಂಗ ಆಕತಿ. ಎಲ್ಲ ಸುಮ್ಮನೆ ಒಂದ್ ನಾಟಕ. ಅದಕ್ಕ ಇಂಥ ಒಂದು ಬಹುದೊಡ್ಡ ಕ್ರಾಂತಿಯ ಮೌಲ್ಯಗಳನ್ನ ಮರುಮೌಲ್ಯ ಮಾಪನ, ಮರುಚಿಂತನೆ ಬಹಳ ಮಾಡ್ತಕ್ಕಂಥ ಅಗತ್ಯ ಐತಿ. ನೀವು ವಿಚಾರ ಮಾಡ್ರಿ, ವಚನಗಳನ್ನ ನೋಡ್ರಿ, ತಿದ್ರಿ, ಆ ವಚನಗಳನ್ನ ಪರಿಷ್ಕರಣೆ ಮಾಡ್ರಿ, ಪಾಠಾಂತರ ಮಾಡ್ತಕ್ಕಂಥ ಸಾಕಷ್ಟು ಉರ್ಲಿಂಗ ಪೆದ್ದಿ ಅಂತಕ್ಕಂಥ ಒಬ್ಬ ಕಳ್ಳ, ಅವನ್ ಶರಣಕನ, ಅವನ್ ಕನ್ನಡ ದಗಡ ಜೀವನದ ಅಂತೇಳಿ ಕಲ್ಲು ಹೋಗಿತಾನವ. ದಗಡ ಜೀವನದ ಕಲ್ಲು ತಗೊಂಡ್ ಹೋಗಂತಾನ, ಅದನ್ನ ಲಿಂಗ ಅಂತ ಇಟ್ಕೊಂಡಿರ್ತಾನವ. ಅವನು ವಚನದಾಗ 29 ವಚನಗಳ ಸಂಸ್ಕೃತ ಸೇರ್ಸ್ಯಾರ. ಪ್ರಕ್ಷಿಪ್ತತೆ ಮಾಡಿದ್ರು 16ನೇ ಶತಮಾನದಾಗ. ಅದನ್ನ ಅವಾಗ ಏನು ಸಾಧ್ಯತೆ ಎಲ್ಲ ಕೆಡಿಸ್ಬಿಟ್ರು ವಚನಗಳನ್ನ. ಆಮೇಲೆ ಶೂನ್ಯ ಸಂಪಾದನೆ, ಜಗತ್ತಿನ ಬಹುದೊಡ್ಡ ಸಂವಾದ, ಪ್ಲೂಟೋ ಮತ್ತು ಅರಿಸ್ಟಾಟಲ್ರ ಸಂವಾದಕ್ಕಿಂತ ಹೆಚ್ಚಿನ ಸಂವಾದ, ದೊಡ್ಡ ಸಂವಾದ ಅಂತಂದ್ರೆ ಶೂನ್ಯ ಸಂಪಾದನೆ. ಆದ್ರೆ ಅಲ್ಲಿಯೂ ಕೂಡ ಒಂದ್ ಸ್ವಲ್ಪ ಪರಿಷ್ಕರಣೆ. ಅಲ್ಲಿ ಜೇಡರದ ಶಿಮಯ್ಯ ಶೀರಿ ಸೇದ್ ಕೊಟ್ಟ, ನುಲಿಯ ಚಂದ ಕಲ್ಲು ಬಿತ್ತು ದೇವರಾದ. ಪವಾಡಗಳು ಅಲ್ಲ, ಬಸವಣ್ಣ 86 ಪವಾಡಗಳ ಮಾಡಿ ಗೆಲ್ಲಿಸಿದ್ರಯ್ಯ. ಪವಾಡದ ಘಟನಾ ಜೀವನ ನಡೆದಂತ ಒಂದು ಸ್ಪರ್ಧೆಗಳು. ಅದಕ್ಕ ಎದ್ದು ಕಲ್ಯಾಣ ತಂದು ಮುದ್ದ ಬೀಳುವೆ ಬಸವಣ್ಣ, ಕದ್ದ ಮಾತಲ್ಲ ಇಲ್ದರಿಕೆ ಬಿದ್ದು ಹೋಗುವೆ ನಾಡಾಗ. ಜನಪದ ಸಾಹಿತಿಗಳು ಬಸವಣ್ಣನ ಹಚ್ಕೊಂಡ್ರ ಹೇಳ್ತಾರ, ತನ್ನ ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತಾರ.
ಜನಪದ ಸಾಹಿತ್ಯ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಗ ಮುಡಿವೆ ಅಂತಾರ. ಜನಪದ ಸಾಹಿತ್ಯಗಳು ರಕ್ತಗತವಾಗಿ ಬಸವಣ್ಣನ ಹಾಕಿಕೊಂಡು ಬಂದ್ರು. ಆದ್ರೆ ನಾವು ಅದನ್ನ ಪುಸ್ತಕದೊಳಗ ನಮ್ಮ ಬಸವ ಜಯಂತಿ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಇರ್ತೀವಿ. ಸಂಗನ ಬಸವ ಸ್ವಾಮಿಗಳ ಆಶೆ ಆಗ್ಲಿ ಅಥವಾ ಈ ಮಹಾಂತ ಜೋಳಿಗೆ ಶಿಲ್ಪಿ ಕಲ್ಯಾಣ ಕ್ರಾಂತಿ ಬಹಳ ದೊಡ್ಡ ಕ್ರಾಂತಿ ಮಾಡಿದ್ರು 74-85 ಟೈಮ್ನೊಳಗ. ಈ ಕರ್ನಾಟಕ ತುಂಬೆಲ್ಲ ಅಡ್ಡಾಡಿ ಕ್ರಾಂತಿ ಮಾಡಿದ್ರು ಅಂತ ದಿವ್ಯ ಜೀವಿಗಳು. ಅವ್ರ ನಂತರ ಗುರುಮಾನ್ ಸ್ವಾಮಿಗಳು, ಮರೇಮುತ್ತು ಶ್ರೀಗಳು ಎಲ್ಲರೂ ಒಂದು ಮನಸ್ಸು, ಬಸವಲಿಂಗ ಸ್ವಾಮಿಗಳು ಎಲ್ಲರೊಳಗೆ ತಳಮಳ ಐತಿ. ಆದ್ರ ನಾವು ಕೂಡುವಲ್ವಿ. ಬಸವಣ್ಣನ ವಿರೋಧಿಸುವವರು ಒಕ್ಕಟ್ಟಾಗತ್ತಾರ. 24/7 ಅವ್ರು ಒಂದ್ ಕಡೆ ಬರಾಕತ್ತಾರ. ಬಸವಣ್ಣನವ್ರು ನಾವು ಹೊಡೆದಾರಾಕತ್ತಿ. ನಮ್ಮೊಳಗ ಒಂದ್ 20 ಜಮಾತ್ ಆಗ್ಯಾವ್ರಿ. ಅವ್ರು ಎಲ್ಲರಿಗೂ ತಮ್ಮ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಬಸವ ತತ್ವವನ್ನ ನಾವು ನಡುನೀರ ಬಿಡಾಕತ್ತೀವಿ. ಅದಕ್ಕ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ಅದು ಜಗಕ್ಕೆ ಇಂಕಿದ ವಿಧಿ. ನಿನ್ನ ನೊಡವೆ ಎಂಬುದು ಜ್ಞಾನ ರತ್ನ. ಅಲ್ಲಂಪ್ರಭುಗಳು ಅವಾಗ ಹೇಳ್ಯಾರ, ಇವಾಗೂ ಪ್ರಸ್ತುತ ವಚನ ಸಾರ್ವಕಾಲಿಕ ಸಾರ್ವತ್ರಿಕವಾಗಿ ಸಮಾನತೆಯನ್ನು ಸಾರ್ತಕ್ಕಂಥ ಅಮರ ಸಂದೇಶಗಳು. ದೇರ್ ಇಸ್ ನೋ ಸೋಷಿಯಲಿಸ್ಟ್ ವ್ಯೂಸ್ ಆಫ್ ಎನಿ ಫಿಲಾಸಫರ್ ಆಫ್ ದ ವರ್ಲ್ಡ್ ರಾದರ್ ದನ್ ಬಸವಣ್ಣ. ಬಸವಣ್ಣನಿಗೆ ಯಾರಾದ್ರೂ ಹೋಲಿಕೆ ಮಾಡ್ಬೇಕಂತಂದ್ರ ಬಸವಣ್ಣನಿಗೆ ಹೋಲಿಸ್ಬೇಕು. ಯು ನಾಟ್ ಕಂಪೇರ್ ಬಸವಣ್ಣ ವಿತ್ ಎನಿಬಡಿ. ಯಾರ ಮಾಡಿದ್ರ ಅದರಂತ ಮೂರ್ಖತನದ ಪರಮಾವಧಿ. ಸುಮ್ಮನೆ ಹಂಗ ತೋರಿಸ್ಬೋದು. ಪಾಶ್ಚಿಮಾತ್ಯರ ಇವತ್ತು ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುಂದೆ ಹೋಗಿ ಬಸವಣ್ಣ ಕುಂತಾನ ತನ್ನ ತಾಕತ್ ಮೇಲೆ, ತತ್ವದ ಮೇಲೆ. ಮೆಗ್ನಾ ಕಾರ್ಟಾ, ದ ಕಾಮೆಂಟೇಟರ್ಸ್ ಆಫ್ ಮೆಗ್ನಾ ಕಾರ್ಟಾ ಹೇಳ್ತಾರ ಬಸವಣ್ಣ ಇಸ್ ದ ಫೌಂಡರ್ ಆಫ್ ಪಾರ್ಲಿಮೆಂಟ್ ಸಿಸ್ಟಮ್ ಅಂತಾರ. ಅಂಬೇಡ್ಕರ್ ಹೇಳ್ತಾರ ಬಂಧುಗಳೇ, ಇದನ್ನ ಮಹಿಳೆಯರಂತೂ ಬಹಳ ಎತ್ತು. ಇವತ್ತು ಅಕ್ಕನಾಗಮ್ಮ, ಸತ್ಯಕ್ಕ, ಐದಕ್ಕೆ ಲಕ್ಕಮ್ಮ, ಅದು ಗಂಡಜೋಳಿಗೆ ಹೆಣ್ಜೋಳಿಗೆ ಅಂತಾರ್ರಿ. ಗಂಡಜೋಳಿಗೆ ಹೆಣ್ಜೋಳಿಗೆ ಅಂತಂದ್ರೆ ವಚನ ಸಾಹಿತ್ಯವನ್ನ ಹೆಣ್ಮಕ್ಳು ಗಂಡು ಮಕ್ಳು ಹೊತ್ಕೊಂಡು ಹೋಗ್ಯಾರ. ಅದ್ರೊಳಿ ಜಗಳಗಟ್ಟ ಹೆಣ್ಕೊಳ್ಳ. ಅದಕ್ಕ ಬಹಳ ನೊಂದಾರ. ನೊಂದ ಮನಸ್ಸುಗಳಿಗೆ ಒಂದು ನ್ಯಾಯಯುತವಾದಂತ ನೆಮ್ಮದಿ ಕೊಡ್ಬೇಕಾಗಿದ್ರ ವಚನಾಧ್ಯಯನ ಮಾಡ್ರಿ. ಲಿಂಗದ ಎಡಕ್ ಹೋಗ್ಬೇಡ್ರಿ. ಲಿಂಗದಿಂದ ಜಡ, ಲಿಂಗದಿಂದ ಸಾವರ ಆಗ್ಬೇಡ್ರಿ. ಲಿಂಗಾಯತ ಸ್ವಾಯತ ಸನ್ನಿತ ಆಗ್ರಿ. ಲಿಂಗದಿಂದ ಲಿಂಗ ಆಗ್ರಿ. ಅಂಗ ಲಿಂಗ ಒಂದಾದಾಗ ಅದೇ ಲಿಂಗಾಯತ ಸಾಮರಸ್ಯ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ, ತಮ್ಮೆಲ್ಲರಿಗೂ ಭಕ್ತಿ ಪೂರ್ವಕ ಶರಣ. ಧನ್ಯವಾದಗಳು ಸರ್. ಈಗ ಸಂವಾದ ಕಾರ್ಯಕ್ರಮ. ಯಾರಾದ್ರೂ ಸಂವಾದದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸಿದ್ದರೆ ಹ್ಯಾಂಡ್ ರೈಸ್ ಮಾಡಬಹುದು. ನಾನು 1 ನಿಮಿಷ ಇದ್ರ ಬಗ್ಗೆ ಪೀಠಿಕೆ ಹೇಳ್ತೀನಿ. ಓಕೆ ಸರ್. ಸುಮಾರು 7 ವರ್ಷದ ಹಿಂದೆ ಅವಾಗಿನ್ನು ಇಳಕಲ್ ಮಹಾಂತ ಸ್ವಾಮಿಗಳು KLE ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ನನಗೆ ಕರೆ ಬಂತು. ನಾನು ವಿಶೇಷವಾಗಿ ಮಠ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಒಲ್ಲೆ ಅಂತೇಳಿ ನಾನು ಕ್ಯಾನ್ಸಲ್ ಮಾಡಿದ್ದೆ. ಅದ್ರ ಮಠಾಧೀಶರು ನನಗೆ 1 ದಿನ ಮುಂಚೆ, ಅಂದ್ರೆ ಡೇಟ್ ನನಗೆ ಬೇಕಾದಂತ ಮಾಡಿ ಕೊಡ್ತೀವಿ ಬರ್ರಿ ಅಂತಂದ್ರು. ನಾನು ಕಾರ್ ತಗೊಂಡು ಹೋಗ್ಬೇಕಾದ್ರೆ ಜಮಖಂಡಿಗೆ ಜಳಕಿ ಸರ್ ಮನೆಗೆ, ಅಂದ್ರೆ ಅವ್ರದ್ದು ನಮ್ಮ ಪರಿಚಯದ ಭಾಳ ದಿವಸ ಆ ಕಾಲಘಟ್ಟದೊಳಗೆ ಕಲಬುರ್ಗಿ ಅವರ ಹತ್ಯೆಯಾಗಿ 1 2 ವರ್ಷ 3 ವರ್ಷ ಆಗಿತ್ತು. ಹೀಗಾಗಿ ಜನರಿಗೆ ಪಟ್ಟಣ ನನ್ನ ಮೇಲೂ ಕೂಡ ಅವಾಗ ಒಂಥರ ಏನಾದ್ರೂ ಆಗ್ಬೋದು ಅಂತಕ್ಕಂಥದ್ದು. ಅವಾಗ ಜಳಕಿ ಸರ್ ಇಲ್ಲ ನಾನು ಬರ್ತೀನಿ ಅಲ್ಲಿ ಮಠ ಅಂತ. ಪಾಪ ಆ ಊರ್ ಜಮಖಂಡಿ ದಾಟು ಮಠ, ಅದು ಬ್ರಿಡ್ಜ್ ಏನೋ ಅಲ್ಲಿ ತಾರಿ ತೋರ್ಸು ಮಠ ಪಾಪ ಬಂದು, ನಾ ಬ್ಯಾಡ ಸರ್ ನೀವು ಹೋಗ್ರಿ ಕತ್ಲಾಕತ್ ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಹೋದೆ. ಅದನ್ನ ಲೈವ್ ಆಗಿ ನೋಡಿದಂತ ಕೊನೆಯ ಭಾಷಣ ಇಳಕಲ್ ಮಾಂತಪ್ಪಗಳು ಈ ನನ್ನ ಭಾಷಣವನ್ನ ಲೈವ್ ಆಗಿ ನೋಡಿದ್ರು. ಇದು ವಾಸ್ತವಿಕ ಸತ್ಯ. ನಾನು ಇತ್ತೀಚಿನ ಪತ್ರಿಕೆಯೊಳಗೂ ಕೂಡ ನೋಡ್ತಾ ಇದ್ದೀನಿ, ಯಾವ ಒಂದು ಲಿಂಗಾಯತ ಅಂತಕ್ಕಂಥ ಒಂದು ಬಹುದೊಡ್ಡ ಸಿದ್ಧಾಂತ, ಇದು ಬಹು ಪರಿಸರಕ್ಕೆ ಹತ್ತಿರವಾದಂಥ ಸಿದ್ಧಾಂತ, ಕದಳಿ ಅಂತಕ್ಕಂಥದ್ದು, ಬಯಲು ಅಂತಕ್ಕಂಥದ್ದು, ನಿಷ್ಪತ್ತಿ ಅಂತಕ್ಕಂಥದ್ದು, ಪರಿಪೂರ್ಣತೆಯ ಸಂಕೇತವಾದಂಥ ಈ ಶರಣ ಸಿದ್ಧಾಂತವನ್ನ ಒಂದು ಧಾರ್ಮಿಕ ಚೌಕಟ್ಟಿನೊಳಗೆ ಕಟ್ಟಿ ಹಾಕಿ ಅದರ ಆಚೆಗೆ ಇರ್ತಕ್ಕಂಥ ಬಹುದೊಡ್ಡ ಜ್ಞಾನಕ್ಕೆ, ಅನುಭವಕ್ಕೆ ನಾವು ಕೊಡ್ಲಿಯೇಟ್ ಹಾಕಿವಿ ಅಂತ. ಇವತ್ತು ನಮ್ಗೆ ಎಷ್ಟೋ ಸಲ ಅನ್ಸತಿ ಜಗತ್ತಿನ ಎಲ್ಲ ಸಾಹಿತ್ಯವನ್ನ ತರ್ಜುಮೆ ಮಾಡಬಹುದು, ಅದರ ವಚನ ಸಾಹಿತ್ಯವನ್ನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕನ್ನಡವನ್ನ ದೇವರಿಗೆ ಕಲಿಸಿದ್ರು ಅಥವಾ ದೇವರಿಗೆ ಕನ್ನಡ ಭಾಷೆಯನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದನ್ನ ಹಲವಾರು ಭಾಷಣದಾಗ ನಾವು ಕೇಳ್ತೀವಿ. ಇವತ್ತು ನಿನ್ನೆ ಒಂದು ಕಾರ್ಯಕ್ರಮದಾಗ ಅಲ್ಲಿ ವೀರಶೈವರು ಬಂದ್ರು, ಲಿಂಗಾಯತರು ಬಂದ್ರು, ನಾವೆಲ್ಲರೂ 2 ಕೂಡಿ ಹೊಕ್ಕಿವಿ ಅಂತ ತಿಳ್ಕೊಂಡು ಯಾವಾಗ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ತನ್ನ ವ್ಯಕ್ತಿಗತ ಪ್ರತಿಷ್ಠೆಗೆ ಈ ಶರಣರನ್ನ, ಬಸವಣ್ಣನನ್ನ, ಲಿಂಗಾಯತವನ್ನ ಅದನ್ನ ತೆಗೆದುಕೊಂಡ್ರ ಅದು ನಿಜಕ್ಕೂ ಕೂಡ ಬಸವಣ್ಣನ ಹೆಸರು ಹೇಳಿ ನಾವು ಬದುಕ್ತೀವಿ, ಬಸವಣ್ಣನ ಹೆಸರು ಹೇಳಿ ನಾವು ದೊಡ್ಡವರಾಗ್ತೀವಿ. ಆದ್ರೆ ಬಸವಣ್ಣ ಇವತ್ತು ಪಾಶ್ಚಿಮಾತ್ಯರೊಳಗ, ಪೌರಾತ್ಯ ರಾಷ್ಟ್ರದೊಳಗ ಏಕಕಾಲಕ್ಕೆ ಬೆಳೆಯಾಕತ್ತಾನ, ದೊಡ್ಡವಾಗತ್ತಾನ. ಅದನ್ನ ನಮ್ಮ ಕರ್ನಾಟಕದೊಳಗ, ನಮ್ಮ ನಾಡಿನೊಳಗ ಇದು ಆಗ್ತಿಲ್ಲ. ಅವ್ನು ಸಾಂಸ್ಕೃತಿಕ ನಾಯಕ ಅಂತ ಪಟ್ಟ ಕಟ್ಟಿ ಫೋಟೋ ಹಾಕಿ ಹಾಕಿಟ್ಬಿಟ್ಟು ನಾವು ಖುಷಿ. ಅಂದ್ರ
ಧಾರ್ಮಿಕ ಭಾವನೆಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ ಯಾವುದೇ ಒಂದು ಏಜೆನ್ಸಿ ಇರಲಿ, ಅದು ಗೌರ್ಮೆಂಟ್ ಇರಲಿ, ಸಮಾಜ ಇರಲಿ, ಧರ್ಮ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಬಸವಣ್ಣ ಒಂದು ಫೋಟೋ ಹಾಕಿದ್ರೆ ಭಾಳ ಖುಷಿ, ಕಾಯಿ ಹೊಡೆದು ಗುಲಾಲ್ ಒಪ್ಕೊಂಡ್ಬಿಡ್ತೀವಿ ನಾವು. ಅಂದ್ರೆ ನಿಜ ಅರ್ಥದೊಳಗೆ ಬಸವಣ್ಣ ಅದು ಹೇಳ್ತಾರೆ, ಇದ್ರೊಳಗೆ ಸ್ವಲ್ಪ ಕಟ್ಟಾಗೈತಿ. ಹೊಟ್ಟೆ ಯೋಗರದ ಮೇಲೆ ಕಲ್ಲು ಕಟ್ಟಿದರೆ ಅದು ಲಿಂಗವೇ, ಕಟ್ಟಿದಾತ ಗುರುವೇ, ಕಟ್ಟಿಸಿಕೊಂಡಾತ ಶಿಷ್ಯನೇ ಅಂತಕ್ಕಂಥದ್ದು ಅಲ್ಲವನ ವ್ಯಾಖ್ಯಾನ, ಅಲ್ಲವನ ಚಿಂತನೆಗಳು, ಇಷ್ಟೆಲ್ಲವನ್ನ ಪರಾಮರ್ಶೆ ಮಾಡ್ತಕ್ಕಂಥದ್ದು, ವ್ಯಾಲಿಡೇಷನ್ ಮಾಡ್ತಕ್ಕಂಥ ಕಾರ್ಯ. ಬಹುಶಃ ತಾವೇ ರಚಿಸಿದ ಸಾಹಿತ್ಯವನ್ನು ತಾವೇ ವ್ಯಾಲಿಡೇಷನ್ ಮಾಡ್ಯಾರ, ಇನ್ನೊಬ್ಬರು ಚಿಂತನೆ ಅಲ್ಲ. ದೇ ಹ್ಯಾವ್ ಕ್ರಿಟಿಸೈಸ್ಡ್, ದೇ ಹ್ಯಾವ್ ಅನಲೈಸ್ ದರ್ ಓನ್ ಲಿಟ್ರೇಚರ್. ಅದು ಬಹಳ ಮುಖ್ಯ ಜಗತ್ತಿನೊಳಗೆ. ಹಿಂಗಾಗಿ ವಚನ ಸಾಹಿತ್ಯವನ್ನ ನಾನು ಬಹಳ ಸಲ, ಎಷ್ಟೋ ಸಲ ನಾನು ಎಲ್ಲ ಕನ್ನಡ ಪ್ರಾಧ್ಯಾಪಕರೊಳಗೆ ನಮ್ಮೊಳಗೆ ನಾವು ಇವತ್ತು ಎಂಥ ಒಂದು ವ್ಯವಸ್ಥೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಒಂದು 50 ಜನ ಹೋಗಿ ಬಂದ್ವಿ, ಅಲ್ಲೆಲ್ಲ ಚರಿತ್ರೆ ಆಯ್ತು, ಅದು ಹಂತಕ್ಕೆ ಬಂದೈತಿ. ಅವರ ಮಾಡ್ಲಿ ನಾವರ ಮಾಡ್ಲಿ ಒಂದು ಹಂತಕ್ಕೆ ಬಂತು. ಅದ್ರ ವಚನ ಪ್ರಕ್ಷಿಪ್ತತೆ ಅಂತಕ್ಕಂಥದ್ದು ವಿಷಬೀಜ. ಅದು ಅಷ್ಟು ವಿಷಬೀಜ ಅಂತಂದ್ರ ಇವ್ರು ಓಂ ನಮಃ ಶಿವಾಯ ಎಂಬುದು ಒಂದು ವಚನದಾಗ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ ಅಂತಕ್ಕಂಥ ಸ್ಥಳ ಕಟ್ಟಿನ ವಚನವಲ್ಲದೊಳಗೆ ವಚನ ಇತ್ತಂದ್ರ, ಬಸವಣ್ಣನ ವಚನದೊಳಗೆ ಪಂಚಾಕ್ಷರ ಮಂತ್ರವು ಪಾವನವೆಂಬುವ ಮಹಾಪಾತಕನ ಮುಖವು ನೋಡಲಾಗದು ಅಂತಾನ. ಅಷ್ಟಾವರಣಗಳು ಮನುಷ್ಯನ ಸಾಧನೆಗೆ ಸಾಧಕಗಳಾಗಿ ಉಪಕರಣಗಳಾಗಿ ಬರಲಿ, ಅವುಗಳಿಗೆ ಜ್ಯೋತಿ ಬೀಳ್ಬೇಡ್ರಿ ಬಸವಣ್ಣ ಅಂತ ಹೇಳ್ತಾನೆ. ಅದನ್ನ ಚಾಮರಸನ ಹೇಳ್ತಾನ. ಕಾಯುದಳು ಗುರುಲಿಂಗ ಜಂಗಮದ ಆಯತ್ವ ಅರಿಯಲ್ಕೆ, ಶಿಲುಬೋಪಾಯದಿ ಎಂದೆರಿಸಿಟ್ಟು ಬಾಯಕರ ಸ್ಥಳಕ್ಕೆ ಎದುರಾಗಿ ದಾಯದೋರಿ ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಘವ ಪೂರ್ವಾಚಾರ್ಯ ಸಂಗಣ ಬಸವ. ಆಗಿನ ಕಾಲಘಟ್ಟದೊಳಗ ಗುಡಿ ಸಂಸ್ಕೃತಿಯನ್ನು ಮರೆಸಿ ತನ್ನೊಳಗಿರ್ತಕ್ಕಂಥ ಚೈತನ್ಯವೇ ಲಿಂಗ, ಅದೇ ಜಂಗಮ, ಅದುವೇ ಗುರು, ಅದುವೇ ಪ್ರಸನ್ನ ಅಂತಕ್ಕಂಥ ಒಂದು ಹೇಳ್ಬೇಕಾಗಿತ್ತು ಬಸವಣ್ಣಗ. ತಳ ಸಮುದಾಯದ ಜನರೊಳಗಿರ್ತಕ್ಕಂಥ ಕೀಳರಿಮೆಯನ್ನು ಕಿತ್ತು ಹಾಕ್ಬೇಕಾಗಿತ್ತು. ಅವರೆಲ್ಲರನ್ನ ಒಟ್ಟಿಸ್ಕೊಂಡ, ಇದು ಫೆಡರಲ್ ಆರ್ಗನೈಸೇಷನ್ಸ್. ಇಲ್ಲಿ ಜೈನರು, ಕ್ಷತ್ರಿಯರು, ನಮ್ಮ ಇಡೀ ಭಾರತದೊಳಗ ಆರಂಭದ ಚಾರ್ವಾಕರಿಂದ ಹಿಡ್ಕೊಂಡು ಕೊನೆಯ ಸಿಕ್ಕರವರೆಗೆ ನಡೆದಂಥ ಎಲ್ಲ ಧಾರ್ಮಿಕ ಪ್ರಯೋಗಗಳ ಮೇಲೆ ವಿಭಿನ್ನವಾಗಿ ಬೇರೆ ಹಾದಿಯನ್ನು ಕಂಡುಕೊಂಡವರಂತಂದ್ರೆ ಅದು ಶರಣರು. ಅವರೆಲ್ಲರೂ ಪರ್ಯಾಯವಾಗಿ ಬದುಕಿದ್ರು, ಬಸವಣ್ಣ ಪ್ರತಿಯಾಗಿ ಬದುಕಿದ. ವೇದಕ್ಕೆ ಅವರೇ ಕಟ್ಟುವೆ, ಶಾಸ್ತ್ರಕ್ಕೆ ನಿಕ್ಕುವೆ ಅನ್ನುವಂಥ ಸಂದರ್ಭದೊಳಗೆ ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತಕ್ಕಂಥದ್ದು ಅನುಭವ ಅಂತಕ್ಕಂಥ ಎಷ್ಟು ಉತ್ತುಂಗಕ್ಕೆ ಹೋಗಿದ್ರು. ಅದರ ನಮ್ಮ ಕಲ್ಪನೆಗೆ ಮೀರಿ ಎಂಥ ಒಂದು ಸರಳವಾದಂಥ ಜೀವನವನ್ನ ದಲಿತ ಸಮಾಜದವರು, ಅಸ್ಪೃಶ್ಯರು, ಕಾರ್ಮಿಕರು, ದಮನಿತರು, ಬ್ರಾಹ್ಮಣರ, ವೈದಿಕರ ಅಗ್ರಹಾರದೊಳಗೆ ಅಡ್ಡಾಡಕ್ಕೆ ಹಾಕಿದ್ದಿಲ್ಲ. ಅಂಥ ಸಂದರ್ಭದೊಳಗೆ ಬಸವಣ್ಣ ಮುಕ್ತವಾದ ಸ್ವಾತಂತ್ರ್ಯ ಕೊಟ್ಟಲ್ಲ. ಅದೇ ಕಾಲಕ್ಕೆ ಆ ರಾಜನನ್ನು ಪ್ರಶ್ನೆ ಮಾಡ್ತಾನ, ಬಿಜ್ಜಳನ ಭಂಡಾರವೆಷ್ಟಿದ್ದರೇನು, ಈತ ಬವಿ ಬಿಜ್ಜಳ ಅಂತಾರ. ಅವಕೇನಕ ಬಿಜ್ಜಳ ಅನುಭವ ಮಂಟಪಕ್ಕೆ ಬಂದಂಥ ಉಲ್ಲೇಖ ಎಲ್ಲಿಯೂ ಇಲ್ಲ ಅಂದಾಗ ಬಹುಶಃ ನಮ್ಮ ಚರಿತ್ರೆ, ನಾನು ಎಷ್ಟೋ ಸಲ ಡಾಕ್ಟರ್ ತಾರಾ ಮೇಡಮ್ ಅವ್ರಿಗಾಗಲಿ, ಇತಿಹಾಸ ಪ್ರಾಧ್ಯಾಪಕರೊಳಗೆ ನಾನು ಏನು ಕೇಳ್ಕೊಳ್ತೀನಿ ಅಂದ್ರೆ, ಕಾಲಘಟ್ಟದೊಳಗೆ ಮುಚ್ಚಿ ಹೋದಂಥ ನೈಜ ಕಾರಣಗಳನ್ನು ಹೆಕ್ಕಿ ತೆಗೆದು ನಾವು ಕಲ್ಯಾಣ ಕ್ರಾಂತಿಗೆ ಒಂದು ಗೆಲುವು ತಂದು ಕೊಡಬೇಕಾಗೈತಿ. ನಾವು ನಿಜಕ್ಕೂ ನಾವೆಲ್ಲರೂ ಹಿಡ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ತೀವಿ, ವಿಭೂತಿ ಇಡ್ತೀವಿ, ಬಸವಣ್ಣಗೆ ಫೋಟೋ ಕಾಯಿ ಹೊಡಿಸ್ತೀವಿ, ಬಸವ ಜಯಂತಿ ಅಂತಂದ್ರೆ ಕುಣಿದಾಡ್ತೀವಿ. ಇದು ಕೇವಲ ಭಾವನೆಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ, ಭ್ರಮೆಯನ್ನು ಹುಟ್ಟು ಹಾಕ್ತಕ್ಕಂಥ, ಭ್ರಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ನಾವು ಯಾರೂ ಕೂಡ ವಚನಗಳನ್ನ ಅದನ್ನ ಅನುಸಂಧಾನ ಮಾಡಿ ಇದನ್ನ ಹಿಂಗೆ ತಗೋಬೇಕು ಅಂತಕ್ಕಂಥದ್ದನ್ನ ನಾವು ಮಾಡಕತ್ತಿಲ್ಲ. ನಾವೇ ಅದಕ್ಕೆ ಹೊಣೆಗಾರರು. ಇವತ್ತು ಬಸವ ತತ್ವವನ್ನ, ವಚನ ಸಾಹಿತ್ಯವನ್ನ ವಿಶ್ವಕ್ಕೆ ಯಾರು ಕೊಡಕ್ಕಾಗಿಲ್ಲ ಅಂತಂದ್ರೆ ಬಿಕಾಸ್ ವಿ ಆರ್ ಲೇಜಿ. ನಾವು ಅಷ್ಟ ಮುಂಜಾನೆ ಯಾವಾಗ ನಮಗೆ ಬೇಕು ಅದಕ್ಕೆ ಎಷ್ಟು ಚಂದ ಬಸವಣ್ಣವ್ರು ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಜ್ಜನಕ್ಕೆ ಇವನಯ್ಯ, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿ ಇವನಲ್ಲ, ಮನಮಾಸಿದೊಡೆ ನಿಮ್ಮ ಶರಣರ ಅನುಭವ ಮಾಡುವೇನಯ್ಯ ಅಂತಕ್ಕಂಥ ಲೆನ್ಸಿಫೈಯಿಂಗ್ ಅಂತಾರಲ್ಲ, ಒಂದು ಶುದ್ಧೀಕರಣ ಒಂದು ಕಾರ್ಯವನ್ನ ಬಸವಣ್ಣ ಕೈಂಕರ್ಯವನ್ನ ಕೈಕೊಂಡ. ಅದು ಬಹಳ ದೊಡ್ಡ ಕೈಂಕರ್ಯ. ಬಹುಶಃ ನನಗಂತೂ ಒಮ್ಮೊಮ್ಮೆ ನಂಬಕ್ಕೆ ತಗಂಗಿಲ್ಲ. ಇಸ್ ಇಟ್ ಪಾಸಿಬಲ್ ಅಂದ್ರೆ ಈ ಕಾಲಘಟ್ಟದೊಳಗೆ 900 ವರ್ಷದಿಂದ ಎಲ್ಲ ವೈದಿಕ ಪ್ರಾಬಲ್ಯವಿರತಕ್ಕಂಥ ಸಂದರ್ಭದೊಳಗೆ ವೈದಿಕರನ್ನೂ ಹಿಡ್ಕೊಂಡು, ಅಂದ್ರೆ ಬ್ರಾಹ್ಮಣರನ್ನ ಹೊರತುಪಡಿಸಲಿಲ್ಲ. ಈ ಚಳುವಳಿ ಒಳಗೆ ಅವರು ಬಂದರು, ಬ್ರಾಹ್ಮಣರು ಬಂದರು. ಅವ್ರ ಅಕ್ಕ ಬಂದ, ಅವ್ರ ಹಳೆಯ ಬಂದ, ಅವ್ನ ಹೆಂಡತಿ ಬಂದ್ಲು, ಸಕಲೇಶ ಮಾದರಸ, ಚಂದಿಮರಸ, ಸಾಂತರಸ, ಶಿವಲಿಂಗ ಮಂಚಣ್ಣ, ಮೊಳಿಗೆ ಮಾದೇವ, ಇವೆಲ್ಲ ಒಂದು 25-30 ಜನ ಬ್ರಾಹ್ಮಣರು ಬರ್ತಾರ, ಕ್ಷತ್ರಿಯರು ಬರ್ತಾರ, ಜೈನರು ಬರ್ತಾರ, ದಲಿತ ಸಮಾಜದವರು, ತೆಲುಗು ಮಶ್ನೇಶ, ದನಕಾಯವರು, ಕಟಗರು, ಬ್ಯಾಡ್ರು. ಅಂದ್ರೆ ಇಟ್ ವಾಸ್ ಆಲ್ ಇನ್ ಫೆಡರಲ್ ಮೂವ್ಮೆಂಟ್ ಅಂತ ಬಹಳ ದೊಡ್ಡ ಆಂದೋಲನ ಚಳುವಳಿಯನ್ನು ಬಸವಣ್ಣ ಕಟ್ಟಿಕೊಟ್ಟ. ಹೀಗಾಗಿ ಈ ಕಾರಣಕ್ಕಾಗಿ ಆರ್ಥರ್ ಮೈಲ್ಸ್ ಬಸವಣ್ಣಗೆ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತಾನೆ. ಶಂಕರಾಚಾರ್ಯ ಆಗಲಿ, ಬುದ್ಧನಾಗಲಿ, ಅಥವಾ ಭಾರತೀಯ ಜನ್ಯವಾದಂಥ ಯಾವುದೇ ಒಂದು
ಧರ್ಮ ಇರಲಿ, ಅದರ ಪಿತಾಮಹನ 20 ವರ್ಷ ಆರ್ಥರ್ ಮೈಲ್ಸು ಇಲ್ಲಿ ಅಡ್ಡಾಡ್ತಾರೆ ಭಾರತದೊಳಗೆ. ದ ಲ್ಯಾಂಡ್ ಆಫ್ ಲಿಂಗಮ್ ಅಂತಕ್ಕಂಥ 1933 ಈಸ್ ದ ಬಿಗ್ಗೆಸ್ಟ್ ಫಿಲಾಸಫರ್ ಆಫ್ ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್. ಭಾಳ ದೊಡ್ಡ ತತ್ವಜ್ಞಾನಿ ಅವ್ರು ಬರೀತಾರ. 1972 ತಪ್ಪೋಣದ ಕುಮಾರಸ್ವಾಮಿಗಳು 8 ನವೆಂಬರ್ 1972 ಜಾನ್ ಪೋಪ್ ಪಾಲ್ರಿಗೆ ಇಷ್ಟಲಿಂಗ ಕೊಟ್ಟರು. 53 ವರ್ಷ ಅದನ್ನ ಫೋಟೋ ಹಾಕಿ ಖುಷಿ ಪಡ್ತೀವಿ. ಆ ಕೊಟ್ಟಂತ ಸಂವಾದವನ್ನ ನಾವು ತಪೋವನ ಕುಮಾರಸ್ವಾಮಿಗಳಿಂದ ಕೇಳಿದಾಗ ನಾನು ಪುಳಕಿತನಾಗ್ಬಿಟ್ಟೆ. ಒಂದು ಕ್ಷಣಕ್ಕೆ ನಾನು ಹೆಣನೋ ಅಥವಾ ಮನುಷ್ಯನೋ ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡ್ಕೊಂಡು ನೋಡ್ಬೇಕಾಗ್ತದೆ. ಆ ಕಾರಣದಿಂದ 6-7 ವರ್ಷಗಳ ಕೆಳಗೆ ಕಲಬುರ್ಗಿ ಅವ್ರು ತೀರ್ಕೊಂಡ ಮೇಲೆ ಇವತ್ತು 8-9 ವರ್ಷ ಆಯ್ತು ಅಕ್ಕನ ಅರಿವು ಅಂತಕ್ಕಂಥ ಒಂದು ಸಂಘಟನೆ ಕಟ್ಕೊಂಡ್ವಿ. ನಮಗೆ ಸಹಾಯ ಮಾಡ್ಲಿಕ್ಕೆ ಇವತ್ತು ನಿಜವಾಗಿ ಕೇಳ್ಬೇಕಂದ್ರೆ ಡಾಕ್ಟರ್ ಅಶೋಕ್ ಅವರಾಗಲಿ, ಆಮೇಲೆ ಲಿಂಗಪ್ಪಣ್ಣ ಕಲಬುರ್ಗಿ ಹೊರಗಿನಾಗಿದ್ರು ಕೂಡ ನಮ್ಮ ಮಾದೇವ ಹೊರಟ್ಟಿ ಸಾಹೇಬರು ಬಹಳ ಜನ ಕೈ ಜೋಡ್ಸಕತ್ತಾರ. ಇದು ಕೇವಲ ನಮ್ಮ ಮಾನಸಿಕ ನೆಮ್ಮದಿಗೆ ನಾವು ಅಂದ್ರೆ ವಿ ಗೆಟ್ ಸಮ್ ಪೀಸ್ಫುಲ್, ಒಂದು ಮಾನಸಿಕ ನೆಮ್ಮದಿ ಶಾಂತಿ ಸಿಗ್ತತಿ. ನಮ್ಮ BP ಕಂಟ್ರೋಲ್ ಆಕತಿ, ಶುಗರ್ ಕಂಟ್ರೋಲ್ ಆಕತಿ, ಗೊತ್ತಿರದೇ ಕಂಟ್ರೋಲ್ ಆಗತ್ತ. ಇದಕ್ಕೇನು ನೀವು ಮಾತಾಡ್ಬೇಕಾಗಿಲ್ಲ. ವಚನ ಸಾಹಿತ್ಯವನ್ನ ಅನುಸಂಧಾನ ಮಾಡ್ಕೊಂತ ಬೆಳಿಗ್ಗೆ 5 ವಚನ, ಸಂಜೆ ಮುಂದೆ 2 ವಚನ ಮಾಡ್ರಿ. ದಿನಕ್ಕೆ 2 ವಚನ, ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ, ವಿಶ್ಲೇಷಣೆ ಮಾಡ್ರಿ. ಎಷ್ಟು ಇವತ್ತಿನ ಸಾಮಾಜಿಕ ಜಾಲತಾಣದೊಳಗೆ ನಾವು ಎಲ್ಲೋ ಒಯ್ಬೇಕಾಗಿತ್ತು. ಆದ್ರೆ ನಮ್ಮನ್ನ ಸೋಲಿಸ್ತಕ್ಕಂಥ ಗಿಡದ ಕಾವು ಗಿಡಕ್ಕೆ ಮೂಲ ಅಂತಕ್ಕಂಥ ಗಿಡದ ಒಂದು ರೆಂಬೆ ಅನ್ನೋದು ಕಡಿದು ಅದಕ್ಕೆ ಕಬ್ಬಿಣದ ಕೊಡ್ಲಿಕ್ಕೆ ಸಿಗಿಸಿ ಗಿಡ ಕಿಡಿತಕ್ಕಂಥ ಕೆಲಸವನ್ನ ನಮ್ಮ ಸ್ವಾಮಿಗಳು, ನಮ್ಮ ಮಠಾಧೀಶರು, ನಮ್ಮ ವಿದ್ವಾಂಸರು, ನಮ್ಮ ರಾಜಕಾರಣಿಗಳು ಮಾಡಕತ್ತಾರ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಸ್ತಿತ್ವಕ್ಕಾಗಿ. ಹಿಂಗಾಗಿ ಈ ಶರಣ ಆಂದೋಲನ ಅಂತಕ್ಕಂಥದ್ದು ಇಟ್ ಇಸ್ ಅಬೌವ್ ರಿಲಿಜನ್. ಇದ್ರೊಳಗೆ ಸ್ಪಿರಿಚುವಲ್ ಸೈನ್ಸು, ಎಕನಾಮಿಕ್ಕು. ಇವತ್ತು ನಾವು ಸಾಂದರ್ಭಿಕವಾಗಿ ನೋಡ್ಬೇಕು ಈ ವಚನಗಳಂತಲ್ಲ. ಇವತ್ತು ಬಸವಣ್ಣನ ವಿಚಾರಧಾರೆಗಳು ಎಷ್ಟು ಮುಕ್ತವಾಗಿತ್ತಂತಂದ್ರೆ ಪಂಚಮಹಾಭೂತಗಳು ಎಲ್ಲ ಮನುಷ್ಯರಿಗೆ ಸಮಾನವಾಗಿ ಬೀಳ್ತಾವೆ, ಗಾಳಿ, ಬೆಳಕು, ನೀರು. ಆದ್ರೆ ನಾವು ಆಸ್ತಿ ಸಂಗ್ರಹ, ಮನುಷ್ಯ ತಾರತಮ್ಯ, ಲಿಂಗಭೇದ ತಾರತಮ್ಯ, ಎಲ್ಲಾದ್ರೂ ತಾರತಮ್ಯಗಳಿತ್ತಂದ್ರೆ ಯಾವ ಉದ್ದೇಶಕ್ಕಾಗಿ ಬಸವಣ್ಣ ಇಂಥ ಒಂದು ದೊಡ್ಡ ಆಂದೋಲನ ಮಾಡಿದ, ಇಡೀ ಭಾರತವನ್ನ ಕಲ್ಯಾಣಕ್ಕೆ ತಂದು ಕಟ್ಟಿದವ, ಬಹಳ ದೊಡ್ಡ ಅಫ್ಘಾನಿಸ್ತಾನ ಬಂದಾನ ಅಂತಕ್ಕಂಥ ಕೆಲವೊಂದು ಹೇಳ್ತಾರ. ಅದು ಒಪ್ಪುದು ಬಿಡುದು ಅವ್ರ ಬಿ ವಿಚಾರಣೆಗೆ ಬಿಟ್ಟದ್ದು. ಆದ್ರೆ ಆ ಎಲ್ಲ ಕಲ್ಯಾಣ ವಾಸ್ ಎ ಸೆಂಟರ್ ಫಾರ್ ಆಲ್ ರೋಡ್ಸ್ ಫಾರ್ ಲೀಡಿಂಗ್ ಫಾರ್ ಕಲ್ಯಾಣ ಅಂತ ಆರ್ಥರ್ ಮೈಲ್ಸ್. ದ ರೋಡ್ಸ್ ಫಾರ್ ಲೀಡಿಂಗ್ ಟು ಕಲ್ಯಾಣ. ನಾವು ಬಸವ ಪೂರ್ವದ ಪೌರಾಣಿಕ ಚರಿತ್ರೆಯನ್ನ, ಕಥೆಗಳನ್ನ ಧಾರ್ಮಿಕ ಒಳಗೆ ಸಿಗಿಸಿ ನಮ್ಮ ನಂಬಿಕೆಗಳನ್ನು ಅಭದ್ರಗೊಳಿಸಿ ಅವರ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭವವೇ ಜಂಗಮ ಅಂತಕ್ಕಂಥ ಬಹಳ ಕ್ರಿಮಿ ತತ್ವ, ಅದು ಬಹಳ ಚಂದ ಕೆರೆಪದರಿನ ತತ್ವಗದು. ಅದನ್ನು ನಾವು ಸವಿವಲ್ವಿ. ನಮ್ಮ ಅನಿಸಿಕೆಗಳು, ನಮ್ಮ ಬೇಡಿಕೆಗಳು, ಬಯಕೆಗಳು, ಕನಸುಗಳು ಹೆಂಗಾಗ್ಯಾವ ಅಂತಂದ್ರೆ ಅವು ಸಾಂದರ್ಭಿಕ ಆಗಿಬಿಟ್ಟವು. ಅದಕ್ಕೆ ಸಮಯೋಚಿತ ಲಿಂಗ ಪೂಜೆ. ಬಸವಣ್ಣ ಲಿಂಗಾರಾಧಕ ಅಂತಕ್ಕಂಥದ್ದು ಅದಕ್ಕೆ ಚನ್ನಬಸವಣ್ಣ ಅದರ ಕವಿ ಸಾಧಕರು ಕಳವಳಿಸಿ ಹೋದರು, ವಿದ್ಯಾ ಸಾಧಕರು ಬುದ್ಧಿಗೆಟ್ಟರು, ಲಿಂಗ ಸಾಧಕರು ಭೂಭಾರಿಗಳಾದರು. ಕೂಡಲ ಚೆನ್ನ ಸಂಗಯ್ಯನಲ್ಲಿ ನಮ್ಮ ಜಂಗಮ ಸಾಧಕ ಅಂತಂದ್ರೆ ಬಸವಣ್ಣನೊಬ್ಬನೇ ಅಂತಕ್ಕಂಥ. ಜಂಗಮ ಅಂತಕ್ಕಂಥದ್ದು ವ್ಯಕ್ತಿನೂ ಅಲ್ಲ, ಅದು ಇಡೀ ಚಲನಶೀಲತೆಯನ್ನ ಹೊಂದತಕ್ಕಂಥ ಬಹಳ ದೊಡ್ಡ ಚೈತನ್ಯ. ಅದನ್ನು ಪ್ರೀತಿ ಮಾಡಿದ ಬಸವಣ್ಣ. ಹೀಗಾಗಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ನಮ್ಮ ಮುಂದಿರತಕ್ಕಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ. ಇವತ್ತು ಬಹಳ ಜನ ಜೂನಿಯರ್ ಕಾಲೇಜ್ ಸೀನಿಯರ್ ಕಾಲೇಜ್ ಆಗದಾರ. ಶಿಕ್ಷಣ ಅಂತಲ್ಲ ಇದು, ನಾನು ನಿಜಕ್ಕೂ ಹೇಳ್ತೀನಿ. ನಾನು 6ನೇ ತರಗತಿವರೆಗೆ ಕನ್ನಡವನ್ನು ಓದಿದ್ದು. ಒಂದು ಸೈನಿಕ ಶಾಲೆಗೆ ಹೋದೆ, ಆಮೇಲೆ ನನ್ನ ಸೈನ್ಸ್ ತಗೊಂಡೆ, B.Pharma ಮಾಡಿದೆ, M.Pharma ಮಾಡಿದೆ, PhD ಮಾಡಿದೆ. ಅದರ ವಚನ ಸಾಹಿತ್ಯದ ಬಳುವಳಿ ನನಗೆ ನನ್ನ ತಂದೆ ತಾಯಿಗಳಿಂದ ಸಿಕ್ತು. 5-6 ವರ್ಷದಿಂದ ವಚನ ಕಂಠಪಾಠ ಮಾಡಿ 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 ಎಲ್ಲ ವಚನಗಳನ್ನ ಆ ಕಂಠಪಾಠ ಮಾಡಿದಾಗೊಮ್ಮೆ ಅಲ್ಲೆಲ್ಲ ನಿಂತು ನೋಡ್ತೀನಿ. ಒಂದು ವಚನವನ್ನು 10 ವರ್ಷ ಮೇಲೆ, 5 ವರ್ಷದ ಮೇಲೆ ನಾನು ನೋಡ್ತಕ್ಕಂಥ ರೀತಿನೇ ಬೇರೆ ಆಕತ್ತು. ಇದು ವಚನ ಹಿಂಗಲ್ಲ, ಇದು ಹಿಂಗಿರಬೇಕಾಗಿತ್ತು ಅಂತಕ್ಕಂಥದ್ದು. ಆರಂಭವ ಮಾಡುವೆ ಗುರುಪೂಜೆಗೆ ಎಂದು ಎಷ್ಟು ಸಲ ನಾನು ಕಲಬುರ್ಗಿ ಸರ್ ಜೋಡಿ ಗುದ್ದಾಡಿದೆ. ಸರ್ ಗುರು ವ್ಯಕ್ತಿ ಅಲ್ಲ, ಗುರುಪೂಜೆ ಎಂದು ಆಗ್ಬೇಕು. ಆ ತತ್ವವನ್ನ ನಮ್ಮ ಬೇಲಿಮಠ ಶ್ರೀಗಳು ಉದ್ಗಾರವಾಗಿ ಸ್ವೀಕಾರ ಮಾಡಿದರು. ತನುವ ಬೇಡಿದರೆ ನೀಡುವೆ, ಮನವ ಬೇಡಿದರೆ ನೀವೇ, ಧನವ ಬೇಡಿದರೆ ನೀವೇ ಅಂತ ವಚನದಾಗ ದಾನವನ್ನ ಭಿಕ್ಷೆಯನ್ನ ಶರಣರು ಕೇಳಿಲ್ಲ. ತನುಮನ ಅಂತಕ್ಕಂಥದ್ದು ಪ್ರಜ್ಞೆ ಭಾವ ಆದಾಗ ಧನ ವಸ್ತು ಆಗತಿ, ಶರಣರು ಹೇಳಿಲ್ಲ. ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಘನವ ಬೇಡಿದರೆ ನೀವೇ. ನನ್ನ ಅಸ್ಮಿತೆ, ಇಫ್ ಯು ಆಸ್ಕ್ ಮೈ ಐಡೆಂಟಿಟಿ ಐ ವಿಲ್ ಗಿವ್. ನಿಮ್ಮ ಶ್ರೀಚರಣಂಗೆ, ನಿಮ್ಮ ಜ್ಞಾನಕ್ಕೆ. ಸೊ ಈ ರೀತಿಯಾಗಿ ವಚನ ಸಾಹಿತ್ಯವನ್ನ ನಾವು ಬಹಳಷ್ಟು ತಮ್ಮೆಲ್ಲರಿಂದ ಅಪೇಕ್ಷೆ ಮಾಡಾಕತ್ತೇನೆ. ತಮ್ಮೆಲ್ಲರ ಕರ್ತವ್ಯ
ಅದಕ್ಕೆ ಎಲ್ಲ ರೀತಿಯಾಗಿ ನಾವಿವತ್ತ ಸರಿಯಾದ ರೀತಿಯೊಳಗೆ ಆಂದೋಲನ ಮಾಡಬೇಕು. ಯಾಕಂದ್ರೆ ಈ ಆಂದೋಲನವನ್ನು ನೋಡ್ಕೊಂಡು ಬಂತಕ್ಕಂಥ ಬಹಳ ಜನ ನನ್ನ ಜೊತೆಗೆ ನಮ್ಮ ಸಾಲಕ್ಕಿ ಅಣ್ಣವ್ರು ಇರ್ಬೋದು, 10-15 ವರ್ಷದಿಂದ ಪರಿಚಯ ಅದಾರು. ಜಾನಮ್ಮ ಜಳಕಿಯವ್ರ ತಂದೆ ಅಂತ ಚನ್ನಬಸಪ್ಪ ಜಳಕಿಯವರಾಗ್ಲಿ 15 ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಾರ. ಇವತ್ತ ಎಷ್ಟೋ ಜನ ನಿನ್ನೆ ಮೊನ್ನೆ ಫೋನ್ ಮಾಡಿದ್ರು, ನೀವು ಬೆಂಗಳೂರಿಗೆ ಹೋಗ್ಲಿಲ್ಲ ಸರ್, ನೀವು ಮಾಡಿದ್ದು ಸರಿ ಐತಿ. ಇಲ್ಲಿ ಬಸವಣ್ಣ ಲಿಂಗಾಯತ ಧರ್ಮದ ಬಗ್ಗೆ ಗಂಟಾನು ಗಂಟೆ ಪ್ರವಚನ ಮಾಡ್ತಾರ. ಅಲ್ಲಿ ಹೋಗಿ ಕುಂಭಮೇಳದಾಗ ಮಿಂದು ಬರ್ತಾರ. ಕುಂಭಮೇಳವನ್ನ, ಕಾಶಿ, ಗೋಕರ್ಣ ತೀರ್ಥಯಾತ್ರೆಯನ್ನು ಶರಣರು ಧಿಕ್ಕರಿಸಿದ್ರು. ಧಾರ್ಮಿಕ ಗುಲಾಮಗಿರಿಯನ್ನು ಪ್ರತಿಭಟಿಸಿದ್ರು. ಯು ಆರ್ ದ ಓನರ್ ಆಫ್ ಯುವರ್ ಓನ್ ರಿಲಿಜನ್. ನಿನ್ನ ಧರ್ಮ ಅಂತಕ್ಕಂಥದ್ದು ಧಾರತಿ ಅದನ್ನ ಧರಿಸಿದೋದು ನಮ್ಮ ಧರ್ಮ, ನಾನು ಸ್ವೀಕಾರ ಮಾಡ್ತಕ್ಕಂಥ ನನ್ನ ಧರ್ಮ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು. ಹಿಂಗಾಗಿ ನಮ್ಗೆ ಎಲ್ಲೋ ಒಂದು ಅಜ್ಞಾನದ ಕೊರತೆ, ಎಲ್ಲೋ ಒಂದು ಭೀತಿ, ದೊಡ್ಡವರು ಕೀಳರಿಮೆ ಐತಿ, ನನಗೆ ಓದಕ್ ಆಗುದಿಲ್ಲ, ನಂಗೆ ತಿಳ್ಕೊಳಕ್ ಆಗುದಿಲ್ಲ, ನಾನು ಅವ್ರು ಹೇಳ್ದಂಗ ಕೇಳ್ಬೇಕು, ಇಲ್ಲ ನನಗೆ ನಾಳೆ ಏನಾರ ತ್ರಾಸ ಆಗಿತ್ತಲ್ಲ ಅಂತಕ್ಕಂಥ ಭಯಭೀತಿಯಿಂದ, ಭಯವೇ ಧರ್ಮದ ಮೂಲ ಇಟ್ಟಿದ್ರು ಅವರೆಲ್ಲರೂ ವೈದಿಕರು. ಬಸವಣ್ಣ ದೈವೇ ಧರ್ಮದ ಮೂಲ. ಬದುಕಿನ ಎಲ್ಲ ಮಗ್ಗಲಿನ ಎಲ್ಲ ಕ್ಷೇತ್ರದ ಎಲ್ಲ ರಂಗದ ಅದ್ರೊಳಗ ವಿಭೂತಿ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಅದ್ರಾಗ ಲಿಂಗ ಇರ್ಬೋದು. ಲಿಂಗವನ್ನ ಬಸವಣ್ಣ ಅಲ್ಲಮ್ಮ ಹೇಳ್ತಾನ, ಲಿಂಗವನ್ನ ಅರಿಯದೆ ಏನನ್ನ ಅರಿದರೂ ಫಲವಿಲ್ಲ. ಫಸ್ಟ್ ನೀವು ಲಿಂಗಾಯತರು ಬಸವಾಯತರು ಲಿಂಗ ತಿಳ್ಕೊಡ್ರಿ. ಲಿಂಗವನ್ನ ಅರಿಯದೆ ಏನನ್ನ ಅರಿದರೂ ಫಲವಿಲ್ಲ. ಲಿಂಗವನ್ನ ಅರಿತ ಬಳಿಕ, ಲಿಂಗ ತಿಳ್ಕೊಂಡ್ಮೇಲೆ ಮತ್ತೆ ನೀನು ಅರಿದ್ರು ಫಲವಿಲ್ಲ. ಇಫ್ ಯು ನಾಟ್ ನೋ ನೀಡ್ ಆಫ್ ಎನಿಥಿಂಗ್ ಎಲ್ಸ್ ಯು ಟು ನೋ ಅಂತಕ್ಕಂಥ ವಿಚಾರವನ್ನ, ಶರಣರ ಕ್ರಾಂತಿಯನ್ನ ನೋಡಿದಾಗ, ನಾನು ನಿನ್ನೆ ಒಂದು ವಚನ ಸೊಡ್ಡಳ ವಾಚರ್ಸನ ವಚನ ನೋಡಿದೆ. ಬಿರುಗಾಳಿ ಬೀಸಬಾರದು, ಬೀಸುವಂತಿರ್ಬೇಕು. ಹಂಗಂದ್ರ ಸೃಷ್ಟಿಯ ಸಾಂದರ್ಭಿಕವಾಗಿ ಸಮಯೋಚಿತವಾಗಿ ಪರಿಸರವೂ ಕೂಡ ನಮಗೆ ಮಳಿ ಆಗ್ಬೇಕು, ಆಗ್ಬಾರ್ದು, ಅದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ರೈತ ಮಾಡ್ತಾನ. ಯಾವಾಗ ಬೇಕು ಬೇಡ, ನಂಬಿಕರದ್ರೆ ಓ ಎನ್ನದೇ ಶಿವನು. ಶಿವ ಅಂತಕ್ಕಂಥದ್ದು ನಿನ್ನೊಳಗಿರ್ತಕ್ಕಂಥ ಚೈತನ್ಯ. ಅವಾಗ ಗಡ್ಡ ಮೀಸಿ ಚಂದ್ರ ಹಾವು ಕೊಳ್ಳಾಗ ಆ ಶಿವ ಅಲ್ಲ. ನಮ್ಮ ಶಿವನೇ ಬೇರೆ. ನಮ್ಮ ಶಿವ ನಡೆದಾಡುವ ಶಿವ, ನನ್ನೊಳಗಿರ್ತಕ್ಕಂಥ ಶಿವ ಚೈತನ್ಯ ಹೋದ್ಮೇಲೆ ನಾವು ಶವ ಹಾಕಿವಿ. ಇದು ಒಂದು ಸಾಂದರ್ಭಿಕವಾಗಿ ನಾನು ಇದನ್ನು ಉಪನ್ಯಾಸ ಹೇಳಿದ್ವಿ. ಕಾರಣ 3:45 4 ಗಂಟೆಗೆ ಇವತ್ತು ಮರಾಠಿ ಇತ್ತು. ಅವರು ಜಯಶ್ರೀ ಪಟ್ಟಣವ್ರಿಗೆ ಫೋನ್ ಮಾಡಿ ಅವ್ರೇನೋ ಒಂದು ಅನಾನುಕೂಲ ಆಗಿ ಇವತ್ತು ಆಗಂಗಿಲ್ಲ ಮೇಡಮ್, ನಾವು ಮಂಡೇ ಮಾತಾಡ್ತೀವಿ ಅಂತ ಪಾಪ ವಿನಂತಿ ಮಾಡ್ಕೊಂಡ್ರು. ನನಗೇನು ಗೊತ್ತಿರಲಿಲ್ಲ ಜಯಶ್ರೀ ಮತ್ತು ದಾನಮ್ಮ ಮೇಡಮ್ ಏನು ಮಾತಾಡ್ರಂತ. ದಾನಮ್ಮ ನನಗೆ ಮೆಸೇಜ್ ಮಾಡಿದ್ರು, ಯಾವ್ದಾರ ಒಂದು ವಿಡಿಯೋ ಕಳಿಸ್ರಿ ಅಂತ. ನನಗೆ ಯಾಕೆ ಅನ್ನೋದು ಗೊತ್ತಿಲ್ಲ. ಅದನ್ನು ತಯಾರು ಮಾಡಿ ನಂಗೆ ಲಿಂಕ್ ಕಳಿಸಿದ್ರು. ಯಾಕ್ರಿ ಅಂತ. ಇಲ್ಲ ಸರ್, ಖಾಲಿ ಬಿಡೋದು ಬೇಡ, ನಮ್ಮ ಜನರಿಗೆ ಒಂದು ಸಂವಾದ ಇಡೋನು. ಇವತ್ತು ಸಂವಾದ ಇಲ್ಲ, ಚರ್ಚೆಗಳಿಲ್ಲ, ಚಿಂತನ ಮಂಥನಗಳಿಲ್ಲ. ಅದಕ್ಕೆ ಭಕ್ತಿ ಎಂಬುದು ಮಾಡಬಾರದು ನೋಡ ಅಂತ ಬಸವಣ್ಣ ಒಳ ಹೋಗುತ್ತಾ ಕೊಯ್ಯೋದು, ಬಳತು ಕೊಯ್ಯೋದು. ಸುಮ್ಮನೆ ಭಕ್ತಿ, ನಾಟಕದ ಭಕ್ತಿ, ಕಾಯಿ ಕಪ್ಪು ಹಚ್ಕೊಂಡು ದೇವ್ರಿಗೆ ಅಡ್ಡ ಬಿದ್ದಿ ನಮಸ್ಕಾರ ಹಾಕಿದ್ನಿ. ಮಂದಿ ಮುಂದ ದೊಡ್ಡ ಸ್ಥಿತಿಗೆ ನಾವು ಡಬ್ಬಿ ಬಡ್ದು ಗುಬ್ಬಿ ಅಡ್ಸು ಕೆಲಸ ಮಾಡಬಾರ್ದು. ಬಸವಣ್ಣ ಭಕ್ತಿ ಎಂಬುದು ಮಾಡಬಾರದು ನೋಡ, ಅದು ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಕಲ್ಯಾಣಕ್ಕೆ ಹೋಗಬಾರದು ನೋಡ, ಅಕ್ಕವಾದಿವ ಅಂತ ಕಲ್ಯಾಣಕ್ಕೆ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ನೀನು ತನು ಬತ್ತರೆ ಒಳಗೆ ನೀನು ಸ್ವಚ್ಛ ಮಾಡಲಾರ್ದ ಯು ಕೆನಾಟ್ ಎಂಟರ್ ಕಲ್ಯಾಣ. ಎಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ಶರಣರು ಕೊಟ್ರು. ಇವತ್ತು ನಮಗೆ ಬಹಳ 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 ನೋವು. ಅದಕ್ಕೆ ಹೆಂಗಂದ್ರೆ ನಾವೊಂಥರ ಸರ್ಕಾರಕ್ಕೆ ಭಿಕ್ಷೆ ಮಾಡ್ಬೇಕು. ನಮಗಲ್ಲಿ ಕೂಡಲ ಸಂಘದಾಗ ಇದನ್ನ ಕೊಡ್ರಿ, ನಮಗೆ ವಚನ ವಿಶ್ವವಿದ್ಯಾಲಯ ಮಾಡ್ರಿ. ನಾವು ವಿ ಶುಡ್ ರಿಕ್ವೆಸ್ಟ್ ದಮ್. ನಮ್ಮ ಎಲ್ಲಾ ಮಠಾಧೀಶರು ಕೊಡ್ಕೊಂಡು ಬಹಳ ಬೇಡ, ಒಂದೊಂದು 10-20 ಲಕ್ಷ ರೂಪಾಯಿ ಏನಾದ್ರೂ ಕೂಡಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಮಾಡ್ಬೋದು. ಒಬ್ಬೊಬ್ರು ಯೂನಿವರ್ಸಿಟಿ ಮಾಡ್ಬೋದು. ಅವ್ರು ಸರ್ಕಾರ ಮೇಲೆ ಡಿಪೆಂಡ್ ಆಗ್ಬೇಕು. ನಮಗೆ ಮಾಡೋ ಮನಸ್ಸಿಲ್ಲ. ಸಾವಿರಾರು ಅಲ್ಲ ಲಕ್ಷಾಂತರ ಕೋಟಿ ಆಸ್ತಿಯನ್ನು ಹೊತ್ತಕ್ಕಂಥ ಮಠಗಳು ಬಸವಣ್ಣನ ಫೋಟೋ ಇಟ್ಟು ಉದ್ದಿಮೆಯನ್ನು ಮಾಡ್ತಾರ, ವಸೂಲಿ ಮಾಡ್ತಾರ, ಶೋಷಣೆ ಮಾಡ್ತಾರ. ಯಾವ ಶೋಷಣೆ ವಿರುದ್ಧ ಬಸವಣ್ಣ ಧ್ವನಿ ಎತ್ತಿದ ಆ ಶೋಷಣೆಗೆ ನಾವೇ ಮತ್ತೆ ಬಲಿಯಾಗತ್ತೀವಿ. ಆ ಕಾರಣದ ತಾವೆಲ್ಲರೂ ಕೂಡ ನಮ್ಮಲ್ಲಿ ಮಾಡ್ರಿ. ನಾವು ನಮ್ಮ ಶಕ್ತಿ ಮೀರಿ ನಾವು ಪ್ರಾಮಾಣಿಕವಾಗಿ ಕೃತಿಯೊಳಗಾಗ್ಲಿ ಪುಸ್ತಕದೊಳಗಾಗ್ಲಿ ಸಾವಿಲ್ಲದ ಶರಣರ ಪರಿಚಯ ನಿರಂತರವಾಗಿ ಸುಮಾರು 275-76 ಉಪನ್ಯಾಸದೊಳಗೆ ಅವಿರಳ ವಚನಕಾರರು. ನಿಜಗುಣ ಅಂತಕ್ಕಂಥದ್ದು ಒಬ್ಬ ವಚನಕಾರ ಇದ್ದದ್ದು ಹುಡುಕಿ ಕೊಟ್ಟದ್ದೇ ಅಕ್ಕನ ಅರಿವು. ಎಲ್ಲ ನಿಜಗುಣ ಶಿವಗಳನ್ನು ತಿಳ್ಕೊಂಡ್ರು. 3 ಮಂದಿ ನಿಜಗುಣರು ಬರ್ತಾರ. ಹಿಂಗ ಕೈವಲ್ಯ ಪದ್ಧತಿಯ ಬಗ್ಗೆ ಸಾಕಷ್ಟು ಬಾಲ್ಯ ಮಾನಸ್ವಾಮಿಗಳು, ನಿಜಗುಣ ಶಿವಗಳು, ಸರ್ಪಭೂಷಣ ಶಿವಗಳು ಎಲ್ಲ ಚರ್ಚೆ ವಿವರವಾಗಿ ನಾವು ಎಲ್ಲವನ್ನ ನಾವು ಬಹಳ ನೋವು ಅಂದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ದೊಡ್ಡ ಉಪಕಾರ. ನೀವು ಹಣ ಕೊಡೋದು ಬೇಡ, ದುಡ್ಡು ಕೊಡೋದು ಬೇಡ, ಇದನ್ನು ಹೆಚ್ಚಿಗೆ ಜನರಿಗೆ ಮುಟ್ಟಿಸ್ರಿ. ಹೆಚ್ಚಿನ ಜನ ಬಾಲ್ಗೊಳ್ಬೇಕು. ನಾನು ಪ್ರತಿ
ವಾರ ಒಬ್ಬರನ್ನ ಪರಿಚಯ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ನೀವೆಲ್ಲ ಮಾಡಿದ್ರೆ, ಗೌರಮ್ಮ, ಸರಸ್ವತಿ ಮೇಡಮು, ಶಾರದಾ ಪಾಟೀಲ್ ಮೇಡಮ್, ದಾನಮ್ಮ, ಸುಧಾ ಪಾಟೀಲು, ಶಾರದಾಮಣಿ, ಎಷ್ಟು ಮಹಿಳೆಯರು ಪಾಪ ಶಾರದಾಮಣಿ ಒಂದು ಮುಂಜಾನೆಯಿಂದ ನಮ್ಮ ಸರ್ಟಿಫಿಕೇಟ್ ಮಾಡಕತ್ತಾರ. ಲೆಟರ್ ಪ್ಯಾಡ್ ಪಾಪ ಸ್ವತಃ ಐ ಫೀಲ್ ಬ್ಯಾಡ್, ನನಗೆ ಭಾಳ ಕೆಟ್ಟ ಅನ್ಸತ್ತೆ. ಬ್ಯಾಡ್ರಿ, ಇಲ್ಲ ಸರ್ ನಾನು ಮಾಡ್ತೀನಿ ರೀ. ಆ ಕಾರಣದಿಂದ ಕೆಲಸ, ಅದಕ್ಕೆ ಬಸವಣ್ಣನು ಹೇಳ್ತಾನ, ನೀವು ಕಳುವ ಹೋದೊಡೆ ನಿಮ್ಮ ಕಣ್ಣದ ಉಳಿಯನ ಹಿಡಿವೇನು ಅಂತ. ನೀವು ಸಮಾಜ ಕಲ್ಯಾಣಕ್ಕಾಗಿ ನೀವೇನಾರ ಕಳು ಮಾಡ್ತೀರಿ ಅಂತಂದ್ರೆ ಬಿಜ್ಜಳ ನೀ ಹೆದರ್ಬೇಡ, ನನ್ನ ಕರಿ, ಅದು ಏನು ಕಳ್ಳಂತನ ಮಾಡ್ಬೇಕಲ್ಲ, ಆ ಕಣ್ಣದ ಉಳಿಯನ ಹಿಡಿವೆನು, ಬಂಧನ ಕೀವರೆ ನಿಮಗಿಂತ ನಾವು ಹೋಗ್ತೀನಿ. ನಿಮ್ಗೆ ಏನಾರು ಅರೆಸ್ಟ್ ಮಾಡಕ್ ಬಂದ್ರೆ ನಿಮ್ಮ ಬದ್ಲಿ ನಾ ಹೋಗ್ತೀನಿ ಜೈಲಿಗೆ, ಯಾಕೆ ಹೆದರ್ತಿ ಅಂತಾನ. ಎಂಥ ಒಂದು ಧೈರ್ಯವನ್ನ, ಎಂಥ ಒಂದು ಸಾಮಾಜಿಕ ಕಳಕಳಿ ಪ್ರಜ್ಞೆಯನ್ನ ಬಸವಣ್ಣ ಕೊಟ್ಟ ಅಂತಕ್ಕಂಥದ್ದು. ನನಗೆ ಎಷ್ಟೋ ಸಲ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ವಚನ ಸಾಹಿತ್ಯದ ಪರಿಷ್ಕರಣೆ ಆಗಲಾರ್ದ, ವಚನ ಚಿಂತನೆ, ವಿಮರ್ಶೆ, ಮೌಲ್ಯಮಾಪನ ಆಗದಿದ್ರೆ ಖಂಡಿತ ಇದು ಎಷ್ಟು ಜಗ್ಗಾಡಕತ್ತಾರ ಬಸವಣ್ಣ. ನನಗೆ ಭಾಳ ಬಸವಣ್ಣನಿ ಯಾಕಾರ ನಮ್ಮ ಲಿಂಗ ಧರ್ಮ ಸ್ಥಾಪನೆ ಮಾಡಿದಪ್ಪ, ಬ್ರಾಹ್ಮಣ ಆಗಿಬಿಟ್ಟಿದ್ರೆ ಎಷ್ಟು ನೀವು ಕಿಮ್ಮತ್ ಬರ್ತಿತ್ತು. ತನ್ನತನವನ್ನ ಮರಿತು ಮತ್ತೊಬ್ಬರಿಗಾಗಿ ತನ್ನ ಕುಟುಂಬವನ್ನ ಬಲಿ ಕೊಟ್ಟ ಬಸವಣ್ಣ, ಬಲಿ ಕೊಟ್ಟ. ಅದಕ್ಕೆ ಬಸವಣ್ಣನನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಗೆಲ್ತಕ್ಕಂಥದ್ದಲ್ಲ. ಕಲ್ಯಾಣವನ್ನ, ದೊಡ್ಡ ಕಲ್ಯಾಣ, ನಾವು ಎಷ್ಟೋ ಜನ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಗಣಪತಿ ಎಲ್ಲ ಇದ್ದು, ಅಲ್ಲಿ ನಾವೇನು ಬ್ಯಾಡ ಅಂದಿದ್ವಿ ಎಲ್ಲ ಅಲ್ಲಿ ಸುತ್ತಮುತ್ತ ಇದ್ದು, ಯಾರ ಜೋಡಿ ಜಗಳ. ದೊಡ್ಡ ದೊಡ್ಡ ವಿದ್ವಾಂಸರು, ನಾ ಹೇಳಿದ್ರೆ ನಮ್ಮ ವಿದ್ವಾಂಸರ ಮೇಲೆ ಯಾಕೆ ಸಿಟ್ಟು ಬರ್ತದೆ ಅಂದ್ರೆ, ಒಳ್ಳೆಯ ಸಾಹಿತ್ಯ ಕೃತಿಗಳನ್ನ ರಚಿಸಲಿಲ್ಲ, ಕೆಟ್ಟ ಸಾಹಿತ್ಯವನ್ನ ಪ್ರತಿಭಟನೆ ಮಾಡಲಿ. ನಮ್ಮ ಐಗಾರ ಅಂತಾರ, ನಾವ್ಯಾಕೆ ಕೆಟ್ಟ ಗುಣಪ ಅವ್ರಿಗೆ, ಅವ್ ನಮ್ಮ ಮೇಲೆ ಬೈತಾನ. ಮಠಾಧೀಶರು ಹಂಗ, ಅಕ್ಕನ ಮಗ ತಮ್ಮನ ಮಗ ಅಲ್ಲಿ ಪಂಚಪೇಟಕ್ಕೆ ಇರ್ತಾನ, ಇಲ್ಲಿ ವಿರಕ್ತ ಪಟ್ಟಕ್ಕೆ ಇರ್ತಾನ. ಯಾಕಿಂತ ನಾಟಕ ಬೇಡ, ಬಿಟ್ಬಿಡ್ರಿ, ಮಾಡೋರು ಮಾಡ್ತಾರ. ಯು ಶುಡ್ ನಾಟ್ ಆಕ್ಯುಪೈ ದ ಸ್ಟೇಜ್ ವೇರ್ ದ ಐಡಿಯಾಲಜಿ ಶುಡ್ ವಿನ್. ಸಿದ್ಧಾಂತ ಅಂತಕ್ಕಂಥದ್ದು ಗೆಲ್ಲಬೇಕು. ಇದು ನನಗೆ ಒಂದು ನೋವು ಆತಂಕ ಅಂತಾರೆ. ಕನ್ನಡ ಶಾಲೆಗಳ ದುಸ್ಥಿತಿಗಳು 2475 ಶಾಲೆಗಳು, ಬಹುಶಃ ದಾನಮ್ಮ ಇಸ್ ದ ರೈಟ್ ಪರ್ಸನ್ ಟು ಆನ್ಸರ್ ಫಾರ್ ದಿಸ್. ಕನ್ನಡ ಶಾಲೆಗಳು 2469 ಕನ್ನಡ ಶಾಲೆಗಳನ್ನ ಮುಚ್ಚಿದ್ರು, ಹೈಸ್ಕೂಲ್ಗಳು ಮುಚ್ಚಾಕತ್ತಾರ. ಶಿಕ್ಷಕರನ್ನ ನೋಂದಣಿ ಮಾಡಿಲ್ಲ, ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಸುಮಾರು 85% ಆಫ್ ದ ಯೂನಿವರ್ಸಿಟೀಸ್ ಆರ್ ರನ್ ಬೈ ದ ಚೀಫ್ ಗೆಸ್ಟ್ ಫ್ಯಾಕಲ್ಟೀಸ್. ಇವತ್ತು ಸಂತೋಷ್ ಹೆಗಡೆ ಅವ್ರ ಒಂದು ಸಂದರ್ಶನ ನೋಡಿದೆ. ನೀವು ಬಿಟ್ಟಿ ಕೊಡ್ತೀರಿ ಅಥವಾ ಏನೋ ಒಂದು, ಅದನ್ನ ಯಾರೂ ಕೇಳಿಲ್ಲ. ನೀವು ಕೊಟ್ಟಿರಿ, ಠೀಕ್ ಅದ. ಇಲ್ಲಿ ಏನು ಮಾಡಿ, ಎಲೆಕ್ಟ್ರಿಸಿಟಿ ಬಿಲ್ ಏರಿಸಿದ್ರಿ, ನೀರಿನ ಬಿಲ್ ಏರಿಸಿದ್ರಿ, ಮನಿ ಟ್ಯಾಕ್ಸ್ ಏರಿಸಿದ್ರಿ. ಅದಕ್ಕೆ ಇಂಥ ಒಂದು ಕಾರ್ಯಗಳು ನಡೆದವು. ಈ ವಚನ ಸಾಹಿತ್ಯವನ್ನು ಮುಖಾಮುಖಿ ಚರ್ಚೆ ಮಾಡ್ತಕ್ಕಂಥ ಒಂದು ಬದ್ಧತೆ ನಮಗಿರಬೇಕು. ನಾವು ವಿ ಆಲ್ ಶುಡ್ ಫೈಟ್ ಫಾರ್ ದ್ಯಾಟ್. ನಾವು ಕುಂತ್ಕೊಂಡು ಹೌದು ಇದು ತಪ್ಪೈತೆ ಅದು. ಭಾಳ ಜನ ನನಗೆ ಮೊನ್ನೆ ನನ್ನ ಸಹೋದರಿ ಸೋನಾಲಿ ಪಾಪ ಬಸವ ಕಲ್ಯಾಣದಾಗ ಭೇಟಿಯಾಗಿದ್ರು. ಬಸವ ಕಲ್ಯಾಣದಾಗ ಬೀದರ್ದಾಗ ಭೇಟಿಯಾದಾಗ ನಾನು ಹಡಪ ನೋಡ್ರಿ, ಅವರ ಹೆಂಡತಿ ಅಪ್ಪ ಹೋಗಾರ ನಾಗಪ್ಪನ ಮಗಳಕಿ ಲಿಂಗಮ್ಮ. ನಾವು ಅವ್ರನ್ನ ಅಡಪ ಅಂದ್ರೆ ಕಟಗಿ ಡಬ್ಬಿ. ಆತನ ಯಾವುದೇ ವಚನದೊಳಗ ಕನ್ನಡಿ ಕಾಯಕದೊಳವರಾಗ್ಲಿ ಬೇರೆದವ್ರ ಅಡಪದ ರೇಚೆ ಬೇರೆದವ್ರ ಇದಾರ. ಅಡಪದ ರೇಚೆನ್ನ ತಾಂಬೂಲ ಅನ್ಸಿದ್ದ. ಅಡಪ ಅಂದ್ರೆ ಜಾತಿ ಮಾಡಿದ್ವಿ. ಅಡಪ ಅಂದ್ರೆ ಕಟಗಿ ಡಬ್ಬಿ, ಅದನ್ನ ಹಡಪ ಅಕಾರಕ್ಕೆ ಹಕಾರ ಬಂದ್ಬಿಡ್ತು. ಇದನ್ನ ತೀರ್ತಿ ಹೇಳೋರು ಯಾರು ಇಲ್ಲ. ಗಟ್ಟಿಯಾಗಿ ವಚನ ಸಾಹಿತ್ಯವನ್ನ ಹೇಳಿದ್ರೆ ನಮಗೆ ಗುಂಡು ಹೊಡಿತಾರ ಅಂತಕ್ಕಂಥ ಭಯ ಐತಿ. ಕಲಬುರ್ಗಿ ಅವ್ರನ್ನ ಗೌರಿ ಲಂಕೇಶ್ವರ್ ನೋಡಿದ್ಮೇಲೆ ಯಾರೂ ಕೂಡ ವೇದಿಕೆ ಮೇಲೆ ಗಟ್ಟಿಯಾಗಿ ಸ್ವಾಮಿಗಳು ಮುಂದೆ ನೀವು ತಪ್ಪು ಮಾಡ್ತೀರಿ ಸ್ವಾಮಿಗಳು ಅಂತ ಹೇಳುವಂಥದ್ದು ಯಾರಿಗೂ. ಕಲಬುರ್ಗಿ ಸತ್ತು 10 ವರ್ಷ ಆಯ್ತು ನಾಳೆ ಆಗಸ್ಟ್ಗೆ. ಕಲಬುರ್ಗಿ ಅವ್ರು ಸತ್ತದ್ದು ಕೊಲೆ ಅಂತ ಕಂಡು ಅವರ ಕೊಲೆಗಾರರ ಪರವಾಗಿ 40 ಮಂದಿ ವಕೀಲರು ಬಂದಿದ್ರು. ನಮ್ಮ ವಕೀಲರ ಪರವಾಗಿ ಸರ್ಕಾರಿ ವಕೀಲರು ಬರಾಕ್ ಹೆದರಾಕತ್ತಿದ್ರು. ಇಂಥ ಒಂದು ಸ್ಥಿತಿ ಐತಿ ವಚನದೊಳಗೆ. ನಾನು ಹರದ ಕಾಯಕ, ನಾ ಹೇಳಿದಲ್ಲ ಹರದ ಕಾಯಕ ಅಂತಕ್ಕಂಥದ್ದು. ಹರದ ಕಾಯಕ ಅದು ಅಂದ್ರೆ ಕೈಪಲ್ಯ ಮಾಡುದು, ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರು, ಅದನ್ನ ಹಾದರ ಕಾಯಕ ಅಂತ ಬರ್ದಾರ. ಅಕ್ಕನಾಗಮ್ಮನ ಬಸವಣ್ಣನ ತಂಗಿ ಅಂತ ಬರ್ದಾರ. ತನುಜೆ ಎಂತ ಕಲ್ಪನೆ ರೀ ಇವ್ರಿಗೆ. ಪುರಾಣಗಳನ್ನ ಬೆನ್ನು ಹತ್ತಿದಂತ ವಿದ್ವಾಂಸರು ಚರಿತ್ರೆಗಳನ್ನ ಮಾಡಕ್ ಹೋದ್ರು, ಕಟ್ಟುಕತೆಗಳನ್ನ ಪವಾಡಗಳನ್ನ ತಂದು ತುರುಕಿದ್ರು. ಅವಾಗ ಲಾಭ ಪಡ್ಕೋಬೇಕಾಗಿತ್ತು, ಪ್ರೌಢದೇವರಾಯಣ ಕಡೆಯಿಂದ ರೊಕ್ಕ ತಗೋಬೇಕಾಗಿತ್ತು, ಬಹುಮಾನ ತಗೋಬೇಕಾಗಿತ್ತು, ಶಬಾಶಿಗಿರಿ ಹಂಚ್ಕೋಬೇಕಾಗಿತ್ತು, ಹೊಲ ಮನಿ ತಗೋಬೇಕಾಗಿತ್ತು. ಹಿಂಗಾಗಿ ವಚನ ಸಾಹಿತ್ಯದೊಳಗ ತಮಗೆ ಎಲ್ಲೆಲ್ಲಿ ಬೇಕೈತಿ ಅಲ್ಲಲ್ಲಿ ಸಂಸ್ಕೃತ ಭೂಯಿಷ್ಠವಾದಂಥ ಉಕ್ತಿಗಳನ್ನ ತುರುಕಿ ಅದರ ಸ್ವರೂಪವನ್ನ ವಿರೂಪಗೊಳಿಸ್ಬಿಟ್ರು. ಅದರ ಕಲ್ಪನೆಗಳು ಬಂದಿಲ್ಲ. ನನ್ನ ಇವತ್ತಿನ ಭಾಷಣದ ಮೂಲ ಉದ್ದೇಶ ಅಷ್ಟ. ಲಿಂಗ ಅಂತಕ್ಕಂಥದ್ದು ಬಸವಣ್ಣ ಕೊಟ್ಟಿದ್ದು. ಎಲ್ಲರ ಲಿಂಗಗಳೊಳಗೆ ನೀವು ಒಮ್ಮೆ ಕಣ್ಣು ಗಟ್ಟಿಯಾಗಿ ನೋಡ್ರಿ, ಇದು ಬಸವಣ್ಣನ ಪ್ರತೀಕ, ಇದು ಬಸವಣ್ಣನ ಸಮಾಧಿ. ಇದಕ್ಕೆ ನ್ಯಾಯ ಸಿಕ್ಕಿಲ್ಲ. ಬಸವಣ್ಣನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಬಸವಣ್ಣ ನಮಗಾಗಿ ಸತ್ತಾನ.
ನಾವು ಆತನ ಸಾವನ್ನ ಅಮರ ಮಾಡಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆ ನಾವು ಮಾಡ್ಲಿಲ್ಲ ಅಂದ್ರ ಇದು ಶಬ್ದದ ಲಜ್ಜೆ ನೋಡ, ಶಬ್ದದ ಸೂತಕ ನೋಡ. ಅಲ್ಲಮ್ಮ ಹೇಳ್ತಾನೆ, ಶಬ್ದದ ಬಗ್ಗೆ ನಿರಾಳವೆಂಬ ಕೂಸಿಂಗೆ ಬೆನ್ನಿಯ ನಿಕ್ಕಿ ಹೆಸರಿಟ್ಟವರಾರು, ಅಕಟಕಟಿದು ಶಬ್ದದ ಲಜ್ಜೆ. ನಮ್ಮೊಳಗ ಗಾಣಿಗಾರು, ನಮ್ಮೊಳಗ ನೇಕಾರು, ಬಣಿಜ್ಗಾರಗಳು 7-8. ನಾನೊಮ್ಮೆ ಬಿಜಾಪುರಕ್ಕೆ ಹೋದಾಗ ಬಣಿಜ್ಗಾರ ಆದಿ ಬಣಿಜ್ಗಾರ ಕರಿಬೇಡ್ರಿ ಕಾರ್ಯಕ್ರಮಕ್ಕೆ ಅಂತಂದ್ರು. ಸಾಲಕ್ಕೆ ಅವ್ರು ನಾವು ಹಣಿ ಬಡ್ಕೊಂಡಿವಿ, ನಾವು ಶೀಲವಂತ ಬಂದು ನಮ್ಗೇನು ಬ್ರ್ಯಾಂಡ್ ಹಾಕೊಂಡಿವ, ನಾವು ಏನು ಅರ್ಜಿ ಹಾಕಿವೆ. ಇಂಥ ಒಂದು ಜಾತಿಯ ವ್ಯಾಮೋಹದಿಂದ ಹೊರಬರ್ಬೇಕು, ಜಾತಿಯ ವ್ಯಾಮೋಹದಿಂದ ಹೊರಬರ್ಬೇಕು. ನಿರಪೇಕ್ಷತೆ ಇರಬೇಕು. ನಿರಪೇಕ್ಷತೆ ಕೇವಲ ದುಡ್ಡಿಗಾಗಿ ಅಲ್ಲ, ಬರೀ ದುಡ್ಡು ಅಂತಲ್ಲ, ಎಲ್ಲದ್ರೂ ಅಟ್ಯಾಚ್ಮೆಂಟ್ ಎಲ್ಲಿ ಇರ್ತೀವಲ್ಲ ಅವು ಕಡೆಯಿಂದ ಹೊರಗೆ ಬರ್ಬೇಕು. ನಾನು ನನ್ನವರು ಅಂತಂದು ಯಾವ್ದಂದ್ರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ದುಡಿತಾ ಇರ್ತಾರಲ್ಲ, ಬಸವಣ್ಣನಿಗಾಗಿ ದುಡಿಯೋರು ನನ್ನವರು. ಅವ್ರು ನನ್ನ ಕುಟುಂಬ, ನನ್ನ ಸಮಾಜ. ಅವ್ರು ಅಲ್ದವರು ನನ್ನವ್ರು ಅಲ್ಲ. ಅವ್ರು ಕಾಮ್ಯಾರ ಇರಲಿ, ಕಾಕಿಯಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ ಅಂತಕ್ಕಂಥದ್ದೈತಿ. ನನ್ನ ಉಪನ್ಯಾಸ ಬಗ್ಗೆ ಕೆಲವರಿಗೆ ಮುಕ್ತವಾಗಿ ಮಾತನಾಡ್ಲಿಕ್ಕೆ ದಾನಮ್ಮ ಮತ್ತು ಗೌರಮ್ಮ ಅವರು ಸಂವಾದ. ನಿಮ್ಗೆ ಪ್ರಶ್ನೆಗಳಿದ್ರು ವಚನ ಸಾಹಿತ್ಯ ಒಳಗೆ. ಅಂದ್ರೆ ಯಾಕೆ ಈ ಆಚರಣೆ ಬಂತಂದ್ರೆ, ಬಹುಶಃ ರಾಜಶೇಖರ ವಿಳಾಸ ಅಂತಕ್ಕಂಥ 16ನೇ ಶತಮಾನದ ಒಂದು ಕೃತಿ ಬಂತು. ಇದನ್ನ ಧಾರ್ಮಿಕಕ್ಕೆ ಒಳಪಡಿಸಿದ್ರು, ಆಚರಣೆಗೆ ಒಳಪಡಿಸಿಟ್ರು. ವಿಶೇಷವಾಗಿ ಶ್ರೀಮಣ್ ನಿರಂಜನ ಪ್ರಣವ ಸ್ವರೂಪಿ ಅಂತಕ್ಕಂಥದ್ದು. ನಿರಂಜನ ಅಂತಂದ್ರೆ ರಂಜನೀಯ ಇರಬಾರ್ದು. ಸ್ವಾಮಿಗಳಾದವರು, ನಮ್ಮ ಸ್ವಾಮಿಗಳಿಗೆ 2.5-3 ಕೋಟಿ ರೂಪಾಯಿ ಕಾರು, ಅವರ ಡ್ರೆಸ್ಸು, ಅವ್ರ ಊಟ. ಒಂದು ದೊಡ್ಡ ಪ್ರಸಿದ್ಧ ಮಠಾಧೀಶರು ವಾರಕ್ಕೆ 2 ಕಿಲೋ ಬಾದಾಮು, 2 ಕಿಲೋ. ಅವರು ಟಿಫಿನ ಮಾಡಂಗಿಲ್ಲ, ಉಪ್ಪಿಟ್ಟರೆ ಅವಲಕ್ಕಿ ತಿನ್ನಂಗಿಲ್ಲ. ಅವರು ಬಾದಾಮು ಕಾಜು ತಿಂತಾರ. ಆ ಕಾಲಘಟ್ಟದೊಳಗೆ ಷಟಸ್ಥಲ ವಚನಗಳ ಕಟ್ಟುಗಳನ್ನ, ಸ್ಥಳಕಟ್ಟನ ವಚನಗಳನ್ನ, ವಿಶೇಷವಾಗಿ ಷಟಸ್ಥಲ ವಚನಗಳನ್ನ, ಮಂತ್ರಗೋಪ್ಯವನ್ನ, ಕರ್ಣಹಾಸಿಗೆಯನ್ನ ಏನಾದ್ರೂ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಅವ್ನು ತಗೊಂಡು ಜೋಳಿಗೆ ಒಳಗೆ ಹಾಕಿ ನಿರಂಜನ ಪಟ್ಟಾಧಿಕಾರದೊಳಗೆ ಆಚರಣೆ ಮಾಡಿಬಿಟ್ರು. ಧಾರ್ಮಿಕ ದಾರಿ ತಪ್ಪಿದ್ದು 16ನೇ ಶತಮಾನದಾಗ. ಕಲ್ಲು ಮಠದ ಪ್ರಭು ಸ್ವಾಮಿಗಳು ಲಿಂಗದೇವನ ಲೀಲಾ ವಿಲಾಸ ಚಾರಿತ್ರ್ಯ ಅಂತಕ್ಕಂಥ ಕೃತಿಯೊಳಗೆ ಬಸವಣ್ಣ ಹೇಳ್ತಕ್ಕಂಥ ಎಲ್ಲ ಆಶಯಗಳನ್ನ ಸ್ಪಷ್ಟವಾಗಿ ಹೇಳ್ಯಾರ. ಬಟ್ ವಿ ಫೇಲ್ ಟು ಡೈಜೆಸ್ಟ್ ಇಟ್. ನಾವೆಲ್ಲೋ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು. ಇವತ್ತು ಸೊಲ್ಲಾಪುರ ವಿಶ್ವವಿದ್ಯಾಲಯ ಮುಂದೆ ಬಂದ ನಮ್ಮ ವಚನ ಅಧ್ಯಯನ ವೇದಿಕೆ ಜೊತೆಗೆ ಒಡಂಬಡಿಕೆ MOU ಮಾಡ್ಕೊಳಕ ಅಲ್ಲಿರ್ತಕ್ಕಂಥ ಡಾಕ್ಟರ್ ಗೀತಾ ಡಿಗ್ಗಿ ಅವರು ಬಹಳ ಪ್ರಯತ್ನ ಮಾಡಕತ್ತಾರ. ನಮ್ಮ ಡಾಕ್ಟರ್ ಆಲೂರ್ ಸರ್ ಪಾಪ ಕೊಡಗು, ಅಲ್ಲಿ ದ ಅದರ್ ಎಂಡ್ ಆಫ್ ಕರ್ನಾಟಕ, ಅವರು 25, 26, 27 ಕಾಲ ಉಪನ್ಯಾಸ ಇಟ್ಟಾರ. ಎಲ್ಲ ಕಡೆ ಇವತ್ತು ನಮಗೆ ನಾನು ಸತ್ಯ ಇವತ್ತು ತಡವಾಕತಿ, ಸತ್ಯ ನಿತ್ಯ ಶುಲುಬಿಗೆ ಇರ್ತೈತಿ. ಅದರ ಸತ್ಯಕ್ಕೆ ನಾನು ನಿಜಲಿಂಗಪ್ಪನವ್ರಿಗೆ ಒಂದು ಮಾತು ಕೇಳಿದೆ. 1989 ನಮ್ಮ ಮೆಡಿಕಲ್ ಕಾಲೇಜಿನ ನನ್ನ ನೋವಿನ ಮತ್ತು ಸಂತೋಷದ ಸಂಗತಿ ಅಂದ್ರೆ, ನೋವು ಅಂದ್ರೆ ನಿಜಲಿಂಗಪ್ಪನವ್ರು ಬೆಳಿಗ್ಗೆ ಬಂದಾಗ ಅವ್ರು ರಿಸೀವ್ ಮಾಡೋಕ್ಕೂ ಯಾರು ಇಲ್ಲ, ಕಳ್ಸಕ್ಕೂ ಯಾರಿದ್ದಲ್ಲ, ಅವ್ರ ಜೊತೆಗೆ ನಾ ಇದ್ದೆ. ಅವರು ನನಗೆ ಒಂದು ಅವಾಗ ಇದನ್ನ ತಗೋದು ಒಂದು ಹಾಬಿ ಇತ್ತು, ಅವರ ಸಿಗ್ನೇಚರ್ಸು ಆಟೋಗ್ರಾಫ್ ತಗೊಳ್ಳೋದು. ಅವಾಗ ತಗೊಂಡಾಗ ನಾನು ಅವ್ರು ಬರೆದು ಕೊಟ್ರು ಸತ್ಯಮೇವ ಜಯತೆ ಅಂತ. ನಾನೊಂದೆ ಇಷ್ಟ ಬರೆದಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಬರೆದ್ರು. ಸತ್ಯಕ್ಕೆ ಸಾವಿಲ್ಲ ಅಂದ್ಕೊಳ್ಳಿ. ನಮ್ಮ ಕಡೆ ನಾನು ಬಾಲ್ಯನ ಸಣ್ಣವರಿದ್ದಾಗ ನಾವು ಬರಿತಿದ್ವಿ ಅಕ್ಷರ ದುಡ್ಡು ಮಾಡ್ಬೇಕಾರೆ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥದ್ದು. ಯಾಕ್ರಿ ಬುದ್ಧಿ ಮುಂದೆ ಯಜಮಾನ್ರೆ ಸುಳ್ಳಿಗೆ ಸುಖವಿಲ್ಲ ಅಂತ ಬರಲಿಲ್ಲ ಬುದ್ಧಿ ಅಂತ ನಾನಂದೆ. ಅದಕ್ಕೆ ಅವ್ರದ್ದು ಶಶಿಕಾಂತ ಸುಳ್ಳಿಗೆ ಸುಖವಿಲ್ಲ ಅಂತ ಧೈರ್ಯವಾಗಿ ಹೇಳಕ್ ಧೈರ್ಯ ಇಲ್ಲ, ಅದ್ರ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು ಮಾತ್ರ ಪ್ರತಿಪಾದನೆ ಮಾಡ್ತೀನಿ ಅಂತ. ತಮ್ಮ ಬದುಕಿರುವುದಕ್ಕೂ ಸತ್ಯದ ಜೊತೆಗೆ ತತ್ವದ ಜೊತೆಗೆ ನಿಜಲಿಂಗಪ್ಪನವ್ರು ಬದುಕಿದ್ರು. ನಿಜಲಿಂಗಪ್ಪನವ್ರ ಹೆಸರನ್ನ ಪ್ರತಿಯೊಬ್ಬ ಲಿಂಗಾಯತ ಮಂಡಿಗಳವ್ರ ಫೋಟೋ ಇರಬೇಕಾಗಿತ್ತು. ಕರ್ನಾಟಕಕ್ಕೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು, ಎಲ್ಲಾ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಇವತ್ತು ಅವರಿಗೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗೆ 60,000 70,000 ಭೂಮಿಯನ್ನು ಕೊಟ್ಟರು. ಇವತ್ತು ಬಸವ ಸಮಿತಿ ಕಟ್ಟಿದವರು ನಿಜಲಿಂಗಪ್ಪನವರು 116 ಎಕರೆ ಭೂಮಿಯನ್ನ ಕೊಟ್ಟರು. 116 ಎಕರೆ. ಅವ್ರ ಫೋಟೋ ಇಲ್ಲಲ್ಲಿ ಬಸವ ಸಮಿತಿ ಒಳಗೆ. ಜತ್ತಿಯವರ ಪಾಂಡಿಚೇರಿ ಒಳಗಿದ್ರು, ಅವ್ರ ಗವರ್ನರ್ ಆಗಿದ್ರು. ಅವ್ರು ಕರೆಸಿ ಐ ಆಮ್ ದ ಚೀಫ್ ಮಿನಿಸ್ಟರ್ ಬರೆದು ಕೊಟ್ಟರು. ಜವಾಹರ್ಲಾಲ್ ಮೆಡಿಕಲ್ ಕಾಲೇಜಿಗೆ ಕೊಡ್ಬೇಕಾದ್ರೆ, ಅವಾಗ ನಾಗಪ್ಪ ಆಳ್ವ ವಿರೋಧ ಮಾಡಿದವ. ಮೆಡಿಕಲ್ ಕಾಲೇಜ್ ಅವ ಮೆಡಿಕಲ್ ಮಿನಿಸ್ಟರ್ ಇದ್ದವ, ವೈದ್ಯಕೀಯ ಮಂತ್ರಿ. ನಿಜಲಿಂಗಪ್ಪ ಎಷ್ಟು ಶರಣರಿದ್ರು ಅಂತಂದ್ರೆ, ಅವ್ರನ್ನ ಅಮೆರಿಕಕ್ಕೆ 3 ತಿಂಗಳು ಕಾನ್ಫರೆನ್ಸ್ ಕಳಿಸ್ಕೊಡ್ತಾರೆ. ನೀ ಹೋಗ್ಬಾ ವೈದ್ಯಕೀಯ ಶಿಕ್ಷಣ ಅಂತ ಹೇಳ್ಕೊಂಡು. ಅವ್ನು ಖುಷಿಯಾಗಿ ಹೋಗೋಣ. ನಾಗಪ್ಪ ಆಳ್ವ ಅವ್ರು ಏನ್ ಮಾಡ್ತಾರ, ತಮ್ಮ ಮಂತ್ರಿಯನ್ನ ಮುಖ್ಯಮಂತ್ರಿ ಆದಂತ ಇವ್ರಿಗೆ ಚಾರ್ಜ್ ಕೊಟ್ಟು ಹೋಗಾರ. ಅವ್ರು ಹೋದ 6ನೇ ದಿನದಾಗ ಕ್ಯಾಬಿನೆಟ್ ಡಿಸಿಷನ್ ಕರೆದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಒಳಗೆ JN ಮೆಡಿಕಲ್ ಕಾಲೇಜ್ ಅಂತ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಕೊಟ್ಟವರು ನಿಜಲಿಂಗಪ್ಪನವರು. ಇವತ್ತು ಬಾಗಲಕೋಟೆ, ಧಾರವಾಡ, ದಾವಣಗೆರೆ, ಬಳ್ಳಾರಿ, ಕಲಬುರಗಿ, ಮೈಸೂರು, ಕರ್ನಾಟಕ ಉದ್ದಗಲಕ್ಕೆ ಹೋದ್ರೆ ಇವತ್ತು ಯಾರಿಗೂ ನಿಜಲಿಂಗಪ್ಪನವ್ರು ಯಾರು ಅಂತಕ್ಕಂಥದ್ದು ಮರೆತು ಬಿಟ್ಟಿ ನಾವು. ಅವ್ರ ಲಿಂಗೈಕ್ಯ ಆಗಿದ್ದು ಕೂಡ, ಬಯಲಾಗಿದ್ದು ಕೂಡ
ಸರ್ಕಾರಿ ಆಸ್ಪತ್ರೆ ಒಳಗೆ, ವಿಕ್ಟೋರಿಯಾ ಆಸ್ಪತ್ರೆ ಒಳಗೆ ನಾನು ಕಣ್ಣಾರೆ ನೋಡಿನಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನ. ನನ್ನ ಜೀವನದೊಳಗೆ ನಾನೊಂದು ಇವತ್ತಾಗಂತಲ್ಲ, ಬಟ್ ನನ್ನ ವೇದನೆ, ನನ್ನ ಕಳಕಳಿಯ ಒಂದು ತಳಮಳ ನಿಮ್ಮದು ಆಗಲಿ. ನನ್ನಷ್ಟು ಆಗ್ಬೇಕಂತಿಲ್ಲ, ನಾನೊಬ್ಬ ಸಂಪೂರ್ಣವಾಗಿ ತಗೊಂಡಿನಿ ಅಂತಲ್ಲ, ಅಥವಾ ನಾನು ಮಾಡಿದ ಸರಿ ಅಂತ ಅಲ್ಲ, ತಾವೆಲ್ಲರೂ ಕೂಡ ಇದನ್ನ ಕಟ್ರಿ ಅಂತಕ್ಕಂಥ. ಇವತ್ತು ನೋಡ್ರಿ, ಇವತ್ತು ಬಿಟ್ಟಿದ್ರೆ ದಾನಮ್ಮ ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್ ಟು ದಾನಮ್ಮ. ಇವತ್ತು ಒಂದು ಸಾಟರ್ಡೆ ಹೋತಲ್ಲ ಅಂತಕ್ಕಂಥ, ಹೋದಲ್ಲ ಪಾಪ ಗೆಸ್ಟ್ ಹೋದಲ್ಲ, ಏನ್ ಮಾಡಕತ್ತಿ, ನಿಮ್ದು ಅಲ್ಟರ್ನೇಟಿವ್ ಕನ್ನಡದಾಗ ಆದ್ರೆ ಮಾಡ್ತೀವಿ, ಲಾಸ್ಟ್ ಮೂಮೆಂಟ್ ಅವ್ರು ಹೇಳಾರಲ್ಲ ಹೆಂಗ್ ಮಾಡೋದು ಅಂದಾಗ ದಾನಮೇ ಧಾರಣ. ಅದೇ ಬರುವುದುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಅಂತ ತಿಳ್ಕೊಂಡು ಮಧುರಚಂದ್ರ ಹೇಳ್ತಾರ. ಹಲವಾರು ನಾನು ಹೇಳಿದ ಮಧುರಚಂದ್ರರು 2 ವಚನಗಳನ್ನ, ಅಲ್ಲಮರ 2 ವಚನಗಳನ್ನ ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡಿ ಅರವಿಂದ್ರ ಕೊಟ್ಟಾಗ ಅರವಿಂದ್ರ ಸಹಾಯಕತ್ತಾಗ ಅಳಕತ್ರಂತ. ನನಗೆ ಮೊದಲು ಕೊಟ್ಟಿದ್ರಂದ್ರೆ ನಾನು ರಾಜಮಾರ್ಗದೊಳಗೆ ಅಲ್ಲಮನ ಮಾರ್ಗದೊಳಗೆ ಹೋಗಿದ್ನಲ್ಲ, ವ್ಯತ್ಯಯನ ಪಟ್ರು. ಅಂಬೇಡ್ಕರ್ ಸಾಹೇಬ್ನ ಲಿಂಗಾಯತ್ ಹಾಕಿದ್ನಲ್ಲ ಅಂತಕ್ಕಂಥ ವ್ಯತ್ಯಯ ಪಟ್ರು. ನಾ ಮತ್ತೆ ಯಾಕೆ ಹೇಳ್ತೇನೆ ಅಂದ್ರೆ, ಸತ್ಯವನ್ನ ಇವತ್ತು 10 ಸಲ ಹೇಳ್ಬೇಕಾಗೈತಿ, ಸುಳ್ಳನ್ನು 100 ಸಲ ಹೇಳ್ತಾರ. ಸತ್ಯವನ್ನ ಗಟ್ಟಿಯಾಗಿ 10 ಸಲ ಹೇಳೋನು. ಲೆಟ್ ಇಟ್ ಗೆಟ್ ಡಾಕ್ಯುಮೆಂಟೆಡ್, ಲೆಟ್ ಇಟ್ ಬಿ ಇನ್ ಯುವರ್ ಮೈಂಡ್ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಇದಕ್ಕೆ ಮಾಡ್ರಿ. ಇದಕ್ಕೆ ಹೇಳ್ತೀನಿ, ನಾನು ಕುರುಬ, ನಾನು ಲಿಂಗಾಯತ, ಅವ ಬೇರೆ ಜಾತಿ, ಇವ ಕೆಳಗಿನ ಜಾತಿ, ಹೋಗಾರ ಮಾದಾರ ಮೇದಾರ ಅಂತಕ್ಕಂಥ ನಾವು ಏನು ಭ್ರಮೆಗಳದಲ್ಲ. ನಾನು ಇವತ್ತು ಬೆಳಿಗ್ಗೆ ಎದ್ದ ಕಡೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಮುಖ ತಕ್ಕೊಂಡು ನನ್ನ ಕ್ಷೌರವನ್ನ ಮಾಡ್ಕೊತೀನಿ, ನಾನು ಹಡಪದ್ರ ಹಾಕಿನಿ, ನನ್ನ ಬಟ್ಟೆಯನ್ನ ಒಗಿತೀನಿ, ಇಸ್ತ್ರಿ ಮಾಡ್ಕೊತೀನಿ, ನಾನು ಮಡಿವಾಳ ಹಾಕಿನಿ, ನನ್ನ ಬಟ್ಟೆಯನ್ನ ಬಟನ್ ಹಚ್ಕೊತೀನಿ, ನಾನು ಸಿಂಪಿ ಹಾಕಿನಿ. ಜಾತಿ ಕ್ರಿಯೆ ಆಧಾರಿತ ಅಲ್ಲ, ವಸ್ತು ಆಧಾರಿತ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಮುಕ್ತವಾಗಿ, ದಯವಿಟ್ಟು ಸಂವಾದದೊಳಗೆ ತಮಗೆ ಏನಾದರೂ ತಿಳಿದರೆ ಅಥವಾ ನಾನು ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ತಮ್ಮ ಮಗ ಅಂತಿಕೊಂಡು ಕ್ಷಮ ಮಾಡ್ರಿ. ಒಂದೇ ಒಂದು ಕಳಕಳಿ, ಬಸವ ಧರ್ಮ ಗೆಲ್ಬೇಕಾದ್ರೆ ಭಕ್ತರು ಗಟ್ಟಿಯಾಗಬೇಕು. ಈ ವೈದಿಕರು, ಈ ಮಠಾಧೀಶರು, ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾಡ್ತಕ್ಕಂಥ ನಾಟಕಕ್ಕೆ ನೀವು ಗಟ್ಟಿ ಆದ್ರೆ ಅದು ಬಂದಾಕತಿ. ದೊಡ್ಡ ಗೆರೆಯನ್ನು ಎಳೆಯೋನು ಆ ಗೆರೆ ಇದ್ದಲ್ಲಿ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂತ ಲಿಂಗಾಯತ ಧರ್ಮ. ಎಸ್ ಸರ್, ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂತ ಒಂದು ಸತ್ಯದ ಒಂದು ಮುಖಾಮುಖಿಯಾಗಿಸಿ ವಾಸ್ತವ ವಿಚಾರಗಳನ್ನ ತಿಳಿಸಿದ್ರು ಸರ್. ತಮ್ಮ ಆ ವಿಡಿಯೋ ತುಣುಕುಗಳಾಗಿರ್ಬೋದು ಅಥವಾ ಇವತ್ತಿನ ಒಂದು ಅರ್ಥಪೂರ್ಣವಾಗಿರುವಂತ ತಮ್ಮ ಉಪನ್ಯಾಸ ನಿಜವಾಗ್ಲೂ ನಮ್ಗೆ ಕಣ್ತರಿಸ್ತು. ಧನ್ಯವಾದಗಳು ಸರ್. ಡಾಕ್ಟರ್ ಅಶೋಕ್ ಸರ್, ತಾವು ಮಾತನಾಡ್ಬೋದು ಸರ್. ಎಲ್ಲರಿಗೂ ಶರಣಾರ್ಥಿ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್ ಸರ್. ಕೇಳ್ತಾ ಇದ್ದೀರಿ? ಕೇಳ್ತದೆ ಸರ್, ಮಾತಾಡಿ ಸರ್ ಪ್ಲೀಸ್. ಕೇಳ್ತಾ ಇದ್ದಾರೆ. ನಾನು ಅದೇ ಎಲ್ಲರಿಗೂ ಶರಣಾರ್ಥಿ. ಇವತ್ತು ಬಹಳ ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಂತನೆಗಳನ್ನ ಮತ್ತೆ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅವರ ಒಂದು ಏನು ಅನುಭವದ ನುಡಿಗಳೇನದಾವ ನಮ್ಮ ಕಣ್ಣು ತರಿಸ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳಷ್ಟು ಏನು ನಾವೆಲ್ಲ ಓದಿದವರು ತಿಳಿದವರು ಅಂತ ಏನ್ ಅನ್ಕೊಳ್ತೀವಿ, ನಾವೇ ತಪ್ಪುಗಳನ್ನ ಮಾಡ್ತಕ್ಕಂಥ ಒಂದು ಹೊತ್ತು ಸಂಪ್ರದಾಯಕ್ಕೆ ಸೇರ್ಕೊಂಡ್ಬಿಟ್ಟಿದೀವೇನೋ ಅಂತ. ಯಾಕಂದ್ರೆ ಬಹಳಷ್ಟು ಸಾರಿ ನಾವು ತಿಳಿದೇನೋ ಯಾವ್ಯಾವ್ದೋ ತಪ್ಪುಗಳನ್ನ ಮಾಡ್ತಕ್ಕಂಥದ್ದು, ಅವುಗಳನ್ನ ಕಣ್ತೆಗೆದು ನೋಡ್ತಕ್ಕಂಥದ್ದು, ಅರಿವಿನ ಕಣ್ಣಿನಿಂದ ನಾವು ಅದನ್ನ ನೋಡ್ಬೇಕಾಗಿದೆ ಅಂತಕ್ಕಂಥದ್ದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಒಂದು ಚಿಂತನೆ ಆಗಿತ್ತು. ಅದರ ಜೊತೆಗೆ ನಾವು ಬಹಳಷ್ಟು ಸಾರಿ ಆ ಬಸವ ತತ್ವಗಳಲ್ಲಿ, ಬಸವದ ಒಂದು ಒಂದು ಸಾಹಿತ್ಯದಲ್ಲಿ ಇರ್ತಕ್ಕಂಥ ಹಲವಾರು ವೈಚಾರಿಕ ಚಿಂತನೆಗಳ ಬಗ್ಗೆ ಮಾಡ್ತೇವೆ. ಅದರ ಜೊತೆಗೆ ನಾನು ಡಾಕ್ಟರ್ ಪಟ್ಟಣ್ ಅವರು ಬಹಳಷ್ಟು ಸಾರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ವೈಚಾರಿಕತೆಯ ಜೊತೆಗೆ ಬಸವಾದಿ ಶರಣರ ವಚನಗಳಲ್ಲಿ ವೈಜ್ಞಾನಿಕ ಚಿಂತನೆಗಳು ಬಹಳ ತುಂಬಾ ಇದಾವೆ. ಅದರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಒಂದು ಗಮನವನ್ನ ಇವತ್ತು ವಹಿಸ್ಬೇಕಾಗಿದೆ. ಯಾಕಂತಂದ್ರೆ ಈ ವೈಜ್ಞಾನಿಕ ಚಿಂತನೆಗಳನ್ನ ಹೊರಗೆ ತರಬೇಕು ಅಂತಂದ್ರೆ ಆ ಒಂದು ವಿಶ್ಲೇಷಕನಿಗೆ ವಚನ ಸಾಹಿತ್ಯ ಮತ್ತು ವೈಜ್ಞಾನಿಕ ಚಿಂತನೆಗಳ ಅರಿವು ಇರ್ಬೇಕು. ಯಾಕೆ ಅದು ಹಿಂದೆ ಉಳಿದಿದೆ ಅಂದ್ರೆ ಇದೇ ಮುಖ್ಯ ಕಾರಣ. ಈಗ ವೈಜ್ಞಾನಿಕ ಚಿಂತನೆಗಳನ್ನು ಮಾಡೋವರಿಗೆ ವಚನ ಸಾಹಿತ್ಯದ ಬಗ್ಗೆ ಅರಿವಿಲ್ಲ. ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ನಾವು ಅರಿವನ್ನು ಇಟ್ಟುಕೊಂಡವರಿಗೆ ವಿಜ್ಞಾನದ ಬಗ್ಗೆ ನಾವು ಹೆಚ್ಚು ಕಳಕಳಿಯನ್ನು ತೋರಿಸಿಲ್ಲ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ನಾವು ಸ್ಪಷ್ಟವಾಗಿ ತರತಕ್ಕಂಥ ಪ್ರಯತ್ನ ಮಾಡಿಲ್ಲ. ಅದು ಕೂಡ ಆಗ್ಬೇಕು. ನಾನು ಅವ್ರು ಇದ್ರ ಬಗ್ಗೆ ಬಹಳಷ್ಟು ಕಳಕಳಿಯಿಂದ ಚರ್ಚೆ ಮಾಡ್ತಾ ಇರ್ತೀವಿ. ಸೊ ಈ ದೆಸೆಯಲ್ಲಿ ಕೂಡ ನಾವು ಬಹಳಷ್ಟು ಪ್ರಯತ್ನವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಬಸವಾದಿ ಶರಣರು ಕೇವಲ ವೈಚಾರಿಕ ಚಿಂತಕರಾಗಿರ್ಲಿಲ್ಲ, ಕೇವಲ
ಅವರ ಅನುಭವದಲ್ಲಿ, ಅವರ ವಚನ ಸಾಹಿತ್ಯದಲ್ಲಿ, ಅವರು ನೀಡಿರ್ತಕ್ಕಂಥ ಅನುಭವದ ಆ ಸ್ವಾನುಭಾವದ ನುಡಿಗಳಲ್ಲಿ ಬಹಳಷ್ಟು ವಿಜ್ಞಾನದ ಚಿಂತನೆಗಳು, ಬಹಳ ಪ್ರಖರವಾಗಿರ್ತಕ್ಕಂಥ ಒಂದು ಆಚಾರಗಳು, ವಿಚಾರಗಳು ಅದರಲ್ಲಿ ಇದಾವೆ ಅಂತಕ್ಕಂಥದ್ದು. ಅದನ್ನ ನಾವೆಲ್ಲರೂ, ಯಾಕಂದ್ರೆ ಇದು ಗುಂಪು ದೊಡ್ಡದಾಗ್ಬೇಕು. ಪಟ್ಟಣ್ ಸರ್ ಹೇಳಿದ ಹಾಗೆ ಈ ಗುಂಪು ದಿನ ದಿನ ಬೆಳಿಬೇಕು. ಮತ್ತೆ ಇಲ್ಲಿ ಬಹಳ ಪ್ರಜ್ಞಾವಂತರನ್ನ, ಹೆಚ್ಚು ಹೆಚ್ಚು ಪ್ರಜ್ಞಾವಂತರನ್ನ ತರತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು. ಅದ್ರ ಜೊತೆಗೆ ಯುವಕರಲ್ಲಿ ನಾವು ಹೆಚ್ಚು ಇಂತಹ ಒಂದು ಚಿಂತನೆಗಳನ್ನ ಮೂಡಿಸ್ತಕ್ಕಂಥದ್ದು. ನಾವು ಬಹಳಷ್ಟು ಕಡೆ ನೋಡ್ತೀವಿ, ಬರೀ ರಿಟೈರ್ ಆಗಿಂದ ಬಂದು ಸಾಹಿತ್ಯ ಮಾಡೋದಲ್ಲ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರು, ನಮ್ಮ ಒಂದು ಸಂಪರ್ಕದಲ್ಲಿ ಬರ್ತಕ್ಕಂಥ ಯುವಕರಿಗೂ ಕೂಡ ಅವರನ್ನು ನಾವು ಈ ಬಸವ ತತ್ವದ ಚಿಂತನೆಗಳ ಎಡೆಗೆ ಆಕರ್ಷಣೆ ಮಾಡಿ ಅವರನ್ನು ತಂದು ಅದರಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಅದರಲ್ಲಿ ಇರ್ತಕ್ಕಂಥ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆಗಳಿದಾವೆ, ಅದನ್ನ ಅವರಿಗೆ ನೀಡುವ ಮುಖಾಂತರ ನಾವು ಏನು ಪಟ್ಟಣ್ ಸರ್ ಹೇಳಿದ್ರು, ನಾವು ಬಸವಾದಿ ಶರಣರ ಅನುವಂಶಿಕರಿದ್ದಂಗೆ ಅವ್ರು ಮಾಡಿರೋದು ಹೆಂಗ ತಂದೆ ತಾಯಿದ ಆಸ್ತಿ ಅಂತಸ್ತಿಗೆ ನಾವು ಹೆಚ್ಚು ಒಲವು ನೋಡ್ತೀವಿ, ಅದೇ ರೀತಿಯಾಗಿ ಅವ್ರೇನು ಬಸವಣ್ಣನವರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಏನು ಒಂದು ಅನುಭವದ ಮೌಲ್ಯಗಳಿದಾವೆ, ಅವುಗಳನ್ನ ನಾವು ಅವುಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ, ಮುಂದಿನ ಯುವ ಪೀಳಿಗೆ ಮೇಲೆ ಇರ್ತಕ್ಕಂಥದ್ದು. ಅದನ್ನ ನಾವು ಅರ್ಥೈಸ್ಕೊಂಡು ಹೋಗ್ಬೇಕು. ಮತ್ತೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳನ್ನ ಇವತ್ತು ನಾನು ನೋಡ್ತಾ ಇದ್ದೆ. ನಾನು ಪ್ರಾರಂಭದಿಂದನೇ ಜಾಯ್ನ್ ಆಗಿದ್ದೆ. ನನ್ನನ್ನು ಕೂಡ ಇದಕ್ಕೆ ಜಾಯ್ನ್ ಆಗ್ಲಿಕ್ಕೆ ತಾವು ಆಮಂತ್ರಿಸಿದ್ರಿ. ತಮ್ಗೆಲ್ಲರಿಗೂ ಮತ್ತೊಮ್ಮೆ ಅಗದಿ ಹೃದಯಾಂತರಾಳದಿಂದ ಶರಣ ಸಮರ್ಪಿಸಿ, ಇಂತಹ ಚಿಂತನೆಗಳು ನಿರಂತರವಾಗಿ ನಡೀಲಿ. ನಮ್ಮ ಒಂದು ಶಕ್ತ್ಯಾನುಸಾರ, ಸಾಮರ್ಥ್ಯದ ಅನುಸಾರ ನಾವು ಈ ಒಂದು ಸೇವೆಯನ್ನ ಮಾಡುವ ಪ್ರಯತ್ನವನ್ನೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್. ನಮ್ಮ ವೇದಿಕೆಗೆ ಸದಾ ತಮ್ಮ ಮಾರ್ಗದರ್ಶನ ಇರ್ಲಿ ಅಂತ ಆಶಿಸ್ತಾ, ಡಾಕ್ಟರ್ ಕೌಜೇರಿ ಮೇಡಮ್. ಬಿಟ್ರಿ ಮೇಡಮ್ ಅವರು ಇದಾರೆ ಸರ್, ಅದಾರೆ ಕೌಜಗೇರಿ ಮೇಡಮ್. ಕಸ್ತೂರ್ ದಳವೆ ಮೇಡಮ್. ಸೊಲ್ಟ್ರು ಸರ್. ಓಂ ಶ್ರೀ ಬಸವಲಿಂಗಾಯ ನಮಃ. ಮೇಡಮ್ ಇವತ್ತೆಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿ. ಪ್ರತಿ ಉಪನ್ಯಾಸದಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಪ್ರತಿ ಸಲನು ಅವ್ರ ಕಳಕಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತದೆ. ಆಮೇಲೆ ಅತಿ ಮುಖ್ಯವಾದಂತಹದ್ದು ಏನಂತ ಕೇಳಿದ್ರು, ನಾವು ಶರಣರನ್ನು ನೋಡ್ಲಿಲ್ಲ. ಆ ಸಮಗ್ರ ಶರಣರ ಒಂದು ಅವತಾರನ ಡಾಕ್ಟರ್ ಪಟ್ನಸ್ ಸರ್ ಅಂತ ನಾ ಭಾವಿಸ್ಕೊಂಡು ಬಿಟ್ಟೆ. ಒಂದ್ ಮಾತು ಹೇಳ್ಬೇಕಂದ್ರೆ, ಅರ್ಧಮರ್ಧ ಬಟ್ಟಿ ತಟ್ಟವ್ರೆಲ್ಲ ಅಕ್ಕಮಹಾದೇವಿ ಆಗೋದಿಲ್ಲ, ಸತ್ಯ ಹೇಳೋರೆಲ್ಲ ಗಾಂಧೀಜಿ ಆಗೋದಿಲ್ಲ, ಸಂವಿಧಾನ ಓದೋರೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಆಗೋದಿಲ್ಲ, ಶಿಕ್ಷಕರೆಲ್ಲ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಆಗೋದಿಲ್ಲ, ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಂಡವ್ರೆಲ್ಲ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಆಗೋದಿಲ್ಲ, ಅವ್ರಂಗಾಗೆ ಆಗೋದಿಲ್ಲ. ಪಟ್ನಸ್ ಸರ್ ಅಲ್ಲಿ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಕಳಕಳಿ ನಿಜಕ್ಕೂ ಬಹಳ ಅರ್ಥಪೂರ್ಣವಾದಂಥದ್ದು. ಸರ್ ಒಂದ್ ಮಾತು ಹೇಳಿದ್ರಿ, ಇವತ್ತ ಪ್ರತಿ ವಾರನೂ ಒಬ್ಬರನ್ನ ಸೇರ್ಸಲಿಕ್ಕೆ ನೀವೆಲ್ಲ ಪಣ ತೊಡ್ರಿ ಅಂತೀವಿ. ನಾನು ಬಹಳ ಪ್ರಾಮಾಣಿಕವಾಗಿ ಒಪ್ಕೊಂತೀನಿ. ಇನ್ಮೇಲೆ ಒಬ್ರಲ್ಲ, ಒಂದು ವಾರಕ್ಕೆ ಒಂದು 2-3 ಜನರಿಗಾರ ಈ ಲಿಂಕ್ ಕೊಟ್ಟು ನಾನು ಈ ಉಪನ್ಯಾಸವನ್ನ ಕೇಳಿಸ್ಲಿಕ್ಕೆ ಹಚ್ತೀವಿ. ಬಹುಶಃ ಬಸವ ಅವತಾರ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಪಟ್ನಸ್ ಸರ್ ಉಳ್ಕೊಂಡು ನಮ್ನೆಲ್ಲ ಬಸವ ತತ್ವ ಚಿಂತನೆಗೆ ಒಳಪಡಿಸ್ಯಾರಲ್ಲ, ಅಂತ ಕಳಕಳಿಗೆ ನನ್ನ 1000 ಪ್ರಣಾಮಗಳ್ರಿ ಸರ್. ಇನ್ನು ಎರಡೇದ್ದು, ಇಲ್ಲಿ ಬಹಳ ಚಿಂತಕರು ಎಲ್ಲ ಸೇರ್ಕೊಂಡು ಪ್ರತಿ ವಾರನೂ ಇದನ್ನ ಬಸವ ತತ್ವ, ವಚನ ಸಾಹಿತ್ಯ, ಗುರುಲಿಂಗ ಜಂಗಮರ ಒಂದು ಮೂಲ ವಿಚಾರ, ಆ ತತ್ವಕ್ಕೆ ಏನ್ ಸಂಬಂಧಪಟ್ಟಂತ ವಿಚಾರಗಳನ್ನ, ಬಹಳ ಅರ್ಥಪೂರ್ಣವಾದಂತ ವಿಚಾರವನ್ನು ಇವತ್ತ ಪಟ್ನಸ್ ಸರ್, ಬಹುಶಃ ಇವತ್ತು ಉಪನ್ಯಾಸಕರು ಬಂದಿಲ್ಲ ಅಂದ್ರೆ ಅದ್ರ ಸದುಪಯೋಗ ಬಹಳ ವೇದಿಕೆ ಮೂಲಕವಾಗಿ ದಾನಮ್ಮ ಮೇಡಮ್ ಅವ್ರ ಬಗ್ಗೆ ಹೇಳಿದ್ರು. ಪಟ್ನಸ್ ಸರ್ದು ಇವತ್ತು ಆತ್ಮೀಯವಾದಂತ ಮಾತುಗಳನ್ನ ಅವ್ರ ಮಾತು ಎಷ್ಟು ಕೇಳಿದ್ರು ಬೇಸರ ಆಗೋದಿಲ್ಲ. ಇದು ಬಹುಶಃ ಅವ್ರದ್ದು ಬಸವ ತತ್ವದ ಬಗ್ಗೆ ಇರ್ತಕ್ಕಂಥ ಅವ್ರದ್ದು ಎಷ್ಟು ಆಸಕ್ತಿ ಐತಿ. 1% ನಾವು 2% ಅವ್ರ ಹಾಗೆ ನಾವು ಬಸವ ತತ್ವವನ್ನು ಅಳವಡಿಸ್ಕೊಂಡಿದ್ದಾದ್ರೆ ನಿಜಕ್ಕೂ ಒಂದು ಕಲ್ಯಾಣ ರಾಜ್ಯದ ಕಲ್ಪನೆ ಸಾಕಾರಗೊಳ್ತಕ್ಕಂಥ ಮಾತು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಶರಣ ಬಂಧುಗಳಿಗೆ ಧನ್ಯವಾದಗಳು ಸರ್. ಸುವರ್ಣ ಪಾಟೀಲ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಶರಣಾರ್ಥಿ. ಈ ದಿನ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು
ಬಹಳ ಅದ್ಭುತವಾದ ವಿಚಾರಗಳನ್ನ ಈ ಒಂದು ಸಮಾಜಕ್ಕೆ ತಿಳಿಪಡಿಸಿದ್ದಾರೆ. ಈಗ ನಾವು ಪಟ್ಟಣ್ ಸರ್ನ ಹೊಗಳಿದ್ರೆ ಅರ್ಥ ಇಲ್ಲ, ಯಾಕೆಂದ್ರೆ ಅವರ ಅಂತರಂಗದಲ್ಲಿ ಇರುವಂತಹ ಕಳಕಳಿಯನ್ನ, ಅಂದ್ರೆ ಊರಿಗೊಬ್ರು ಇಂಥ ಶಶಿಕಾಂತ್ ಪಟ್ಟಣ್ ಸರ್ ಅಂತವ್ರು ತಯಾರಾಗಬೇಕು, ಅಥವಾ ತಾಲೂಕಿಗೊಬ್ಬರಾದ್ರೂ ಇಂಥವ್ರು ತಯಾರಾಗಬೇಕು. ಆಮೇಲೆ ಬರೀ ಕೇಳೋದಷ್ಟು ಕೇಳಿ ಸಂತೋಷ ಪಡೋದ್ಕಿನ ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡೆದ್ರೆ ಆ ಒಂದು ಕೆಚ್ಚು ಏನೈತಲ್ಲ, ಆ ಒಂದು ಧೈರ್ಯ ಕೆಚ್ಚು, ಅದು ಎಲ್ಲದೂ ಕೂಡ ಬಸವನ ಬಗ್ಗೆ, ಗುರುವಿನ ಬಗ್ಗೆ ಇರುವಂತಹ ಅವರ ಅತೀತವಾದಂತಹ ಕೆಚ್ಚದ ಏನೈತಲ್ಲ, ಅದನ್ನ ನಾವು ನೀವೆಲ್ಲ ಬೆಳೆಸ್ಕೋಬೇಕು. ನಂಗೆ ಎದಕ್ ಬೇಕಪ್ಪ ಕೇಳೋದು ಸುಮ್ಮನೆ ಕುಂದ್ರೋದು ಅಂದ್ರೆ ಈ ಧರ್ಮ ಮುಂದುವರಿಯಕ್ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸರ್ಗೆ ಅನಂತ ಪ್ರಣಾಮಗಳನ್ನು ಹೇಳ್ತೇನೆ. ಅವ್ರ ಅಂತರಂಗದಲ್ಲಿ ಇರುವಂತಹ ಕಳಕಳಿನೆಲ್ಲ, ದಿಟ್ಟತನ ಏನೈತಲ್ಲ, ನಿಜವಾಗ್ಲೂ ಬಹುಶಃ ಇಂಟರ್ನೆಟ್ ಇದು ಆಯ್ತು ಅನ್ಸುತ್ತೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಗಂಗಾಧರ್ ಸರ್ ಮಾತನಾಡ್ತೀರಾ ಸರ್? ಸಾಲಕ್ಕೆ ಸರ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸಲ್ಕಿ ಸರ್, ಸರ್ ಮ್ಯೂಟ್ ಆಗಿದೆ ಮೈಕ್, ಅನ್ಮ್ಯೂಟ್ ಮಾಡಿ ಸರ್. ಗಂಗಾಧರ್ ಸರ್ ತಮ್ದು ಕೇಳ್ತಾ ಇಲ್ಲ ಸರ್ ವಾಯ್ಸು. ಅನ್ಮ್ಯೂಟ್ ಮಾಡ್ಲಿಕ್ಕೆ ಸಮಸ್ಯೆ ಆದ್ರೆ ಗೂಗಲ್ ಮೀಟ್ ಇಂದ ಎಕ್ಸಿಟ್ ಆಗಿ ಪುನಃ ರೀಜಾಯ್ನ್ ಆಗಿ ಸರ್. ಮತ್ತೊಬ್ಬರು ಯಾರು ಬಂತಾ? ಹಲೋ ಸರ್ ಕೇಳಿಸ್ತಾ ಇದೆ? ಹಲೋ ಸರ್ ಕೇಳಿಸ್ತಾ ಇದೆ, ಮಾತನಾಡಿ ಸರ್. ಒಂದು ನಮ್ಮ ಅರಿವು ವಚನಾಲಯದ ಕುಲಪತಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಒಂದು ವಿಚಾರಗಳು, ನಾವು ಸ್ಕೂಲ್ನಲ್ಲಿ, ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಆಶು ಭಾಷಣ ಅಂತ ಹೇಳ್ತಿದ್ರು. ಆಶು ಭಾಷಣ ವೇದಿಕೆ ಮೇಲೆ ಒಂದು ವಿಷಯ ಕೊಡ್ತಿದ್ರು, ಅದರ ಮೇಲೆ ಭಾಷಣ ಮಾಡಿದ್ದ ವ್ಯಕ್ತಿಗೆ ಬಹುಮಾನ ಎಲ್ಲ ಇರ್ತಿದ್ವು. ಆ ರೀತಿ ಇವತ್ತು ಶಶಿಕಾಂತ್ ಪಟ್ಟಣದ ಆಯ್ತಂತ ನನ್ನ ಭಾವನೆ. ಶೆಡ್ಯೂಲ್ಡ್ ಪ್ರೋಗ್ರಾಮ್ ಒಂದು ಬದ್ಲಿ ಆಗಿದ್ದಕ್ಕೂ ಇವತ್ತು ಶಶಿಕಾಂತ್ ಪಟ್ಟಣ ಅವರ ಅಗ್ರಿ ನಿರರ್ಗಳವಾದ ಮಾತುಗಳು ಕೇಳುವಂತ ಭಾಗ್ಯ ಸಿಕ್ಕಿದ್ದು ಒಂದು ಬಹಳ ವಿಶೇಷವಾದದ್ದು. ಆ ನೆಲೆಯಲ್ಲಿ ಮತ್ತೊಮ್ಮೆ ನಾನು ನಮ್ಮ ಸಹೋದರ ಶಶಿಕಾಂತ್ ಪಟ್ಟಣ ಅವರಿಗೆ ಮತ್ತೊಮ್ಮೆ ಈ ಒಂದು ಸತ್ಸಂಗ ಅನ್ಬೋದು, ಶನಿವಾರ ಅಥವಾ ರವಿವಾರ ಎರಡು ಸತ್ಸಂಗಗಳು ನಮ್ಮ ಬದುಕಿನಲ್ಲಿ ಬಹಳ ಹೊಸ ಬೆಳಕನ್ನು ಕೊಡ್ತೇವೆ. ಬಸವ ತತ್ವದ ಬಗ್ಗೆ, ಶರಣರ ಬದುಕಿನ ಬಗ್ಗೆ, ಅವರ ವಚನಗಳಿಗೆ ಸಾಕಷ್ಟು ಬೆಳಕನ್ನು ಚೆಲ್ಲುವ ನೆಲೆಯಲ್ಲಿದ್ದಾವೆ. ಇನ್ನೊಂದು, ನಿನ್ನೆ ನಾವು ಈ ಕರ್ನಾಟಕ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ವಚನ ದರ್ಶನ ವರ್ಸಸ್ ಮಿಥ್ಯ ಅನ್ನುವಂತ ವೇದಿಕೆ ಮೇಲೆ ಶಶಿಕಾಂತ್ ನೋಡುವಂತ ಭಾಗ್ಯ ಸಿಗ್ಲಿಲ್ಲ. ಯಾಕೆ ಅವ್ರು ಸಿಕ್ಕರ ಅರ್ಧ ಆ ಪೂರ್ಣ ಕಾರ್ಯಕ್ರಮದ ಅರ್ಧ ಇವರೇ ತಗೊಂಡ್ಬಿಡ್ತಿದ್ರು. ಇವತ್ತು ನನಗೆ ಗುರ್ತದೆ, ಕಳೆದ 4 ವರ್ಷಗಳಿಂದ MB ಪಾಟೀಲ್ರಿಗೆ ಬಸವಣ್ಣವರು ವಚನಗಳು, ಶರಣರ ತತ್ವದ ಬಗ್ಗೆ ಒಂದು ಅವರ ಅರ್ಧ ಭಾಗ ಇವರು ಎಜುಕೇಟ್ ಮಾಡಿದ್ದು ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ. ಈ ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಜಾಗತಿಕ ಲಿಂಗಾಯತ ನೆಲೆಯಲ್ಲಿ ಮತ್ತು ಬಸವಣ್ಣರ ವಚನಗಳು, ಅವರ ಸ್ಪಷ್ಟವಾದ ನುಡಿಗಳು, ಅವರ ಸಂಕಲ್ಪಗಳನ್ನು ಈಡೇರಿಸುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ತೆಗೆದುಕೊಂಡಿದ್ದಾರೆ. ಈ ನೆಲೆಯಲ್ಲಿ ಮತ್ತೊಮ್ಮೆ ಸಹೋದರ ಶಶಿಕಾಂತ್ ಪಟ್ಟಣವರ ಒಂದು ಕೆಲಸ ಅರ್ಥಪೂರ್ಣವಾಗಿದೆ. ಇದು ಬಹುಶಃ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇಡೀ ಕರ್ನಾಟಕ ತುಂಬಾ ಹರಡಲಿ ಎಂಬ ನನ್ನ ಹಾರೈಕೆಗಳು. ಶರಣಾರ್ಥಿಗಳು. ಶರಣಾರ್ಥಿ ಸರ್, ಧನ್ಯವಾದಗಳು ಸರ್. ಡಾಕ್ಟರ್ ಕಲ್ಹಾಳ್ ಸರ್. ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಸರ್. ಸಂಗಮೇಶ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಸ್ವಲ್ಪ ನನಗೆ ಆರೋಗ್ಯದಲ್ಲಿ ಏರ್ಪೇರಿರೋದ್ರಿಂದ ಲೇಟ್ ಆಗಿ ಸೇರ್ಕೊಂಡೆ. ಈಗ ಶಶಿಕಾಂತ್ ಪಟ್ಟಣ್ ಅವ್ರ ಮಾತುಗಳು ಕೇಳೋದಂತಂದ್ರೆ ಅದು ಅಂಬಿಗರ ಚೌಡಯ್ಯ ಮಾಚಿದೇವ್ರ ಮಾತುಗಳು ಕೇಳ್ದಂಗ. ಅವರ ಸ್ಪಷ್ಟ ನುಡಿಗಳು ಬಹಳ ಈಗಿನ ದಿನ ಈ ಇಡೀ ಸಮಗ್ರ ವಚನ ಸಾಹಿತ್ಯವನ್ನ ಪರಿಷ್ಕರಣೆ ಮಾಡೋದಾಗ್ಲಿ, ಅದನ್ನ
ಸ್ಪಷ್ಟತೆಯನ್ನು ತರುವುದಾಗ್ಲಿ, ಅದರಲ್ಲಿರುವಂತ ನ್ಯೂನತೆಗಳನ್ನು ತೆಗೆದು ಹಾಕೋದಾಗ್ಲಿ, ಎಲ್ಲದರಲ್ಲೂ ಅವರ ಕಲ್ಪನೆಗಳು ಸ್ಪಷ್ಟವಾಗಿದೆ. ಅವರ ಪರಿಕಲ್ಪನೆಗಳು ಅದನ್ನ ನಾವು ಅವರು ಎಲ್ಲರೂ ಸೇರ್ಕೊಂಡು, ಏನು ಡಾಕ್ಟರ್ ಅಶೋಕ್ ಆಲ್ವರ್ ಅವರು ಮಾತಾಡದಂತೆ ಮತ್ತೆ ಇನ್ನಿತರ ಅಭಿಪ್ರಾಯದಂತೆ ನಾವೆಲ್ಲರೂ ಸೇರಿ ನಿರಂತರವಾಗಿ ಶ್ರಮ ಪಡಬೇಕಾಗಿದೆ. ಬಹಳ ಅಗತ್ಯ ಇದೆ, ತುಂಬಾ ಕೆಲಸ ಮಾಡ್ಬೇಕಾದಂತಹದ್ದಿದೆ. ಈಗ ಆಗಿರೋದು ಬಹಳ ಅಲ್ಪ, ಆದ್ರೆ ಮಾಡ್ಬೇಕಾಗಿರೋದು ಹೆಚ್ಚಿದೆ. ನಿಶ್ಚಿತವಾಗಿಯೂ ನಾವು ಶಶಿಕಾಂತ್ ಪಟ್ಟಣ್ ಅವರ ಜೊತೆಗೆ 100ಕ್ಕೆ 100 ನಾವು ಎಲ್ಲ ರೀತಿಯಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋಣ ಅಂತನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ ಸರ್, ತಮಗೂ ಸಹಿತ ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ಸರ್. ಯಾರು ಇಲ್ಲ ಅನ್ಸುತ್ತೆ. ಧನ್ಯವಾದಗಳು ಸರ್. ನಿಜವಾಗ್ಲೂ ಇವತ್ತು ಅದ್ಭುತವಾಗಿರುವಂತ ಒಂದು 2018ರಲ್ಲಿ ಮಾಡಿದಂತ ಒಂದು ವಿಡಿಯೋವನ್ನ ನೇರವಾಗಿ ನಾವು ಗಮನಿಸಿದ್ವಿ. ಮತ್ತು ಅಷ್ಟೇ ಅದ್ಭುತವಾಗಿ ಅರ್ಥವತ್ತಾಗಿ ಒಂದು ಮುಖಾಮುಖಿಯಾಗಿರುವಂತ ಶರಣ ಸಂದೇಶವನ್ನ ನಮಗೆ ಇವತ್ತು ಉಣಬಡಿಸಿದ್ರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನಮಗೆ ಸದಾ ಆಪತ್ ಬಾಂಧವರು ಹಾಗೂ ಮಾರ್ಗದರ್ಶಕರಾಗಿರುವಂತ ಗೌರಮ್ಮ ನಾಶಿ ಮೇಡಮ್, ಅವ್ರಿಗೆ ಆಕ್ಚುಲಿ ಒಂದು 5-10 ಮಿನಿಟ್ಸ್ ಬಿಫೋರ್ ಮಾತ್ರ ನಾನು ಹೇಳಿದ್ದೆ. ಅಷ್ಟರಲ್ಲಿ ಅವರು ಆಯ್ತು ಶುರು ಮಾಡಿ ಮೇಡಮ್, ನಾನು ಇದ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂದ್ರು. ಅವ್ರಿಗೂ ಸಹಿತ ಅನಂತ ಧನ್ಯವಾದಗಳು ಮೇಡಮ್. ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡಿದಂತ ಸರಸ್ವತಿ ಬಿರಾದರ್ ಮೇಡಮ್ ಅವ್ರಿಗೆ ಸಹಿತ ಅನಂತ ಶರಣಾರ್ಥಿಗಳು. ಈಗ ಕೊನೆಯದಾಗಿ ಕಸ್ತೂರಿ ದಳವಾ ಮೇಡಮ್, ತಾವು ವಚನ ಮಂಗಳವನ್ನು ಮಾಡ್ಬೋದಾ? ಅಥವಾ ಯಾರಾದ್ರೂ ವಚನ ಮಂಗಳ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಸುವರ್ಣ ಪಾಟೀಲ್ ಮೇಡಮ್, ಸೋನಾಲಿ ಮೇಡಮ್. ಓಕೆ ಮೇಡಮ್, ಮಾಡ್ಬೋದು. ಕಸ್ತೂರಿ ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡ್ತಾರೆ. ಕಸ್ತೂರಿ ಮೇಡಮ್ ಮಾತನಾಡೋದಿದ್ರೆ ಮಾತನಾಡ್ಬೋದು ಮೇಡಮ್, ಪ್ಲೀಸ್. ಇಲ್ಲ, ವಚನ ಮಂಗಳನ ಮಾಡ್ತೇನೆ. ಓಕೆ ಮೇಡಮ್, ಇಬ್ರು ಮಾಡ್ರಿ, ನೀವು ಮಾಡ್ರಿ, ಸೋನಾಲಿ ಮಾಡಿ, ಇಬ್ರು ಮಾಡ್ರಿ. ಓಕೆ ಮೇಡಮ್. ಸೋನಾಲಿ ಮೇಡಮ್ ಮಾಡ್ರಿ, ಆಮೇಲೆ ಕಸ್ತೂರಿ ಮೇಡಮ್ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಸಮಚಿತ್ತದ ರಂಗೋಲಿ ಹೊರಗೂ ಧೂಪವು. ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪವು. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಮಾಮನೆಯ ಮಾತಾಯಿ ಮಾಸತ್ತಿ ನೀಲಮ್ಮ. ಮಾಮನೆಯ ಮಾತಾಯಿ ಮಾಸದ ಮಡಿ ಹಾಸಲು. ದಾಸಾಹಕ್ಕೆ ಮೀಸಲಾದ ತೃಪ್ತಿಯ ನೆಗೆ ಸೂಸಲು. ಎಲ್ಲೆಲ್ಲಿಯ ಗಣ ತಿಂತಿನಿ ತನೆದು ಹಾಡಿ ಹರಸಲು. ಭಕ್ತಿಯ ಭಾಂಡಾರ ತುಂಬಿ ಹರಡಿತ್ತು ಬೆಳದಿಂಗಳು. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಅಯ್ಯನ ಕೈ ನೋವುದನೆನಲು ಆಭರಣವ ಕೊಟ್ಟಳು. ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟಳು. ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ. ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ. ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಹುಡದಿಗೆ. ಕೂಡಲದಲ್ಲಿ ನೀರು ಹರಿದು ತೊಳಿಗೊಂಡಿತು ಬನ್ನಿರಿ. ನೀಲಾಂಬಿಕೆ ನೆನಪಾದಳು ನನಗೆ ಕರೆ ತನ್ನಿರಿ. ಬೇಗನೆ ಕರೆ ತನ್ನಿರಿ.
ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಕರಸ್ಥಲದಲ್ಲಿ ಬಸವರೂಪ ಪರಿಣಾಮವ ಮೀರಿಸಿ ಬಸವಯ್ಯನು ಮಾಡಿದಾಟ ಲಿಂಗದೆಡೆಗೆ ತೋರಿಸಿ. ಅಲ್ಲಿ ಇಲ್ಲಿ ಉಭಯ ಒಳದು ಅಂಗೈಯಲ್ಲಿ ಸಂಗಮ, ಅಲ್ಲಿದ್ದರು ಇಲ್ಲಿಲ್ಲವೇ ಜಗದ ಜೀವ ಜಂಗಮ. ಅಲ್ಲಿದ್ದರು ಇಲ್ಲಿಲ್ಲವೇ ಜಗದ ಜೀವ ಜಂಗಮ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಒಡೆದಳು ಚಂದಕ್ಕೆ. ಸಮಚಿತ್ತದ ರಂಗೋಲಿ ಒಳಹೊರಗು ಧೂಪವು, ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪವು. ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪವು. ನೀಲಾಂಬಿಕೆ ನಿಲವಿನಲ್ಲಿ ಮಾಲಿಂಗವ ಹೊಳೆಯಲು, ಬಸವಣ್ಣನ ಭಕ್ತಿ ಕಲಶ ಸಂಗಮ ನದಿ ತೊಳೆಯಲು. ಗಾಳಿಯಲ್ಲಿ ಗಾಳಿಯಾಗಿ ಮಹಾ ಬೆಳಗಿ ಸಂದಿತ್ತು. ಗಾಳಿಯಲ್ಲಿ ಗಾಳಿಯಾಗಿ ಮಹಾ ಬೆಳಗು ಸಂದಿತು. ಪ್ರಾಣಲಿಂಗದಲ್ಲಿ ಕರಗಿ ನೀಲಾಂಬರ ಮಿಂಚಿತು. ಪ್ರಾಣದಲ್ಲಿ ಕರಗಿ ನೀಲಾಂಬರ ಮಿಂಚಿತು. ನೀಲಾಂಬರ ಮಿಂಚಿತು. ನೀಲಾಂಬರ ಮಿಂಚಿತು. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಸಮಚಿತ್ತದ ರಂಗೋಲಿ ಒಳಹೊರಗು ಧೂಪವು, ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪವು. ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡುವ ದೀಪವು. ಹೊಯ್ದಾಡುವ ದೀಪವು. ಹೊಯ್ದಾಡುವ ದೀಪವು. ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು ಮೇಡಮ್. ಅತಿ ಸುಂದರವಾಗಿರುವಂತಹ ವಚನ ಮಂಗಳವನ್ನ ಸದು ವಿನಯದ ಕೊಡ ತಂದಳು ನೀಲಾಂಬಿಕೆ, ಅದ್ಭುತ ಪದ ಮೇಡಮ್. ತಮಗೂ ಸಹಿತ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳು. ಕಸ್ತೂರಿ ಮೇಡಮ್. ಹಾ ಮೇಡಮ್, ಎಲ್ರಿಗೂ ಶರಣು ಶರಣಾರ್ಥಿ. ಇವತ್ತು ಧರ್ಮದ ಕಾಳಜಿ ಮತ್ತು ವಚನದ ಕಾಳಜಿಯನ್ನ ತುಂಬಾ ಮಾರ್ಮಿಕವಾಗಿ ಸರ್ಗಳು ಮತ್ತು ಇಲ್ಲಿ ಸಂವಾದದಲ್ಲೆಲ್ಲ ಕೇಳಿದ್ದೇನೆ ನಾನು. ಇಬ್ಬರು ಮೂವರು ದೇವರಂದು ಒಬ್ಬೊಬ್ಬಿ ಮಾತನಾಡಬೇಡ, ಒಬ್ಬನೇ ದೇವರ ಕಾಣು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಒಂದು ವಚನವನ್ನು ಹೇಳಿ, ನಾನು ಈ ಸಭೆಗೆ ಒಂದು ಗೌರವ ಇದೆ, ಒಂದು ಆದ್ಯತೆ ಇದೆ. ಅದನ್ನ ಸೋನಾಲಿ ಅವರು ತುಂಬಾ ಚೆನ್ನಾಗಿ ವಚನದಲ್ಲಿ ಸುಶ್ರಾವ್ಯವಾಗಿ ನಮ್ಗೆ ಆ ಕಲ್ಯಾಣದ ಚಿತ್ರಣವನ್ನ ಕಣ್ಮುಂದೆ ತಂದಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಮಾತಿಲ್ಲಿಗೆ ವಿರಾಮ ನೀಡ್ತೀನಿ. ನಾಳೆ ನಮ್ಮ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಅವರ ಉಪನ್ಯಾಸ ಇದೆ. ಬಹುಶಃ ಶರಣ ಧರ್ಮದೊಳಗೆ ಪ್ರಾರ್ಥನೆಯ ಸೀಮಿತ ಮತ್ತು ಅದರ ಅಪ್ಲಯನ್ಸ್ ಅಂತಕ್ಕಂಥದ್ರ ಬಗ್ಗೆ ಇದೆ. 11:25 ಎಲ್ಲರೂ ಜಾಯ್ನ್ ಆಗಿರಿ ಅಂತ ತಿಳ್ಕೊಂಡು ಹೇಳ್ತಾ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು, ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಾನಮಯ.